ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಮಯನ್ ಭವ ಸಂತಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣಮೇಘ ಕೃಪಾ ದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದ ತೀರ್ಥಾರ್ಯ ಪಾದ ಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾನ್ಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಸಂತು. ನಿನ್ನೆ ದಿವಸ ನಾವು ಈ ದಶಮಸ್ಕಂದ ಭಾಗವತದ ಶ್ರೀಕೃಷ್ಣ ಕಥಾ ಸಪ್ತಾಹದ ಉಪನ್ಯಾಸ ಮಾಲಿಕೆಯಲ್ಲಿ ಹೇಗೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ ಮೇಲೆ ನಂದಗೋಪ ಪುತ್ರೋತ್ಸವವನ್ನು ಮಾಡಿಕೊಂಡಿದ್ದಾನೆ, ಆಮೇಲೆ ಮುಂಚೆ ತಿಳಿಸಿದಂತೆ ವಸುದೇವ ಹೇಳಿದಂತೆ ಹೇಗೆ ಉತ್ಪಾತಗಳು ಆರಂಭವಾಗಿವೆ, ಆ ಪ್ರಕಾರವಾಗಿ ನಂದಗೋಪ ಕರವನ್ನು ಕೊಟ್ಟು ಊರು ತಲುಪುವುದರೊಳಗೆ ಪೂತನ ಅವಳಿಂದ ಅಲ್ಲಿ ಉತ್ಪಾತಗೊಂಡಿದೆ. ಹೇಗೆ ಪೂತನೆ ಸಣ್ಣ ಮಕ್ಕಳನ್ನು ಕೊಲ್ಲುತ್ತಾ ಎಲ್ಲ ವ್ರಜಗಳನ್ನು ದಾಟಿಕೊಂಡು ನಂದ ವ್ರಜಕ್ಕೆ ಬಂದಿದ್ದಾಳೆ, ಅಲ್ಲಿ ಶ್ರೀಕೃಷ್ಣನಿಗೆ ತಾನು ವಿಷವನ್ನು ಉಣಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ದು, ಆಮೇಲೆ ಅವಳ ವಿಷವನ್ನು ಸ್ವೀಕಾರ ಮಾಡುವುದರ ಜೊತೆಗೆ ಪ್ರಾಣವನ್ನು ಸ್ವೀಕಾರ ಮಾಡಿದ್ದಾನೆ ಅನ್ನುವ ಕಥೆಯನ್ನು ನಾವು ನಿನ್ನೆ ನೋಡಿದ್ವಿ. ಅದಾದ ಮೇಲೆ ಒಂದಾದರ ಮೇಲೆ ಒಂದಂತೆ ಆ ಕಂಸನ ಭೃತ್ಯರು ಯಾರಿದ್ದಾರೆ, ಪೂತನೆ ಆದ ಮೇಲೆ ಶಕಟಾಸುರ, ಆಮೇಲೆ ತೃಣಾವರ್ತ, ಹೀಗೆ ಅನೇಕರು ಆ ಗೋಕುಲಕ್ಕೆ ಬಂದು ತೊಂದರೆಯನ್ನು ಕೊಟ್ಟಿದ್ದು, ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲರನ್ನೂ ಕೂಡ ಭೂಭಾರ ಹರಣದ ನಿಮಿತ್ತದಲ್ಲಿ ಅವರನ್ನು ಸ್ವಾಹಾಕಾರ ತೆಗೆದುಕೊಂಡಿದ್ದನ್ನು ನೋಡಿದ್ವಿ. ಮುಂದೆ ರಾಮಕೃಷ್ಣರಿಗೆ ನಾಮಕರಣವನ್ನು ಮಾಡಿದರು ಅಂತ ಕೇಳ್ತೀವಿ. ಚೆನ್ನಾಗಿ ಕಾಣಿಸ್ತಾನೆ ಗುಂಡು ಗುಂಡಾಗಿ ಅಂತ ಹೇಳಿ ಬಲಭದ್ರ ಅಂತ ಹೇಳಿ ಬಲರಾಮ ಅಂತ ಹೆಸರಿಟ್ರು. ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡ್ತಾನೆ, ಭೂಭಾರವನ್ನು ಎಳೆದು ಕರ್ಷಣ ಮಾಡ್ತಾನೆ, ಆದ್ದರಿಂದ ಕೃಷ್ಣ ಅಂತ ಅವನನ್ನ ಕರೆದ್ರು ಅನ್ನುವ ಕಥೆ ಹೇಳಿದ್ರು. ಪರಮಾತ್ಮ ಅನೇಕ ಬಾಲಲೀಲೆಗಳನ್ನು ತೋರಿಸಿದ, ಬ್ರಹ್ಮಾಂಡವನ್ನೇ ತನ್ನ ಬಾಯಿಯಲ್ಲಿ ತನ್ನ ತಾಯಿಗೆ ತೋರಿಸಿದ, ಹೀಗೆ ಅನೇಕವಾದಂತಹ ವಿಚಾರಗಳನ್ನೆಲ್ಲ ನಿನ್ನೆ ದಿವಸ ನೋಡಿದ್ವಿ. ನಂದ ಗೋಕುಲದಲ್ಲಿ ಕೃಷ್ಣನ ಬಾಲಲೀಲೆ ಅದ್ಭುತವಾಗಿ ಆರಂಭವಾದದ್ದು ನಿನ್ನೆ ದಿವಸ ನಾವು ಕಂಡ್ವಿ. ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣ ತಾನು ಬಾಲಲೀಲೆಯನ್ನ ತಾನು ತೋರಿಸ್ತಾ ಇದ್ದಾನೆ. ವಿಚಿತ್ರವಾದ ವಿಶಿಷ್ಟವಾದ ಬಾಲಲೀಲೆಗಳು. ಯಾಕೆ ಅಂತಂದ್ರೆ ಉಪಾಸನೆ ಮಾಡುವವರಿಗೆ ಎಲ್ಲ ಒಂದೇ ರೀತಿಯಾದ ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನೋಡ್ರಿ, ಭಗವದ್ಗೀತೆಯ ಸಿದ್ಧಾಂತವನ್ನ ನಾವು ಭಗವದ್ಗೀತೆಯನ್ನ ಓದಿ ಅದನ್ನ ನೆನಪಿಟ್ಟುಕೊಂಡು ಆ ಪ್ರಕಾರ ನಡಿಬೇಕು ಅಂದ್ರೆ ಕಷ್ಟ. ಯಾಕೆ ಕಷ್ಟ ಅಂದ್ರೆ ನಮ್ಮ ಮನಸ್ಸು ಅದನ್ನು ಗ್ರಹಣ ಮಾಡೋದಿಲ್ಲ. ಉಪನಿಷತ್ಕಾರರು ಕೂಡ ಯಾಕೆ ಕಥೆಗಳನ್ನು ಹೇಳಿದರು, ಭಾಗವತದಲ್ಲಿ ಕಥೆಗಳನ್ನ ಭಗವದ್ಗೀತೆಯ ಅಪ್ಲೈಡ್ ಸೈನ್ಸ್ ಅನ್ನುವಂತೆ ಯಾಕೆ ಅದನ್ನು ಮಾಡಿ ತೋರಿಸಿದ್ರು ಕಥೆಗಳ ಮೂಲಕ ಅಂದ್ರೆ ಇದೇ ಕಾರಣಕ್ಕೆ. ಯಾನಿಶಾ ಸರ್ವಭೂತಾನಾಂ ಅಂತ ಕಥೆ ಕೇಳಿದ್ರು ನಿನ್ನೆ. ಎಲ್ಲಿ ಜ್ಞಾನಿಗೆ ಕತ್ತಲು ಅಲ್ಲಿ ಜಗತ್ತಿಗೆ ಬೆಳಕು, ಎಲ್ಲಿ ಜ್ಞಾನಿಗೆ ಬೆಳಕು ಅಲ್ಲಿ ಜಗತ್ತಿಗೆ ಕತ್ತಲು ಅಂತ. ಇದನ್ನ ಅಷ್ಟೇ ಕೇಳಿದ್ರೆ ನೆನಪಿಟ್ಕೊಳ್ಳೋದು ಕಷ್ಟ. ಅದೇ ನಿನ್ನೆ ವಸುದೇವನಿಗೆ ಅದನ್ನು ಅಪ್ಲೈ ಮಾಡಿ ನೋಡಿದ್ವಿ ನಾವು. ವಸುದೇವನ ಆ ಅದ್ಭುತವಾದ ಗುಣಗಳಿಂದ ಅದು ವ್ಯಕ್ತವಾಯಿತು. ಆವಾಗ ಭಗವದ್ಗೀತೆ ಇನ್ ಆಕ್ಷನ್ ಅಂತ ಆಯ್ತು. ಹೀಗೆ ಒಂದು ರೀತಿಯಲ್ಲಿ ಎಲ್ಲ ವಿಧವಾದ ತತ್ವಗಳನ್ನು ಬಾಳಿ ತೋರಿಸಿದರೆ
ನೆನಪಿಟ್ಕೊಳ್ಳಿಕ್ಕೆ, ಅನುಸಂಧಾನ ಮಾಡಲಿಕ್ಕೆ ಅನುಕೂಲ. ಅದಕ್ಕಾಗೇ ಭಾಗವತಾದಿ ಸತ್ಶಾಸ್ತ್ರಗಳು ಬಂದಿದ್ದು. ಆದ್ದರಿಂದ ಭಗವಂತ ಬಾಲಲೀಲೆಗಳನ್ನು ಯಾಕೆ ಮಾಡಿ ತೋರಿಸಿದ? ಮಾಡಬೇಕಾದದ್ದು ಭೂಭಾರ ಹರಣ. ಅದರೊಳಗೆ ನವನೀತ ಚೌರ್ಯ ಯಾಕೆ, ರಾಸಲೀಲೆ ಯಾಕೆ, ಎಲ್ಲ ಹುಡುಗರ ಜೊತೆ ಆಟ ಆಡಿದ್ಯಾಕೆ, ಕುಸ್ತಿಪಟುವಾದದ್ದು ಯಾಕೆ, ಬೇರೆ ಬೇರೆ ಮಂಗನ ಆಟ ಆಡಿದ್ಯಾಕೆ, ಎಲ್ಲವೂ ಕೂಡ ಅದು ಭಗವನ್ ಲೀಲೆ ಅಷ್ಟೇ ಅಲ್ಲ, ಮಹಾತ್ಮ್ಯ ಜ್ಞಾನ ಬರಲಿಕ್ಕೆ ಇದೆಲ್ಲ ಕಾರಣ. ಅದನ್ನು ಇವತ್ತು ನಾವು ನೋಡ್ತೀವಿ. ಅನೇಕವಾದ ಲೀಲೆಗಳಿಗೆ ಏನೇನು ಮಹಾತ್ಮ್ಯ ಭಗವಂತನದ್ದು ಅಂತ ನಮಗೆ ಗೊತ್ತಾಗ್ತದೆ. ಮಹಾತ್ಮ್ಯವಾದ ಸ್ಮರಣೆ ಆಗಲಿಕ್ಕೆ ಒಂದು ಲೀಲಾ ಸ್ಮರಣೆ ಆದ್ರೆ ಸಾಕು. ಇದು ಒಂಥರ ಹಿಂದೆ ತತ್ವ, ಮುಂದೆ ಕಥೆ, ಈ ರೂಪದಲ್ಲಿ ಮೂಡಿ ಬಂದಿದ್ದರಿಂದ ಜನರಿಗೆ ಬಹಳ ಬೇಗ ಅರ್ಥವಾಗ್ತದೆ. ಆ ಕಾರಣಕ್ಕಾಗಿ ಮಹಾಭಾರತ ಬರೆದ್ರು ಮತ್ತು ಭಾಗವತವನ್ನು ಬರೀಬೇಕಾಯ್ತು ವೇದವ್ಯಾಸರು ಅಂತ, ಅರ್ಥಾತ್ ಅದನ್ನ ಮುಖತಃ ಹೇಳಬೇಕಾಯ್ತು ಅಂತ ಅನ್ನೋದನ್ನ ಮುಂಚೆ ಕೇಳಿದ್ದೀವಿ. ಹೀಗಾಗಿ ಭಗವಂತ ಅನೇಕ ಬಾಲಲೀಲೆಗಳನ್ನ, ಬಾಲಕೃಷ್ಣರ ಲೀಲೆಗಳನ್ನ, ರಾಮಕೃಷ್ಣರ ಲೀಲೆಗಳನ್ನ ತೋರಿಸ್ತಾ ಇದ್ದಾರೆ. ಬಲರಾಮ ಒಂದು ಕಡೆ, ಶ್ರೀಕೃಷ್ಣ ಒಂದು ಕಡೆ, ಇಬ್ಬರು ಜೊತೆಯಾಗಿ ಬೆಳೀತಾ ಇದ್ದಾರೆ. ಅಲ್ಲಿ ಲೀಲೆಗಳನ್ನ ಮಾಡಿದ್ರು. ಏನಂದ್ರೆ ಎಲ್ಲಾ ಕಡೆ ಹೋಗೋದು. ನವನೀತ ಚೌರ್ಯ ಅವನದ್ದು ದೊಡ್ಡದಾದಂತಹ ಒಂದು ಲೀಲೆ. ಅದು ಯಾಕೆ ಮಾಡಿದ ಪರಮಾತ್ಮ ಅಂತಂದ್ರೆ ತನ್ನ ಸ್ವಾತಂತ್ರ್ಯ ತೋರಿಸೋದಕ್ಕೆ ಮಾಡಿದ ಅಂತ. ನವನೀತ ಅನ್ನೋ ಶಬ್ದಕ್ಕೆ ಅರ್ಥ ಏನು ನೋಡಿದ್ರೆ, ಶಬ್ದಕ್ಕನ್ನೋಕ್ಕಿಂತ ನವನೀತ ಅಂದ್ರೆ ಏನು? ಸಾರ ಭಾಗ ಅಂತಾರೆ ನೋಡ್ರಿ. ಹಾಲಿನ ಸಾರ ಭಾಗ ಕೆನೆಯಿಂದನೇ ಆಗುವುದು ಯಾವುದು ಅಂದ್ರೆ ಬೆಣ್ಣೆ. ಆದ್ದರಿಂದ ಸಾರವಾದ ಪದಾರ್ಥ ಏನಿದೆ, ಪದಾರ್ಥದೊಳಗಿನ ಸಾರ ಭಾಗ ಅದು ನನ್ನ ಭಾಗ ಅಂತ. ಇದನ್ನ ಭಗವದ್ಗೀತೆಯಲ್ಲಿ 16 ಶ್ಲೋಕದಲ್ಲಿ ಹೇಳಿದ್ರು ನಾವು ಮರೆತು ಹೋಗ್ತೀವಿ. ಅದಕ್ಕೆ ದೇವರು ಏನ್ ಮಾಡಿದ, ಅದನ್ನು ತೋರಿಸ್ಬೇಕು ಅಂತ ನವನೀತ ಚೌರ್ಯವನ್ನು ಮಾಡಿ ತೋರಿಸಿ. ಹೀಗಾಗಿ ನಿಮ್ಮ ಮನೆಯಲ್ಲಿರುವ ಸಾರ ಏನಿದೆ, ನಿಮ್ಮ ಮನಸ್ಸಿನೊಳಗಿರುವ ಸಾರ ಏನಿದೆ, ಪದಾರ್ಥಕ್ಕೆ ನೈವೇದ್ಯಕ್ಕೆ ಅಂತ ಇಟ್ಟ ಪದಾರ್ಥದ ಸಾರ ಏನಿದೆ, ಅದನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂತ ತೋರಿಸಿದ. ಸರ್ವಸಾರ ಭೋಕ್ತೃ ಅಂತ ದೇವರನ್ನು ಕರೀತಾರೆ. ಎಲ್ಲ ಪದಾರ್ಥಗಳನ್ನು ನಾವು ನೈವೇದ್ಯಕ್ಕೆ ಇಟ್ಟಾಗ ದೇವರು ಒಂದು ಅರ್ಧ ತಿಂತಿದ್ದ ಅಂದ್ರೆ ಒಂದ್ ಸ್ವಲ್ಪ ನೋಡ್ಕೊಂಡು ಬೆಲ್ಲನೇ ಇಡ್ತಿದ್ರಲ್ಲ, ದೇವರ ಅರ್ಧ ತಿಂತಾನೆ ಹೆಂಗು ಅಂತೇಳಿ. ಅದ್ರ ಹಂಗಲ್ಲ, ನೀವು ಮೃಷ್ಟಾನ್ನವನ್ನು ಮಾಡಿಟ್ರು ಕೂಡ ಆ ಪದಾರ್ಥ ಹೆಂಗದನೋ ಹಂಗೇ ಇರ್ತದೆ. ಅದ್ರೊಳಗಾದ ಪರಿಣಾಮ ಶುದ್ಧಿ, ಅದರೊಳಗಾದ ಸಾರ ಭೋಕ್ತೃತ್ವ ಇದು ನಮ್ಗೆ ಕಾಣಿಸೋದಿಲ್ಲ. ಯಾಕೆ ಅಂದ್ರೆ ಭಗವಂತ ಸಾರವನ್ನು ಮಾತ್ರ ಗ್ರಹಣ ಮಾಡಿ. ಆ ಕಾರಣಕ್ಕಾಗಿ ತನ್ನ ಮನೆಯೊಳಗೆ ಅಷ್ಟೇ ಅಲ್ಲ, ಗೋಕುಲದ ಎಲ್ಲ ಮನೆಯದ ಬೆಣ್ಣೆಯನ್ನು ಕೂಡ ತಾನೇ ಸ್ವೀಕಾರ ಮಾಡಿದ. ಯಾಕೆಂದ್ರೆ ಗೋಕುಲದಲ್ಲಿ ಇದ್ದ ಎಲ್ಲ ಗೊಲ್ಲತಿಯರೆಲ್ಲ ದೇವತೆಗಳೇ, ಅವರೇ ಇಳಿದು ಬಂದವರು. ಅಲ್ಲಿದ್ದವರು ಯಾರೂ ಸಾಮಾನ್ಯರಲ್ಲೇ ಅಲ್ಲ. ಇದು ಒಂದರ್ಥ. ಎರಡನೇ ಅರ್ಥ, ಮಕ್ಕಳು ಮಾಡುವ ಸ್ವಾಭಾವಿಕವಾದ ಗುಣಗಳನ್ನ ತೋರಿಸದೆ ಹೋದರೆ ಮಕ್ಕಳಿಗೆ ಯಾವ ರೀತಿಯಾಗಿ ಅವರು ಇನ್ಸ್ಪಿರೇಷನ್ ಆಗ್ಲಿಕ್ಕೆ ಶಕ್ಯ? ನೋಡ್ರಿ, ರಾಮಚಂದ್ರನೇ ಆಗಲಿ, ಶ್ರೀಕೃಷ್ಣನೇ ಆಗಲಿ, ನಮ್ಮಂತೆ ಇದ್ದಾನೆ ಕೆಲವು ವಿಷಯದಲ್ಲಿ ಅಂತ ನಮಗೆ ಅನಿಸದೇ ಇದ್ರೆ ನಾವು ಅದನ್ನು ಪಾಲಿಸೋದು ಕಷ್ಟ ಆಗುತ್ತೆ. ಯಾವಾಗಲೂ ಅಲೌಕಿಕವಾದದ್ದನ್ನ, ಈಗ ಉದಾಹರಣೆ ಶಕಟಾಸುರನಿಗೆ ಒಂದು ಕಾಲು ಹಚ್ಚಿದ, ಆ ಶಕಟ ಬಂಡಿ ಮುರಿದು ಬಿತ್ತು, ಅದು ಆಕಾಶಕ್ಕೆ ಹಾರಿ ಹೋಯ್ತು. ತೃಣಾವರ್ತನ ಜೊತೆ ಹಾರಿ ಹೋದವನು ಕೆಳಗೆ ಬಂದ. ಹೀಗೆ ಅಲೌಕಿಕವಾದ ವಿಷಯಗಳನ್ನ ಹೇಳ್ತಾ ಇದ್ರೆ ಇದೆಯಾ ಪರಮಾತ್ಮ ಅಂತ ನಾವು ಅನ್ಬೋದು. ಆದರೆ ನಿತ್ಯದ ನಮ್ಮ ಜೀವನದ ಬಳಕೆಗೆ ಅದು ಇನ್ಸ್ಪಿರೇಷನ್ ಅಂತ ಆಗೋದಿಲ್ಲ. ಅದು ಉಪಾಸನಾ ಭಾಗ ಆಗ್ತದೆ ಹೊರತು ನಾವು ಆ ರೀತಿ ನಡಿಬೇಕು ಅಂತ ಅನ್ಸೋದಿಲ್ಲ ನಾವು. ಅದಕ್ಕೆ ದೇವರು ಏನ್ ಮಾಡ್ತಾನೆ ಅಂದ್ರೆ ಬ್ಯಾಲೆನ್ಸ್ ಮಾಡ್ತಾನೆ. ಒಂದಿಷ್ಟು ಉಪಾಸನೆಗೆ ಅಂತ ಇಡ್ತಾನೆ ಅಲೌಕಿಕವಾದದ್ದು, ಒಂದಿಷ್ಟು ಲೌಕಿಕವಾದದ್ದನ್ನು ಇಡ್ತಾನೆ. ನಮ್ಮ ಮನೆಯೊಳಗೆ ಮಕ್ಕಳು ಹಠ ಮಾಡೋದಿಲ್ಲ. ನಮ್ಮ ಮನೆಯೊಳಗಿರೋ ಅತ್ಯುತ್ತಮ ಪದಾರ್ಥವನ್ನು ನನಗೇ ಕೊಡುವಂತ ಹಠ ಮಾಡ್ತಾರೆ. ಯಾರದೋ ವಸ್ತು ಹಿಡ್ಕೊಂಡು ನಂದು ಅಂತ ಅಂತಾರೆ ನಮ್ಮ ಮಕ್ಕಳು. ಯಾಕಂತಾರೆ ಅಂತಂದ್ರೆ ಅದು ಕೂಡ ಸ್ವಾಭಾವಿಕ, ಮಕ್ಕಳ ಸ್ವಭಾವವೇ ಹಾಗೆ ಅಂತ ತೋರಿಸ್ಲಿಕ್ಕೆ. ಶ್ರೀಕೃಷ್ಣ ನಮ್ಮಂತೆ ಬಾಳಿ ಯಾವ ರೀತಿಯಾಗಿ ಉಚ್ಛ್ರಾಯಕ್ಕೆ ಹೋಗ್ಬೇಕು ಅಂತ ಮಾರ್ಗದರ್ಶನ ಮಾಡಿದ ಅಂತ. ನಮ್ಮಂಗೆ ಇದ್ದದ್ದಕ್ಕೆ ಅವ ಅಷ್ಟು ನಮಗೆ ಹತ್ತಿರ ಅಂತ ಅದ, ಇಲ್ಲಾಂದ್ರೆ ಹೆಂಗ್ ಹತ್ತಿರ ಆಗ್ಲಿಕ್ಕೆ ಶಕ್ತಿ. ಆದ್ದರಿಂದ ನವನೀತ ಚೌರ್ಯವನ್ನು ಮಾಡಿ ಎಲ್ಲರ ಮನೆಯಲ್ಲಿ ತನ್ನದೇ ಸ್ವಾತಂತ್ರ್ಯವನ್ನೂ ತೋರಿಸಿದ. ಮಕ್ಕಳು ಹೇಗಿರ್ತಾರೆ ಅವರನ್ನು ಹೇಗೆ ನೀವು ಸಹಿಸಬೇಕು ಅಂತ ತೋರಿಸಿದ. ಮಕ್ಕಳ ಆಟ ಅಂದ್ರೆ ಎಷ್ಟು ಸುಂದರ ಅಂತ ತೋರಿಸಿದ. ಜೊತೆಗೆ ನವನೀತ ಅಂತಂದ್ರೆ ಎಲ್ಲ ವಸ್ತುಗಳ ಸಾರ ಅಂತ ಅನ್ನೋ ಅಭಿಪ್ರಾಯದಲ್ಲೂ ಅದನ್ನ ಮಾಡಿ ತೋರಿಸಿದ. ಹಾಗಾಗಿ ಅದನ್ನ ಮಾಡಿದ. ಯಾರ ಮನೆಯೊಳಗೆ ಇದನ್ನು ಕೊಡ್ತಿದ್ದಿಲ್ಲಲ್ಲ ನವನೀತ, ಅವ್ರ ಮನೆಯೊಳಗೆ ಆಕಳು ಬಿಚ್ಚಿ ಬಿಡ್ತಿದ್ನಂತ, ಇಲ್ಲ ಕರು ಬಿಚ್ಚಿ ಬಿಡ್ತಿದ್. ಕರು ಬಿಚ್ಚಿದ್ರೆ ಏನಾಗ್ತದೆ ಹೇಳ್ರಿ, ಅದು ಸೀದಾ ತಾಯಿ ಹತ್ರ ಹೋಗಿ ಹಾಲೆಲ್ಲ ಕುಡಿದು ಬಿಡುದು. ಕರು ಇರೋದೇ ತಾಯಿಗೆ ಹಾಲು ಉಕ್ಕೇರ್ಲಿ ಅಂತಷ್ಟೇ. ನೋಡಿರ್ಬೇಕಾದ್ರೆ ಗೋಪಾಲಕ ಏನ್ ಮಾಡ್ತಾನಂದ್ರೆ ಕರುವಿನ ಮುಖ ತೋರಿಸಿ ಹಾಲು ತಾನು ಕರ್ಕೋತಾನೆ. ವತ್ಸವನ್ನ ಬಿಚ್ಚಿ ಬಿಟ್ರೆ ಏನಾಗ್ತದೆ ಅಂದ್ರೆ ಹಾಲೆಲ್ಲ ಕುಡಿದು ಬಿಡುತ್ತೆ. ಇನ್ನು ಗೋವನ್ನೇ ಬಿಚ್ಚಿ ಬಿಟ್ರೆ ಮನೆ ಬಿಟ್ಟು ಹೊರಗೆ ಹೋಗ್ತದೆ. ಅಂತೂ ಯಾರು ಬೆಣ್ಣೆಯನ್ನು ಕೊಡೋದಿಲ್ಲ ಅಥವಾ ಎತ್ತಿಟ್ಟಿದ್ದಾರೆ ಅವರ ಮನೆ ಗೋವನ್ನ ಬಿಚ್ಚಿ ಬಿಡ್ತಾನೆ. ಅವರಿಗೆ ಇನ್ನಷ್ಟು ಮತ್ತೆ ಶ್ರಮ ಆಗುವಂತೆ ಮಾಡ್ತಾನೆ. ಯಾಕೆ ಅಂದ್ರೆ ಸ್ವಂತದ್ದು ಅವನದು ಅಂತ ತೋರಿಸ್ಬೇಕಾಗಿ. ಯಾವುದು ಅವನದು ಸ್ವಂತನೋ ಅದನ್ನ ನಾವು ಎತ್ತಿಡ್ಲಿಕ್ಕೆ ಆಗ್ತದ?
ಎತ್ತಿಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಭಗವಂತನ ಸ್ವರೂಪ ಆನಂದ, ಸಂಪೂರ್ಣ ಪೂರ್ಣಾನಂದ ಸ್ವರೂಪ. ಅದು ನಮ್ಮದು ಅಥವಾ ನಾನು ಪರಮಾತ್ಮನಂಗೆ ಇದ್ದೀನಿ ಅಂತಂದ್ರೆ ಕೇಳ್ತಾನ ಅವನು? ಎಂದೂ ಕೇಳೋದಿಲ್ಲ, ಶಕ್ಯ ಇಲ್ಲ. ನಮ್ಮನ್ನು ಇನ್ನಷ್ಟು ದೂಡ್ತಾನೆ. ಆದ್ದರಿಂದ ಈ ಅಭಿಪ್ರಾಯನೂ ಇದೆ, ನಮ್ಮ ಸಾಮ್ಯವನ್ನ ಭಗವಂತನಿಗೆ ತೋರಿಸಬಾರದು. ನಾವು ಭಗವಂತನ ಗುಣಗಳನ್ನು ಎತ್ತಿ ಇಡ್ಲಿಕ್ಕೆ ಆಗೋದಿಲ್ಲ, ಅದು ಅನಂತವಾದದ್ದು. ಹೀಗಾಗಿ ಆ ಬೆಣ್ಣೆಯನ್ನ ಅವನು ಕದೀಲಿಕ್ಕೆ ಹೋದಾಗ ಕೊಡದೇ ಇದ್ದರೆ ಬೇರೆ ಉಪಟಳವನ್ನು ಅವನು ಮಾಡಿಯೇ ಮಾಡ್ತಾನೆ. ಅದನ್ನ ಮಾಡಿದ್ನು. ಆಮೇಲೆ ಹಾಲು ಮೊಸರು ಎಲ್ಲ ಕದ್ದ. ನವನೀತ ಚೋರ ಅಂತ ಅವನ ಹೆಸರು ಕರೆದ್ರು. ಬಂದೆಲ್ಲ ಕಂಪ್ಲೇಂಟ್ ಕೊಡೋರು ದಿನ. ಏನ್ ಮಾಡೋದು? ಯಶೋದೆ, ನೀನು ಹಾಡಿದ್ರಲ್ಲ, ಯಶೋದೆ ನಿನ್ನ ಕಂದಗೆ ಏಸು ರೂಪವೇ, ಏನ್ ಮಾಡ್ಬೇಕು? ಹಿಂಗ್ ಹಿಡಿಬೇಕು ಅಂದ್ರೆ ಹಂಗ ಬರ್ತಾನೆ. ಅವನು ಕತ್ತಲಿನೊಳಗೆ ಹಿಡಿಬೇಕಾ? ಅವನು ಉಗುರಿನ ಬೆಳಕಿನೊಳಗೆ ಎಲ್ಲಾ ಕೆಲಸ ಮಾಡಿಬಿಡ್ತಾನೆ. ಎಲ್ಲಿ ಯಾವ ಕತ್ಲೆ ತರಲಿಕ್ಕೆ ಶಕ್ಯ? ಯಾವ ಬೆಳಕನ್ನು ನಾವು ಹಿಡಿಲಿಕ್ಕೆ ಶಕ್ಯ? ಏನ್ ಮಾಡ್ಲಿಕ್ಕೆ ಶಕ್ಯ? ಎಲ್ಲಿಟ್ರು ಅಷ್ಟೆ. ನೀವು ಆ ಅಟ್ಟದ ಮೇಲೆ ಇಟ್ರೆ ಆ ಅಟ್ಟವನ್ನೇ ಬೀಳಿಸ್ಬಿಡ್ತಾನೆ. ಭೂಮಿಯೊಳಗಿಟ್ರೆ ತನ್ನ ಕಾಲಿನಿಂದ ಅದನ್ನು ತೆಗಿತಾನೆ. ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ? ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ದಿನಾ ಬಂದು ಹೇಳಿಕ್ ಶುರು ಮಾಡಿದ್ರು. ಆಮೇಲೆ ಇನ್ನೊಂದು ಮಾಡ್ತಿದ್ದಂತವನು, ಏನಂದ್ರೆ ಇದೆಲ್ಲ ದಾಟಿ ನೀವೇನಾದ್ರೂ ಗೋವನ್ನು ಉಳಿಸ್ಕೊಂಡ್ರಿ, ಯಾವ್ದೋ ಹಾಲು ಮೊಸರು ಏನೂ ಕೊಡ್ಲಿಲ್ಲ, ಗಟ್ಟಿ ಮಾಡಿ ನೀವು ಭದ್ರವಾಗಿ ಬೀಗ ಹಾಕೊಂಡು ಕೂತ್ರಿ ಅಂದ್ರೆ ಅವ್ರ ಮಕ್ಕಳು ಆಟ ಆಡ್ಲಿಕ್ಕೆ ಬಂದಿರ್ತಾರಲ್ಲ, ಅವ್ರನ್ನ ಅಳಿಸ್ಬಿಡ್ತಿದ್ನು. ಅಂದ್ರೆ ಮಕ್ಕಳು ಅಳ್ತಾರೆ ಅನ್ನೋದಕ್ಕಾಗಿ ನೀವು ಬಾಲ ತೆಗಿಲೇಬೇಕು. ಆವಾಗ ಬಂದು ಮತ್ತೆ ತನ್ನ ನವನೀತ ಚೌರ್ಯವನ್ನು ಮಾಡ್ತಿದ್ವಿ. ಹಿಂಗಾಗಿ ದೇವರಿಗೆ ಮಾಡೋರಿಗೆ ಒಂದು ದಾರಿ ಆದರೆ ದಾರಿ ತೋರಿಸವನೇ ಅವನಿಗೆ ಎಷ್ಟು ದಾರಿ ಇರ್ಲಿಕ್ಕಿಲ್ಲ. ಹೀಗಾಗಿ ಲೋಕಕ್ಕೆ ಅವನು ದೀಪಕ. ನಾವು ಯಾವುದರಿಂದ ಅವನನ್ನು ಮುಚ್ಚಿಡ್ಲಿಕ್ಕೆ? ಕನಕದಾಸರ ಜೀವನದಲ್ಲಿ ಕೇಳ್ತೀವಲ್ಲ, ದೇವರಿಗೆ ಕಣ್ಣಿಗೆ ಬೀಳದಂತೆ ಏನಾದರೂ ಮಾಡಿ ತೋರಿಸ್ರಿ ಅಂತಂದ್ರೆ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ವಿಶ್ವತಶ್ಚಕ್ಷು ಅಂತ ಪರಮಾತ್ಮನ ಕರೀತಾರೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪ. ಅದರ ಅರ್ಥ ಏನು ಅಂದ್ರೆ, ಸಹಸ್ರ ವದನ ಅಂತಂದ್ರೆ ಅನಂತ ವದನ, ಎಲ್ಲಾ ಕಡೆ ಇದ್ದಾನ ಅವನು. ವಿಶ್ವತಶ್ಚಕ್ಷುವಾದವನಿಗೆ ಯಾವುದು ಅವನಿಂದ ಮುಚ್ಚಿಡ್ಲಿಕ್ಕೆ ಶಕ್ಯ? ಈ ತತ್ವವನ್ನ ಗೀತೆಯಲ್ಲಿ ಹೇಳಿದ್ದಾನೆ, ಇಲ್ಲಿ ಮಾಡಿ ತೋರಿಸಿದ್ದಾನೆ. ಇದೇ ಅದರ ಮಹಿಮೆ ಅಂತ ಹೇಳ್ತಾರೆ. ಆಮೇಲೆ ತಂದೆ ತಾಯಿಗಳ ಬಗ್ಗೆ ಎಲ್ಲರೂ ಮಾತಾಡ್ತಿದ್ರಂತೆ. ಒಬ್ಬ ಒಳ್ಳೆಯ ಮಗ ಹುಟ್ಟಿದ್ರೆ ತಂದೆ ತಾಯಿಗಳಿಗೆ ಏನ್ ಆನಂದ ಆಗ್ತದೆ. ಎಷ್ಟು ಜನ ಬಂದು ಹೇಳ್ತಾರೆ, ಎಂಥ ಮಕ್ಕಳನ್ನು ಪಡೆದಿರಿ ನೀವು, ಏನ್ ಸೌಭಾಗ್ಯ ನಿಮ್ದು ಅಂತಂತ. ಹಾಗೆ ಆ ತಂದೆ ತಾಯಿಗಳ ಭಾಗ್ಯ ಎಂತಹದ್ದು ಅಂತಂದ್ರೆ ಎಷ್ಟು ವಿಚಿತ್ರ ಅಂತ ಭಾಗವತ್ಕಾರರು ಬರೀತಾರೆ. ಮಕ್ಕಳು ಇರೋದು ಯಾರಿಗೆ ಅಂತಂದ್ರೆ ವಸುದೇವ ದೇವಕಿಯರಿಗೆ. ಅದರ ಸುಖವನ್ನು ಪಟ್ಟದ್ದು ಯಾರು ಅಂದ್ರೆ ನಂದಗೋಪ ಮತ್ತು ಯಶೋಧ. ಇದು ವಿಚಿತ್ರ, ಎಷ್ಟು ಆಶ್ಚರ್ಯ ಇರ್ತದೆ ನೋಡಿ. ಹೀಗಾಗಿ ಪುಣ್ಯ ಯಾವ ಮಟ್ಟದ್ದೋ ಆ ಮಟ್ಟದ್ದೇ ಫಲ, ಸಾಮಾನ್ಯರ ದೃಷ್ಟಿಯೊಳಗೆ ಹೇಳಬೇಕು ಅಂತ. ವಸುದೇವ ದೇವಕಿಯರಿಗೆ ಈ ಬಾಲ ಲೀಲೆಯನ್ನು ನೋಡುವ ಸೌಭಾಗ್ಯ ಇಲ್ಲ. ಅದೇ ಈ ನಂದಗೋಪ ಮತ್ತು ಅವನ ಮಡದಿಗೆ ಇವನ ಪ್ರೌಢ ಲೀಲೆಯನ್ನು ನೋಡೋದಾಗ್ಲಿಲ್ಲ, ಮದುವೆ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ ಒಂದು ಉಳಿತು. ಅಂತೂ ಅದು ಹೇಳ್ತಾರಲ್ಲ, ಸಮಯ ಸೇ ಪೆಹಲೆ ಭಾಗ್ಯ ಸೇ ಜಾದಾ ಕುಚ್ ನಹಿ ಮಿಲ್ತಾ. ಎಷ್ಟು ಇರಬೇಕು ಅಷ್ಟೇ ಸಿಗುವುದು ಅಂತ. ಅದನ್ನ ಬಹಳ ಚಂದಾಗಿ ಹೇಳ್ತಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಅವರು ಮಾಡಿದ ಸಾಧನೆ. ಮೊನ್ನೆ ಆದ್ರೂ ಅಷ್ಟೇ, ಅವನನ್ನ ಹೊಟ್ಟೆಯಲ್ಲಿ ಪಡಿಬೇಕು ಅನ್ನೋದಕ್ಕೂ ಒಂದು ಸಾಧನೆ ಇತ್ತು ಅಂತ ಹೇಳಿ ದೇವಕಿಯ ಗರ್ಭದಲ್ಲಿ ಅವನು ಅವತಾರ ಮಾಡಿದ ಆ ಕಥೆ ಬಂತು. ಕೃಷ್ಣಗರ್ಭ, ಮುಂದೆ ವಾಮನ, ಉಪೇಂದ್ರ ಮತ್ತು ಶ್ರೀಕೃಷ್ಣ ಅಂತ ಹೇಳಿ ಅವನೇ ಹೇಳ್ಕೊಂಡ. ಈ ಕಾರಣಕ್ಕಾಗಿ ನಿಮ್ಮಲ್ಲೇ ನಾನು ಅವತಾರ ಮಾಡಿದ್ದೀನಿ. ಇವರಿಗೂ ಒಂದು ವಿಶೇಷವಾದ ಬಲ ಇತ್ತು. ಏನಂದ್ರೆ ಹಿಂದೆ ಇವರೂ ಕೂಡ ತಪಸ್ಸು ಮಾಡಿದವರೇ. ಬ್ರಹ್ಮದೇವರು ಆಜ್ಞೆ ಮಾಡಿದಾಗ ಎಲ್ಲರೂ ಒಂದೊಂದು ಆಜ್ಞೆ ಸ್ವೀಕಾರ ಮಾಡಿದರು. ಅದರಲ್ಲಿ ದ್ರೋಣ ಅನ್ನುವ ವಸು ಅವನು ಆಜ್ಞಾಧಾರಕನಾಗಿ ಬಂದು ಇಲ್ಲಿ ನಂದಗೋಪನಾಗಿದ್ದಾನೆ. ಧರಾದೇವಿ ಸಾಕ್ಷಾತ್ ಬಂದು ಇಲ್ಲಿ ಯಶೋದೆಯಾಗಿ ಅಲ್ಲಿ ಕಾಣಿಸಿಕೊಂಡಿದ್ದಾಳೆ. ಅವರಿಬ್ಬರ ಆ ದೊಡ್ಡಸ್ತಿಕೆ ಅದಲ್ಲ, ಆ ಸಾಧನೆ ಅದಲ್ಲ, ಅದು ಅವರ ಪುಣ್ಯಕ್ಕೆ ಕಾರಣ ಅಂತ ಹೇಳಿ ಬಹಳ ಸುಂದರವಾಗಿ ಹೇಳ್ತಾರೆ. ಅದಕ್ಕೆ ಈ ಭಾಗ್ಯ ವಸುದೇವ ದೇವಕಿಯರಿಗಿಲ್ಲದ್ದೂ ಕೂಡ ಇವರಿಗೆ ದೊರೆಯಿತು. ಇವರು ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಅವರು ಬಂದರು ಅಂತ. ಅಷ್ಟೇ ಅಲ್ಲ, ದೇವರು ಇನ್ನೊಂದು ಮಾತು ಹೇಳಿದ್ದಂತೆ, ನಿಮಗೆ ಬರೀ ನಾನು ನನ್ನ ಲೀಲೆಗಳನ್ನು ತೋರಿಸೋದಷ್ಟೇ ಅಲ್ಲ, ಅದನ್ನು ಸ್ಮರಣೆ ಮಾಡಿಕೊಟ್ಟು ನನ್ನ ಮೂಲ ರೂಪವನ್ನು ಗೊತ್ತು ಮಾಡಿಸ್ತೀನಿ ಅಂತ ಹೇಳಿ. ಹೀಗಾಗಿ ಗರ್ಗಾಚಾರ್ಯರ ಮೂಲಕ ಅನೇಕ ಬಾರಿ, ಒಂದ್ಸಲ ಅಲ್ಲ ಅನೇಕ ಬಾರಿ ನಂದಗೋಪನಿಗೆ ಮತ್ತೆ ಮತ್ತೆ ಹೇಳ್ತಾರೆ, ನಿನ್ನ ಮಗ ಅಲ್ಲ ನೆನ್ಪಿಟ್ಕೋ. ಅದಕ್ಕೆ ಇಷ್ಟೆಲ್ಲ ಆಗಿದೆ. ಮತ್ತೆ ಮುಂದೆ ಕಥೆ ಬರ್ತದೆ, ಗೋವರ್ಧನದ ಕಥೆ ಬಂದಾಗ ಅವನು ಯಾಕೆ ಇಷ್ಟು ದೊಡ್ಡವನು, ಯಾಕಿಷ್ಟು ಅದ್ಭುತವನ್ನ ಸಾಧಿಸ್ಲಿಕ್ಕೆ ಶಕ್ಯ ಅಂತಂದ್ರೆ ನಿನ್ನ ಮಗನಾಗಿದ್ರೆ ಇಷ್ಟು ಶಕ್ಯ ಇಲ್ಲ. ಅವನು ಯಾರ ಗರ್ಭ ಸಂಭೂತನೂ ಅಲ್ಲ, ಅವನು ಹಂಗೆ ಪ್ರಾದುರ್ಭವ ಆದವನು. ಆದ್ದರಿಂದ ಅವನು ಪುರುಷೋತ್ತಮನಾಗಿದ್ದಾನೆ ಅಂತ ಮತ್ತೆ ಹೇಳ್ತಾರೆ. ಇದು ಅದರ ಹಿನ್ನೆಲೆ ಅಂತ ತಿಳಿಸ್ತಾರೆ. ಮುಂದೆ ಅವಳು ನಿನ್ನೆ ಒರಳಿಗೆ ಕಟ್ಟಿ ಹಾಕಿದ್ಲು ಅಂತ ಅನ್ನೋ ಕಥೆ ಬಂತ. ಆ ಒರಳನ್ನೇ ಮತ್ತೆ ಕೆಳಗೆ ಡಬ್ಬು ಮಾಡಿ ಅದ್ರ ಮೇಲೆ ನಿಂತು ಎಲ್ಲ
ಶುರು ಮಾಡಿದ್ನಂತ ಆಟ ಆಡ್ಲಿಕ್ಕೆ. ಇನ್ನು ಹೆಂಗ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕಾಗಿ ದೊಡ್ಡ ಹಗ್ಗದಿಂದ ಕಟ್ಟಿದ್ದು, ಸಣ್ಣ ಹಗ್ಗದಿಂದ ಕಟ್ಟಿದ್ದು ಎಲ್ಲ ವಿಷಯ ಬಂತಲ್ಲ. ಅದಾದ್ಮೇಲೆ ಆ ವರಳನ್ನೇ ನಿಮಿತ್ತ ಮಾಡಿಕೊಂಡು ನಳಕೂಬರ ಮಣಿಗ್ರೀವರನ್ನು ಉದ್ಧಾರ ಮಾಡಿದ ಅಂತ ಬರ್ತದೆ. ಅರ್ಜುನ ವೃಕ್ಷಗಳು ಅವುಗಳ ಮಧ್ಯದೊಳಗೆ ಇದನ್ನ ತೆಗೆದುಕೊಂಡು ಹೋಗಿ, ವರಳನ್ನು ತೆಗೆದುಕೊಂಡು ಹೋಗಿ ಎಳೆದ. ಎಷ್ಟು ವರ್ಷದ ಬಾಲಕ ಅವನಿಗೆ? ಆವಾಗ 3-4 ವರ್ಷ ಅಷ್ಟೇ ವಯಸ್ಸು. ಆವಾಗ 3 ವರ್ಷ ಅಲ್ಲಿ ಅರ್ಜುನ ವೃಕ್ಷಗಳನ್ನ ಬೀಳಿಸಿದ ಮೇಲೆ ಓಡಿ ಬಂದ್ರ ಜನ. ಕೆಲವರು ನೋಡಿದವರಿದ್ರು, ಕೆಲವರು ನೋಡಿಲ್ಲ. ನೋಡಿದವರು ಹೇಳಿದ್ರೆ ನಂಬ್ತಾ ಇಲ್ಲ ಜನ. ಸಾಧ್ಯನೇ ಇಲ್ಲ, ಸಣ್ಣ ಕೂಸು ಇಷ್ಟೆಲ್ಲ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ? ಅದು ಸಾಧ್ಯ ಇಲ್ಲ ಅಂತ ಕೆಲವರು ಹಾಗೆ ಅದನ್ನ ನಾವು ನೋಡಿದ್ದೀವಿ ಕಣ್ಣಾರೆ. ಈ ಮಗುವೆ ಆ ದೊಡ್ಡ ಕಲ್ಲಿನ ಒರಳನ್ನು ಎಳ್ಕೊಂಡು ಬಂದು, ಕಲ್ಲಿನ ಒರಳು ಎಷ್ಟು ವಜ್ಜಿರ್ತದೆ ನೋಡ್ರಿ ನೀವು, ಅದನ್ನ ಎಳ್ಕೊಂಡು ಬಂದು ತನ್ನ ಶಕ್ತಿಯ ಸಾಮರ್ಥ್ಯದಿಂದ ಈ ದೊಡ್ಡದಾದ 2 ವೃಕ್ಷಗಳನ್ನ ಬೀಳಿಸ್ಬಿಟ್ಟ. ಬಹಳ ಆಶ್ಚರ್ಯ ಆಯ್ತು. ಯಾಕೆ ಅಂತಂದ್ರೆ ಇದನ್ನ ಸಣ್ಣ ಮಗುವಾಗಿ ಮಾಡ್ಲಿಕ್ಕೆ ಶಕ್ಯ ಇಲ್ಲಲ್ಲ. ಆದ್ರೆ ಕೆಲವರಿಗೆ ಸ್ಮರಣೆ ಬಂತಂತ, ಇದೇನ್ ದೊಡ್ಡ ವಿಷಯ, ಮೊನ್ನೆ ಆ ದೊಡ್ಡದಾದ ಪೂತನೆ ಎದೆ ಮೇಲೆ ಕೂತು ಕುಣಿದಾಡಿದ್ನಲ್ಲ ಪರಮಾತ್ಮ, ಅಂಥವನಿಗೆ ಇದೇನ್ ದೊಡ್ಡ ವಿಷಯ ಅಲ್ಲ, ಇಟ್ ಈಸ್ ನಥಿಂಗ್ ಅಂತಂದ್ರೆ ಕೆಲವು. ಹಿಂಗಾಗಿ ಗೋಕುಲದಲ್ಲಿ ಹಲವರಿಗೆ ಸಂದೇಹ, ಹಲವರಿಗೆ ನಿಶ್ಚಯ, ಹಲವರಿಗೆ ಮತ್ತೆ ತಪ್ಪು ತಿಳುವಳಿಕೆ ಎಲ್ಲ ಬರ್ತಾ ಇತ್ತು. ಕಾರಣ ಅವರವರ ಭಾವಕ್ಕೆ ಅದನ್ನ ನೋಡ್ತಾ ಇದ್ರು. ಯಾರ ಪುಣ್ಯ ಎಷ್ಟೋ ಅಷ್ಟು ದೇವರು ಫಲ ಕೊಡ್ತಾರೆ. ಒಂದೇ ವಸ್ತುವನ್ನ 4 ಜನ ನೋಡಿದರೆ 4 ರೀತಿಯಾಗಿ ತಿಳಿತಾರೆ. ನೀವು ನೋಡಿರ್ಬೇಕಾದ್ರೆ ಯಾವುದೋ ಒಂದು ಪದಾರ್ಥವನ್ನೇ 4 ಜನ ನೋಡಿದ್ರೆ ತತ್ವಜ್ಞರಾದರೆ ಅದರೊಳಗಿರುವ ತತ್ವವನ್ನು ತಿಳಿತಾರೆ. ಸೊ ವಿಜ್ಞಾನಿ ಆದರೆ ಆ ವಸ್ತುವಿನ ಆಕರ್ಷಣೆಯಂತದ್ದು, ಆ ವಸ್ತುವಿನ ಕಂಪೋಸಿಷನ್ ಏನು ಅಂತ ವಿಚಾರ ಮಾಡ್ತಾರೆ. ಅದೇ ಒಬ್ಬ ಕವಿ ಆಗಿದ್ರೆ ಆ ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಕಟ್ಟಿ ಒಂದು ಸುಂದರವಾದ ಕವಿತೆ ಬರೆದ್ಬಿಡುತ್ತೆ. ಇದು ಅವರವರ ಭಾವ ಹೇಗೋ ಅವರವರಿಗೆ ಆ ರೀತಿಯಾದ ಫಲ ಸಿಗ್ತದೆ ಅಂತ ಹೇಳಿ ಆ ನಂದಗೋಕುಲದಲ್ಲಿ ಕಾಣಿಸ್ತಾ ಇತ್ತು ಅಂತ. ಅದಕ್ಕೊಂದು ಕಾರಣ ಹೇಳ್ತಾರೆ. ಇವರಿಬ್ರು ಇಲ್ಲಿ ವೃಕ್ಷಗಳಾಗಿರುವಂತಹದಕ್ಕೆ ಏನ್ ಕಾರಣ? ಅರ್ಜುನ ವೃಕ್ಷಗಳ ಆಗಿ ಈ ನಳಕೂಬರ ಮಣಿಗ್ರೀವರು ಯಾಕಿದ್ರು ಅಂತಂದ್ರೆ ಅದಕ್ಕೆ ಹಿಂದೆ ಒಂದು ಕಥೆ ಹೇಳ್ತಾರೆ. ಗಂಗಾ ದಂಡೆಯ ಮೇಲೆ ರುದ್ರದೇವರ ಕ್ಷೇತ್ರ, ಅಲ್ಲಿ ಈ ಎಲ್ಲಾ ದೇವತೆಗಳು ಗಂಧರ್ವರೆಲ್ಲ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಒಂದು ಪ್ರದೇಶ, ಆ ಪ್ರದೇಶದೊಳಗೆ ಬೇರೆ ಯಾರೂ ಹೋಗೋಂಗಿಲ್ಲ, ದೊಡ್ಡ ದೊಡ್ಡ ಋಷಿಗಳಷ್ಟೇ ಓಡಾಡ್ತಾ ಇದ್ರು. ಅಂತ ಕಾಲಕ್ಕೆ ಈ ಸ್ತ್ರೀಯರೆಲ್ಲ ಸ್ನಾನ ಮಾಡ್ತಾ ಇದ್ರು, ಆ ಕಡೆ ಪುರುಷರು ಸ್ನಾನ ಮಾಡ್ತಾ ಇದ್ರು. ನಾರದರು ಆ ಮಾರ್ಗವಾಗಿ ಹೋಗ್ತಾ ಇದ್ರು. ನಾರದರು ಅಲ್ಲಿದ್ದಾರೆ, ಅವರೇನು ಇವ್ರನ್ನ ನೋಡಿಲ್ಲ. ಆದರೆ ಮರ್ಯಾದೆ, ದೊಡ್ಡವರು ಬಂದಾಗ ಒಂದು ಮರ್ಯಾದೆ ಅಂತ ಇರ್ತದೆ. ಎದ್ದಿಲ್ಲೋದಲ್ಲ, ಆ ಹೆಣ್ಮಕ್ಳೆಲ್ಲ ಬೇಗ ಬೇಗ ಬಟ್ಟೆ ಉಟ್ಕೊಂಡು ಬಂದು ಅವರಿಗೆ ಅಷ್ಟಾಂಗ ನಮಸ್ಕಾರ ಮಾಡಿ. ಆದರೆ ಇವರು ಯಾರಿದ್ರು, ನಳಕೂಬರ ಮಣಿಗ್ರೀವರು ಯಾರಿದ್ರು, ಅವರು ಮಾತ್ರ ಅವಾಗ ಕೆಲಸ ಮಾಡಲಿಲ್ಲ. ದೊಡ್ಡವರು ಬಂದಾಗ ಅನಾಚಾರ ಮಾಡಿದ್ರೆ ಏನಾಗ್ತದೆ ಅಂತ ನಿನ್ನೆನೂ ಬಂದಿತ್ತಲ್ಲ ಮೊನ್ನೆ. ಆ ರೀತಿಯಾಗಿ ಅವರು ನಾರದರಿಗೆ ಕೊಡಬೇಕಾದ ಮರ್ಯಾದೆಯನ್ನು ಕೊಡಲಿಲ್ಲ. ಅವರು ದೇವರ್ಷಿಗಳು. ನಾರದರು ನಮ್ಮ ಬಾಯಿಯೊಳಗೆ ಬಹಳ ಸರಳಾಗಿ ಬಿಟ್ಟಾರೆ. ಅದು ನಾರದರು ಅಂದ್ರೆ ಎಷ್ಟು ದೊಡ್ಡ ಕಕ್ಷೆಯಲ್ಲಿ ಬರುವರು, ಎಷ್ಟೋ ದೊಡ್ಡ ದೊಡ್ಡ ದೇವತೆಗಳಿಗಿಂತ ಉತ್ತಮ ಕಕ್ಷೆಯಲ್ಲಿ ಬರುವಂತಹ ನಾರದರಿಗೆ ಮರ್ಯಾದೆ ಮಾಡದೇ ಇದ್ದಾಗ ನಾರದರಂದರು ಇದು ಅಹಂಕಾರದಲ್ಲಿ ಮಾಡಿದ ಕೆಲಸ. ಯಾವಾಗ ನಮ್ಮ ದೊಡ್ಡಸ್ತಿಗೆ ನಮ್ಮ ತಲೆಗೆ ಏರ್ತದೋ, ಸಂಪತ್ತೋ ಆಕರ್ಷಣೆಯೋ ಯಾವುದೋ ಒಂದು ಬಹಳ ಎತ್ತರದ ಮಟ್ಟಕ್ಕೆ ನಮ್ಮ ತಲೆಗೆ ಹಿಡ್ಕೊಂಡಾಗ ನಾವು ಅಪಚಾರ ಮಾಡೋದು ಬಹಳ ಸ್ವಾಭಾವಿಕ. ಯಾಕೆ ಕುಂತಿದೇವಿ ಯಾವಾಗಲೂ ಕಷ್ಟ ಇರಲಿ ಅಂತಂದು ಅಂದ್ರೆ, ಕಷ್ಟ ಇದ್ದಾಗ ದೇವರ ಸ್ಮರಣೆ ಹೆಚ್ಚಿರುತ್ತೆ, ಅನುಕೂಲ ಇದ್ದಾಗ ನೋಡಿರ್ಬೇಕಾದ್ರೆ ಅದರ ಅರ್ಧ ಆಗಿಬಿಡುತ್ತೆ 50%. ದೊಡ್ಡ ಯೋಗಿಗಳಿಗೆ ಹಂಗಾಗ್ಲಿಕ್ಕಿಲ್ಲ. ಆದರೆ ಹೆಚ್ಚಾಗಿ ಮನುಷ್ಯ ಸ್ವಭಾವದೊಳಗೆ ಅನುಕೂಲ ಇದ್ದಲ್ಲಿ ಭಗವತ್ ಸ್ಮರಣೆ ಕಡಿಮೆ. ಅವರಿಗೆ ತಮ್ಮ ದೊಡ್ಡಸ್ತಿಕೆಯ ಮೂಲಕವಾಗಿ ಅಹಂಕಾರ ಬಂದು ನಾರದರಿಗೆ ಅವಮರ್ಯಾದೆ ಮಾಡಿದ್ದಕ್ಕೆ ನಾರದರು ಹೇಳಿದರು, ದೇವರ ಕಾರ್ಯನೂ ಇದೆ ಮುಂದೆ, ಅದಕ್ಕಾಗಿ ನೀವೆಲ್ಲ ಸ್ತಬ್ಧವಾದ ಅಚಲವಾದಂತಹ ಒಂದು ಯೋನಿಯಲ್ಲಿ ಭೂಲೋಕದಲ್ಲಿ ಹುಟ್ಟಬೇಕು. ಅದಕ್ಕಾಗಿ ವೃಕ್ಷಗಳಾಗಿ ಅವರಿಬ್ರು ಹುಟ್ಟಿದ್ರು ಅಂತ. ಆದರೆ ಅನುಗ್ರಹವನ್ನು ಮಾಡಿದ್ರು. ದೊಡ್ಡವರು ಸ್ವಭಾವನೆ ಹಂಗಿರ್ತದೆ, ಶಿಕ್ಷೆ ಕೊಡ್ತಾರೆ ಮತ್ತು ಪ್ರೀತಿಯಿಂದ ಅದನ್ನ ಆಧರಿಸ್ತಾರೆ. ಹಿಂಗಾಗಿ ಮುಂದೆ ನೋಡ್ತೀರಿ, ಇಂದ್ರನ ಕಥೆಯನ್ನು ನಾವು ನೋಡ್ತೀವಿ. ಹಾಗೆ ಹೇಳಿದ್ದಕ್ಕೆ ಅವರಿಬ್ಬರು ಕೂಡ ಅಲ್ಲಿ ವೃಕ್ಷಗಳಾಗಿ ಬಂದು ನಳಕೂಬರ ಮಣಿಗ್ರೀವರಾಗಿ ಅಲ್ಲಿ ಕೃಷ್ಣನಿಂದ ಉದ್ಧತರಾದರು ಅಂತ ಅನ್ನೋ ಕಥೆ ಬರುತ್ತೆ. ಅದು ಒಂದು ಸೌಭಾಗ್ಯನೇ. ಶಾಪ ತಗೊಂಡ್ರು ಅದೊಂದು ವರನೇ. ಯಾವುದು ಶಾಪ ಯಾವುದು ವರ? ಭಗವತ್ ಸಾನ್ನಿಧ್ಯವನ್ನು ತಂದು ಕೊಡುವುದು ಶಾಪ ಅಂತ ಕರೀಲಿಕ್ಕಾಗ್ತದೆ, ಅದೊಂದು ವರನೇ ಆಯ್ತು ಅವರಿಗೆ. ಹೀಗಾಗಿ ಮಹಾತ್ಮರು ಮಾಡುವ ಶಾಪವು, ಕೊಡುವ ಶಾಪವೂ ಕೂಡ ವರದ ರೂಪದಲ್ಲೇ ಇರ್ತದೆ, ನಮಗೆ ಗೊತ್ತಾಗೋದಿಲ್ಲ. ಅದನ್ನ ನಾರದರು ಬಹಳ ಚೆನ್ನಾಗಿ ಮಾಡಿ ತೋರಿಸ್ತಾರೆ. ಮುಂದೆ ಶ್ರೀಕೃಷ್ಣ ಪರಮಾತ್ಮ ವಿಚಾರ ಮಾಡಿದ, ಈ ಪಟ್ಟಣದೊಳಗೆ ಹೊಸ ಹೊಸ ಕಟ್ಟಡಗಳು ನಿರ್ಮಾಣ ಆಗ್ತಾ ಇದೆ, ಹೊಸ ಹೊಸ ಬಿಲ್ಡಿಂಗ್ಸ್ ಎಲ್ಲ ಬರ್ತಾ ಇದೆ.
ಮತ್ತೆ ಇಲ್ಲಿ ನಗರೀಕರಣ ಹೆಚ್ಚಾದರೆ ಪ್ರಾಕೃತಿಕ ಸೌಂದರ್ಯ ಹೊರಟು. ನಮ್ಮ ಬೆಂಗಳೂರಿನ ಪರಿಸ್ಥಿತಿ ಅದೇ ಅದಲ್ಲ ಸದ್ಯಕ್ಕೆ. ಯಾರು ಎಲ್ಲಿ ಹೋದರೂ ಕೂಡ ಈಗಾಗಲೇ ಅದನ್ನು ಸ್ವಚ್ಛ ಮಾಡಿ ಗೆರೆ ಹಾಕಿ ಇಟ್ಟುಬಿಟ್ಟಿರ್ತಾರೆ. ಅಪ್ಕಮಿಂಗ್ ಲೇಔಟ್ ಅಂತ ಹಾಕಿಬಿಟ್ಟಿರ್ತಾರೆ. ಟೌನ್ಶಿಪ್ ಅಂತ, ಟೌನ್ಶಿಪ್ ಸಂಬಂಧ ಎಷ್ಟು ಹೊಡೆದಾಡಿರ್ತಾರೆ ಅಂತವೆಲ್ಲ ಶುರುವಾಗಿರ್ತಾರೆ. ಅದರಿಂದ ಏನಾಯ್ತು ಅಂದ್ರೆ ನಗರೀಕರಣ ಹೆಚ್ಚಾದರೆ ನಾಗರಿಕರಾಗ್ತಾರೆ ಹೊರತು ಅದು ಭಗವಂತನಿಗೆ ಪ್ರೀತ್ಯಾಸ್ಪದರಾಗೋದಿಲ್ಲ. ಅದಕ್ಕಾಗಿ ಅದಕ್ಕೆ ಒಳ್ಳೆ ವಾತಾವರಣ ಅಂದ್ರೆ ಹಳ್ಳಿ ವಾತಾವರಣ ಇಲ್ಲಿ ಬೇಡ ಅಂತ ನಿರ್ಧಾರ ಮಾಡಿದ್ನಂತ. ಅದಕ್ಕಾಗಿ ತನ್ನ ರೋಮಕೂಪಗಳಿಂದ, ರೋಮ ಅಂದ್ರೆ ಕೂದಲುಗಳು, ಭಗವಂತನ ರೋಮ ಅಂದ್ರೆ ಏನು ಮೊನ್ನೆ ಹೇಳ್ಬೇಕಾದ್ರೆ ಯಾರೋ ಕೇಳಿದ್ರು ಅಂದ್ರೆ ಆಚಾರ್ಯ ಅವರು ಕೃಷ್ಣ ರೋಮಕ್ಕೆ ಅರ್ಥಾತ್ ಕೃಷ್ಣ ಕೂದಲಿಗೆ, ಕಪ್ಪು ಕೂದಲಿಗೆ ಇಷ್ಟು ಶಕ್ತಿ ಇದೆ, ಅದರ ಒಂದು ಅವತಾರನೇ ಇಷ್ಟು ದೊಡ್ಡದು, ಇನ್ನು ಅವನಿಗೆ ಶಕ್ತಿ ಇರ್ಲಿಕ್ಕಿಲ್ಲ ಅಂತ ಹಿಂಗೆ ಕೇಳಬಾರ್ದು. ಯಾಕೆ ಅಂದ್ರೆ ಭಗವಂತನಿಗೂ ಅವನ ಅವಯವಕ್ಕೂ ಯಾವ ವ್ಯತ್ಯಾಸ ಇಲ್ಲ. ಅವನ ಕೂದಲಂದ್ರೂ ಅವನಷ್ಟೇ ಸಾಮರ್ಥ್ಯ ಅದಕ್ಕೂ. ಸ್ವಗತ ಭೇದ ವಿವರ್ಜಿತಾತ್ಮ ಅಂತ. ಹೀಗಾಗಿ ಅವನು ತನ್ನ ರೋಮಗಳಿಂದ ತೋಳಗಳನ್ನು ಸೃಷ್ಟಿ ಮಾಡಿ ಎಲ್ಲಾ ಕಡೆ ಸಮಸ್ಯೆ ಮಾಡಿಬಿಟ್ಟು. ಈಗ ಹೆಂಗ ನಾಯಿಗಳು ಬಹಳ ಆತು ಅಂದ್ರೆ ಆ ಜಗನೇ ಬಿಟ್ಬಿಡ್ತಾರಲ್ಲ, ಆ ಪರಿಸ್ಥಿತಿ ಹಲವು ಕಡೆ ಬಂದು ಒಂದು ಇದನ್ನು ಮಾಡಿದ್ದಕ್ಕೆ. ಹಂಗಾಗಿ ಈ ತೋಳಗಳೇ ಬಂದು ಊರಿನೊಳಗೆ ವಾಸ ಮಾಡ್ಲಿಕ್ಕೆ ಹೆಂಗಿರ್ಲಿಕ್ಕೆ ಶಕ್ತಿ? ಅದಕ್ಕಾಗಿ ಆ ವೃಕ ಸಮೂಹವನ್ನು ನೋಡಿ ಜನ ಎಲ್ಲ ಹೊರಡಬೇಕು ಅಂತ ಸಿದ್ಧ ಮಾಡಿಕೊಂಡು ಎಲ್ಲಿಗೆ ಹೊರಡಬೇಕು ಅಂದಾಗ ವೃಂದಾವನ ಕಡೆ ಮುಖ ಮಾಡ್ತಾರೆ. ಆವಾಗ ವೃಂದಾವನಕ್ಕೆ ಅವರೆಲ್ಲ ಬಂದರು ಅಂತ ಅನ್ನೋ ಕಥೆ ಆಗೋದಕ್ಕೆ ಬರ್ತದೆ. ಸೊ ಗೋಕುಲದಿಂದ ವೃಂದಾವನಕ್ಕೆ ಶಿಫ್ಟ್ ಆಗಿದ್ದು ಭಗವಂತನ ಇಚ್ಛಾದಿಂದ. ಯಾಕೆ ಅಂದ್ರೆ ಅಲ್ಲಿ ನಗರದ ಇದು ಕಡಿಮೆ ಅಂತ ಹೇಳಿ, ಅವಸ್ಥೆ ಕಡಿಮೆ ಅಂತ ಹೇಳಿ, ಹಿಂಗಾಗಿ ವೃಂದಾವನಕ್ಕೆಲ್ಲ ಬರ್ತಾರೆ. ವೃಂದಾವನದಲ್ಲಿ ಮತ್ತೆ ಅನೇಕ ಕೆಲಸಗಳು ನಡಿಬೇಕು, ಅದಕ್ಕೆ ಪರಮಾತ್ಮ ಇಚ್ಛೆಯನ್ನು ಪಟ್ಟಿದ್ದಾನೆ. ವೃಂದಾವನದಲ್ಲಿ ಮುಖ್ಯವಾಗಿ ವೇಣುಗಾನ ನೀವೆಲ್ಲ ಕೇಳಿದ್ದೀರಿ. ರಂಗ ಕೊಳಲ ನೂದಲಾಗಿ ಮಂಗಳಮಯವಾಯಿತು ಧರೆ ಅಂತ ಹೇಳಿ ಹಾಡೋದಲ್ಲ. ಅದರ ಪ್ರಕಾರ ನಿತ್ಯದಲ್ಲಿ ವೇಣುಗಾನ ಮಾಡ್ತಾ ಇದ್ರೆ ಜಗತ್ತೆಲ್ಲ ಮೈ ಮರೆತು ಯಾವುದು ವಿರುದ್ಧವಾದ ಪ್ರಾಣಿಗಳು ಪಶುಗಳು ಇರ್ತಾವೋ ಅವುಗಳು ಕೂಡ ಒಂದಕ್ಕೊಂದು ಸ್ನೇಹಿತರಾಗ್ಬಿಡ್ತಾ ಇದ್ವು. ಯಾಕೆಂದ್ರೆ ದೊಡ್ಡವರ ಪ್ರಭಾವ ಹಂಗಿರ್ತದೆ. ನೋಡಿರ್ಬೇಕಾದ್ರೆ ಇಬ್ರು ಬಹಳ ಜಗಳಾಡ್ತಿದ್ರು ಅಂದ್ರೆ ಏನ್ ಹೇಳ್ತಾರೆ, ಬರ್ರಿ ಸ್ವಾಮಿಗಳ ಹತ್ರ ಹೋಗೋಣ, ಅಲ್ಲೇ ಪರಿಹಾರ ಆಗ್ತದೆ ಅಂತ. ಯಾಕೆ ಹೇಳ್ರಿ? ಮಹಾನುಭಾವರ ಸಾನ್ನಿಧ್ಯದೊಳಗೆ ನಿಮ್ಮ ವೈರ ಕಡಿಮೆ ಆಗ್ಬಿಡುತ್ತೆ, ಕಡಿಮೆ ಅಲ್ಲ ಶೂನ್ಯ ಆಗ್ಬಿಡುತ್ತೆ. ಇದೇ ಉದ್ದೇಶಕ್ಕೆ ಅದಕ್ಕೆ ಬಹಳ ಏನ್ ಹೇಳ್ತಾರೆ, ಅದಕ್ಕೆ ಸೈಂಟಿಫಿಕ್ ಆಗಿ ಇರುವಂತಹ ವಿಚಾರ ಅದು. ಹೀಗಾಗಿ ಮಹಾತ್ಮರ ಸಾನ್ನಿಧ್ಯದೊಳಗೆ ಅದೆಲ್ಲ ಸಾಧ್ಯ ಇತ್ತು. ಸಾಕ್ಷಾತ್ ಶ್ರೀಕೃಷ್ಣನೇ ಕೊಳಲನ್ನ ಊತ್ತ ಅಲ್ಲಿ ನಿಂತಿದ್ದಾನೆ ಅಂದ್ರೆ ವೃಂದಾವನದೊಳಗೆ ಎಷ್ಟು ಚೆಂದಾಗಿ ಎಲ್ಲ ನಡಿಬೇಕು. ಆದ್ದರಿಂದ ಆ ವೃಂದಾವನದೊಳಗೆ ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಜೀವನ ಮಾಡ್ತಾ ಇದ್ದಾರೆ. ಆದರೆ ಈ ಕಂಸನ ಉಪದ್ರವ ಅಲ್ಲಿಯೂ ಮುಂದುವರಿತು ಅಂತ ಹೇಳ್ತಾರೆ. ಅನೇಕ ಅಸುರರು ಅಲ್ಲೂ ಕೂಡ ಬಂದರು ಅಂತ. ವತ್ಸಾಸುರನ ಕಥೆ ಹೇಳ್ತಾರೆ. ವತ್ಸಾಸುರ ಒಂದಿಷ್ಟು ಗಿಡದಲ್ಲಿ ಒಳ್ಳೆ ಹಣ್ಣುಗಳು ಬಿಟ್ಟಾವೆ, ಅದನ್ನು ತೆಗಿಬೇಕು ಅಂತ ಅನ್ನೋ ಹೊತ್ತಿಗೆ ವತ್ಸಾಸುರ ಬಂದಾಗ ಕೃಷ್ಣ ಅಂದ ಕಲ್ಲು ಹೋಗಿಬೇಡ, ವತ್ಸಾಸುರನೇ ಒಗದ್ ಬಿಡೋಣ ಅಂತ. ಯಾಕೆ ಅಂದ್ರೆ ಅಸುರ ಮೇಲೆ ಹೋಗಿ ವೃಕ್ಷದ ಮೇಲೆ ಬಿದ್ದ ಅಂದ್ರೆ ಒಂದು 4 ಗಿಡನೇ ಕೆಳಗೆ ಬರ್ತಾವ, ಹಣ್ಣು ಬರೋದಲ್ಲ, ಗಿಡನೇ ಕೆಳಗೆ ಬಂದ್ಬಿಡುತ್ತೆ. ಆ ರೀತಿಯಾಗಿ ಮಾಡಿದ್ದಕ್ಕೆ ವತ್ಸಾಸುರನ ಸರಿಯಾಗಿ ಸಿಕ್ಕ ಅಂತ ಹೇಳಿ ಅವನ ಕೈಕಾಲುಗಳನ್ನು ಹಿಡಿದು ಎತ್ತಿ ಎಸೆದ್ರೆ ಗಿಡಗಳ ಮೇಲೆ ಹಣ್ಣುಗಳ ಮೇಲೆ ಅವನು ಬಿದ್ದು ಗಿಡಗಳೆಲ್ಲ ದೊರೆತು ಎಲ್ಲರೂ ಹಣ್ಣು ತಿಂದು ಮನೆಗೆ ಹೋದ್ರಂತ. ಅಂದ್ರೆ ಬಂದ ಕಷ್ಟವನ್ನ ಅಪಾರ್ಚುನಿಟಿ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿ ಕೃಷ್ಣನ್ ನೋಡಿ ಕಲಿಬೇಕು. ಕೃಷ್ಣ ಅಂದ ಇದು ಬಹಳ ಕರೆಕ್ಟ್ ಟೈಮಿಗೆ ಬಂದೆಪ್ಪ ವತ್ಸ ಬಾ ಅಂತ ಹೇಳಿ ವತ್ಸಾಸುರನ ಬಗೆಹರಿಸಿದ್ರು. ಮುಂದೆ ತಿಂದ ಮೇಲೆ ಹಣ್ಣು ತಿಂದ ಮೇಲೆ ನೀರು ಕುಡಿಬೇಕಲ್ಲ, ನೀರಿಗೆ ಅಂತ ಹೋದ್ರು. ಅಲ್ಲಿ ಬಕಾಸುರ ಬಂದಿದ್ದ. ಬಕಾಸುರ ಅಂದ್ರೆ ಇದು ಭೀಮಸೇನ ಬಕಾಸುರ ಅಲ್ಲ, ಇದು ಬೇರೆ ಬಕದ ರೂಪದಲ್ಲಿರುವ ಅಸುರ. ಚಪ್ಪಟೆ ಚಿಂಚೆನಲ್ಲಿ ಇರ್ತಾವಲ್ಲ ಅವ ಬಕ. ಆ ಬಕ ಏನ್ ಮಾಡ್ತು ಅಂದ್ರೆ ಕೃಷ್ಣನ್ ನುಂಗಿ ಬಿಡ್ತು. ಅದ್ರದ್ದು ಪುಣ್ಯ ಇತ್ತೇನೋ, ಕೃಷ್ಣನನ್ನೇ ಒಡಲಿಗೆ ಹಾಕೊಂಡ ತಕ್ಷಣ ಕೃಷ್ಣ ಏನ್ ಮಾಡದ ಅಂದ್ರೆ ಅದರ ಕುತ್ತಿಗೆಯ ಭಾಗದೊಳಗೆ ಬೆಂಕಿಯನ್ನ ಕಾರ್ಲಿಕ್ಕೆ ಪ್ರಾರಂಭ ಮಾಡಿದ. ಬಿಸಿ ಎಲ್ಲಾ ಜನ ಹಾಹಾಕಾರ ಮಾಡ್ತಿದ್ದಾರೆ, ಇವ ಬಕಾಸುರ ನುಂಗಿಬಿಟ್ಟ ಕೃಷ್ಣನನ್ನ ಅಂತ ಹೇಳಿ ಅಲ್ಲಿರುವ ಆ ನಂದಗೋಪನ ಆ ಪರಿವಾರದವರು ಅವ್ರ ತಂದೆ ತಾಯಿನ ಕರ್ಕೊಂಡು ಬಂದ್ಬಿಟ್ರಂತೆ. ಕೃಷ್ಣಾರ್ಪಣ ಆಗ ನೋಡ್ಬರ್ರಿ ಅಂತ ಹೇಳಿ. ಹಿಂಗಾಗಿ ಕರ್ಕೊಂಡು ಬಂದ್ರೆ ಕೃಷ್ಣ 5 ನಿಮಿಷದೊಳಗೆ ಆ ಬಕನ ಬಾಯಿಂದ ತಾನೇ ಉಳಲ್ಪಟ್ಟ. ಯಾಕೆಂದ್ರೆ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಆ ವಿಷ ಆ ಅಗ್ನಿ ಅವನ ಆ ಬಕವನ್ನು ಸುಟ್ಟು ಹಾಕಿಬಿಡ್ತು ಅಂತ. ಆಮೇಲೆ ಹೊರಗೆ ಬಂದವನೇ ಆ ಬಾಯಿ ಯಾವುದನ್ನ ತೆಗೆದಿತ್ತೋ ಇವನನ್ನ ನುಂಗಬೇಕು ಅಂತ ಆ ಬಾಯಿಯನ್ನೇ ಹರಿದು ಕೃಷ್ಣ ಅವನನ್ನ ಕೊಂದು ಬಿಟ್ಟ ಅಂತ ಒಂದು ಕಥೆ ಬರುತ್ತೆ. ಬಾಯಿಯೊಳಗೆ ಏನ್ ಹಾಕೋಬೇಕು ಅದು ನೋಡಿ ಹಾಕೋಬೇಕು. ಬಾಯಿಯೊಳಗೆ ತಪ್ಪಾದ ಪದಾರ್ಥ ಬಿತ್ತು ಅಂದ್ರೆ ಒಂದು ಸಲ ಗ್ಯಾರಂಟಿ ಬಾಯಿ ನಮ್ದನ್ನ ಎಳಿತಾನೆ ಪರಮಾತ್ಮ ಅನ್ನೋದು ಅದ್ರ ಸೂಚನೆ ಅಂತ ಅರ್ಥ. ಯಾವುದು ಒಳಗೆ ಹೋಗ್ತದೋ ಅದು ನಮಗೆ ಜೀರ್ಣವಾಗುವಂತಹದ್ದು ಇರಬೇಕು. ಹೇಳಲಿಕ್ಕೆ ನನಗೂ ಅಧಿಕಾರ ಇಲ್ಲ, ಅದು ಹೇಳ್ತದೆ. ಜೀರ್ಣವಾಗುವ ಪದಾರ್ಥ ಅರ್ಥಾತ್ ಭಗವದ್ ಅರ್ಪಿತವಾದ ಪದಾರ್ಥ ಇರಬೇಕು.
ಭಗವದ್ ಅರ್ಪಣೆ ಮಾಡ್ಲಿಕ್ಕೆ ಬರಂಗಿಲ್ಲ ಆಚಾರ್ಯ, ಏನ್ ಮಾಡೋದು ಅಂಥವು ಕೆಲವು ತಿಂತಿರ್ತೀವಿ ನಾವು ಅಂದ್ರೆ ಅದನ್ನ ಸ್ವಲ್ಪ ರಾಂಗ್ ಅಡ್ರೆಸ್ ಅಂತ ನೀವು ಮೇಲಿಂದ ಬಿಡಬೇಕು. ಯಾಕೆ ಅಂದ್ರೆ ಅರ್ಪಣೆ ಮಾಡ್ಲಿಕ್ಕೆ ಬಂದ ಪದಾರ್ಥವನ್ನ ಒಳಗೆ ಹಾಕೋಬೇಕು, ಇಲ್ಲ ಅಂದ್ರೆ ಒಳಗಿದ್ದದ್ದು ಹೊರಗೆ ಬರ್ತದೆ. ಒಂದು ಕೃಷ್ಣ ಬಂದಂತೆ ಅಂತ, ಕೃಷ್ಣ ಹೇಗೆ ಒಳಗೆ ಹೋಗಿ ಹೊರಗೆ ಬಂದನೋ ಹಾಗೆ ಬಕಾಸುರನ ಸಂಹಾರ ಆದಂತೆ ನಮಗೂ ಶಿಕ್ಷೆ ಪರಮಾತ್ಮ ಕೊಡ್ತಾನೆ. ಆದ್ದರಿಂದ ಮಾಡಬಾರದು. ನಂದಗೋಪನಿಗೆ ಆಶ್ಚರ್ಯ ಆಯ್ತು, ಅಲ್ಲ ಅಂತ ದೊಡ್ಡ ಅಸುರ ಬಕ ಅಂದ್ರೆ ಏನು, ನೀವು ಸಣ್ಣ ಬಾತ್ಕೊಳ್ಳಿ ತಲೆಯೊಳಗೆ ತಗೊಂಡಿದ್ರೆ ಅದಲ್ಲ, ಅವನು ಒಂದು ಪರ್ವತದ ಆಕಾರ ಇದ್ದಂತ, ಅಷ್ಟು ದೊಡ್ಡದಾದ ಬಕ. ಅಂಥವನು ಗಂಟಲು ಸುಟ್ಟುಕೊಂಡು ಸಂಹಾರಕ್ಕೆ ಒಳಗಾದ ಅಂತಂದ್ರೆ ಅದನ್ನು ನೋಡಿ ನಂದಗೋಪನಿಗೆ ಆಶ್ಚರ್ಯ ಆಯ್ತು. ಸಣ್ಣ ಸಣ್ಣ ಮಕ್ಕಳಪ್ಪ ಮನೆಯೊಳಗೆ ಇನ್ನೂ ಓಡಾಡೋದಂಗೆ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಹೇಳ್ಕೊಡ್ತಿರ್ತಾವ ಅಂತ ವಯಸ್ಸು. ಆ ವಯಸ್ಸಿನೊಳಗೆ ಇವನು ಆ ವತ್ಸಾಸುರನ ಕೈಯೊಳಗೆ ಎತ್ತಿ ಎಸೆದಿದ್ದೇನು, ಬಕಾಸುರನ ಸಂಹಾರ ಮಾಡಿದ್ದೇನು, ನನ್ನ ಕರೆದದ್ದು ಬಹಳ ಚಲೋ ಆಯ್ತು ಅಂದ ನಂದಗೋಪ. ಯಾಕೆಂದ್ರೆ ಇದನ್ನ ಲೈವ್ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಯಾರು ಎಷ್ಟು ಹೊಗಳಿದ್ರು ಕೂಡ ನಾವು ಅಂತಿರ್ತೀವಿ ನೋಡಿ ಆಚಾರ, ಮ್ಯಾಚ್ ಮಿಸ್ ಆಯ್ತು ನೋಡ್ರಿ ನಮಗೆ, ಅವತ್ತು ನಾ ಲೈವ್ ನೋಡ್ಬೇಕಾಗಿತ್ತು. ಮುಂದೆ ಬೇಕಾದಷ್ಟೆಲ್ಲ ಟೆಲಿಕಾಸ್ಟ್ ಮಾಡ್ಬೋದು ಅದನ್ನು, ಅದು ಲೈವ್ ನೋಡೋದ್ರೊಳಗೆ ಒಂದು ಸಂತೋಷ ಇರುತ್ತೆ. ಹಾಗೆ ಈ ಕೃಷ್ಣನ ಈ ಲೀಲೆಯನ್ನ ಲೈವ್ ಆಗಿ ನೋಡಿದವ್ರಿಗೆ ಬಹಳ ಸಂತೋಷ. ಅದನ್ನ ನಂದಗೋಪನು ಮಾಡಿದ್ದಕ್ಕೆ ಬಹಳ ಸಂತೋಷ ಪಟ್ಟ ಅಂತ ಹೇಳ್ತಾರೆ. ಆಶ್ಚರ್ಯ ಆಯ್ತು. ಆದರೆ ಭಾಗವತಕಾರರಂತಾರೆ ಇದೇನು ಆಶ್ಚರ್ಯ ಅಲ್ಲ, ಎಲ್ಲಾ ಜಗತ್ತೇ ಆಶ್ಚರ್ಯದಿಂದ ಅವನನ್ನು ನೋಡೋದು. ಮುಂದೆ ಅದೊಂದು ಕಥೆ ಬರ್ತದೆ ನಾರದರು, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯ. ಜಗತ್ತಿನೊಳಗೆ ಒಬ್ಬರು ಅವನಿಗೆ ಆಶ್ಚರ್ಯ ಅಂತ ಕರೀತಾರೆ, ಒಬ್ಬರು ಆಶ್ಚರ್ಯ ಅಂತ ಅವನನ್ನು ನೋಡ್ತಾರೆ. ಎಲ್ಲರೂ ಆಶ್ಚರ್ಯ ಆಶ್ಚರ್ಯ ಅಂತ ಪರಮಾತ್ಮನನ್ನು ನೋಡಿದರೂ ಅವನು ಒಂದು ನಯಾ ಪೈಸೆ ನಮ್ಗೆ ಅರ್ಥ ಆಗೋದಿಲ್ಲ. ಶ್ರುತ್ವಾಪ್ಯೇನಂ ವೇದ ನಚೈವ ಕಶ್ಚಿತ್, ಯಾರು ಏನನ್ನೂ ಅವನನ್ನು ತಿಳಿಲಿಕ್ಕೆ ಶಕ್ಯ ಇಲ್ಲ. ಅಂತಹ ನಿಗಮ ಗೋಚರ ಸ್ವಾಮಿ ಪರಮಾತ್ಮ ವೆಂಕಟೇಶ ಶ್ರೀಕೃಷ್ಣ. ಆದ್ದರಿಂದ ಅವನ ಆಶ್ಚರ್ಯ ಅಂತ ಅಷ್ಟೇ ತಿಳ್ಕೊಂಡ್ರು ನಂದಗೋಪ ಅಂತ ಹೇಳ್ತಾರೆ. ಮುಂದೆ ಮಕ್ಕಳ ಆಟವನ್ನು ಆಡ್ತಾ ಇದ್ದಾನೆ. ಆವಾಗ ಅವನಿಗೆ 6 ವರ್ಷ ಅಂತ ಹೇಳ್ತಾರೆ. 6 ವರ್ಷದವನಾದ ಮುಂದೆ ಆವಾಗ ಸ್ವಲ್ಪ ಬೆಟರ್ ಆಟಗಳು ಶುರು ಆಯ್ತು. ಈ ಆಟಗಳೆಲ್ಲ ಮುಗೀತು. ಅವನು ಈಗ ಮರಕೋತಿ ಆಡೋದು, ಗಿಡ ಹತ್ತೋದು ಇಂಥ ಶುರು ಆಯ್ತು. ಅಂತ ಆಟಗಳನ್ನ ಕೃಷ್ಣ ಆಡ್ತಾ ಇದ್ದಾನೆ. ಅವಾಗ 6 ವರ್ಷ ಆದಾಗ ತಾಳೆ ವನಕ್ಕೆ ಹೋಗ್ಬೇಕು ಅಂತ ಅಪೇಕ್ಷೆ ಆಯ್ತು. ತಾಳೆ ಮರ ಉದ್ದಗಿರ್ತಾವ ಬಹಳ. ಆ ಮರದೊಳಗೆ ಒಬ್ಬ ದೊಡ್ಡದಾದ ಒಬ್ಬ ಅಸುರ ಇದ್ದ, ಕತ್ತೆ. ಆದ್ರೆ ಅವನು ಇರೋದ್ರಿಂದ ಅಲ್ಲಿ ಹೋಗಿ ಆ ವೃಕ್ಷದಿಂದ ಏನು ತಿನ್ಲಿಕ್ಕೆ ಆಗ್ತಿಲ್ಲ, ಆ ವನಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಕಾಲಿಡ್ಲಿಕ್ಕೆ ಆಗ್ತಿಲ್ಲ. ಇದು ಬಹಳ ಜನ ಕಂಪ್ಲೇಂಟ್ ಮಾಡ್ತಿದ್ರು. ಅದು ರಾಜರಿಗೆ ಕಂಪ್ಲೇಂಟ್ ಮಾಡಿ ಪ್ರಯೋಜನ ಇಲ್ಲ, ನಮ್ಮ ಈಗಿರುವಂತ ರಾಜರೇ ಯಾವಾಗೂ ಇದ್ದಿದ್ದು. ಹಿಂಗಾಗಿ ಕಂಪ್ಲೇಂಟ್ ಅಲ್ಲಿ ಹೋದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಕೃಷ್ಣ ಅಂದ ಇದಕ್ಕೆ ಲೋಕಲ್ ಸೊಲ್ಯೂಷನ್ ಮಾಡ್ಬೇಕು ನಾವೇನಾದ್ರು. ಅದಕ್ಕಾಗಿ ತಾಳೆ ವನಕ್ಕೆ ಇವತ್ತೆಲ್ಲರೂ ಹೋಗೋದು ಅಂತಂದ. ಬಡಬಡ ಅಂತ ಹೋಗಿ ಆ ವನದೊಳಗೆ ಸಂಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಲ್ಲ. ಆವಾಗ ಓಡಿ ಬಂದ ಆ ಕತ್ತೆಯ ರೂಪದ ಧೇನುಕಾಸುರ. ಧೇನುಕ ಅಂತ ಅವನ ಹೆಸರು. ಆ ಧೇನುಕ ಬಂದವನೇ ಇವನ ಮೇಲೆ ಎರಗಿಬಿಟ್ಟ. ಎರಗಿ ಈ ವನ ನಂದು, ಯಾರಾದರೂ ಒಬ್ಬರು ಅದಕ್ಕೆ ಅಧಿಪತಿಗಳು ಅಂತ ಇರ್ತಾರ, ಅವ್ರ ಪರ್ಮಿಷನ್ ತಗೊಂಡು ಮಾಡಿದ್ರೆ ಅವ್ರು ಬಿಡ್ತಾ ಇರ್ತಾರೆ. ಹಾಗೆ ನೀನು ಪರ್ಮಿಷನ್ನೂ ತಗೊಂಡಿಲ್ಲ, ಯಾವುದನ್ನು ಕೇಳ್ತಾ ಇಲ್ಲ, ಇಲ್ಲಿರುವ ಎಲ್ಲದನ್ನು ಬಳಸ್ತಾ ಇದ್ದೆ. ಆದ್ದರಿಂದ ನಿಮ್ಮ ಜೊತೆ ಯುದ್ಧ ಮಾಡ್ತೀನಿ ಅಂತ ಅವನು ಬಂದ ತಕ್ಷಣ ಆ ಧೇನುಕನನ್ನು ಕೂಡ ತನ್ನ ಸ್ಪರ್ಶದಿಂದ ಏಟಿನಿಂದ ಅವನನ್ನು ಬೀಳಿಸಿ ತನ್ನ ಎಡಗೈಯಿಂದ ಆ ಕಾಲನ್ನು ಎತ್ತಿ ಮತ್ತೆ ಅಪ್ಪಳಿಸಿ ಅವನನ್ನು ಕೊಂದ ಅಂತ ಹೇಳ್ತಾರೆ. ಧೇನುಕಾಸುರನ್ನ ಸಂಹಾರವನ್ನು ಮಾಡಿದ್ರು, ಕತ್ತೆಯ ರೂಪದಲ್ಲಿ ಇದ್ದವನು. ಹೀಗಾಗಿ ಯಾವ ವಸ್ತು ನನ್ನದು ಅಂತ ಅವರು ಹೇಳ್ಕೊಂಡಿದ್ರು ಅದು ಅವನಿಗೆ ಸೇರಲಿಲ್ಲ ಅಂತ ಕೃಷ್ಣನಿಗೆ. ಯಾಕೆಂದ್ರೆ ಈ ಜಗತ್ತೆಲ್ಲ ಅವನದು. ಆದ್ದರಿಂದ ಯಾವುದೂ ನಮ್ಮದು ಅಂತ ಅಭಿಮಾನ ಬಹಳ ಇಟ್ಟುಕೊಂಡ್ರೆ ಈ ಧೇನುಕನಿಗೆ ಆದ ಪರಿಣಾಮ ಎಲ್ಲರೂ ಅನುಭವಿಸಬೇಕಾಗ್ತದೆ. ಹೀಗಾಗಿ ವತ್ಸಾಸುರ, ಬಕಾಸುರ, ಧೇನುಕಾಸುರನ್ನ ಸಾಲಾಗಿ ಕೃಷ್ಣ ಕೊಂದ ಅಂತ ಹೇಳ್ತಾರೆ. ಇವರೆಲ್ಲರೂ ಕೂಡ ಈ ಕಂಸನ ಪರಿಚರ್ಯ ಮಾಡುವವರೇ ಒಂದಲ್ಲ ಒಂದು ಅರ್ಥದೊಳಗೆ. ಆದ್ದರಿಂದಲೇನೆ ಅವರನ್ನೆಲ್ಲ ಸಂಹಾರ ಮಾಡಿದ. ಮುಂದೆ ಆ ಗೋಪಾಲಕರೆಲ್ಲರೂ ಕೂಡ ಪ್ರತಿನಿತ್ಯ ಹೋಗಿ ನೀರು ಕುಡಿತಾ ಇದ್ದಂತಹ ಯಮುನಾ ನದಿ, ಆ ಯಮುನಾ ನದಿಗೆ ನೀರು ಕುಡಿಲಿಕ್ಕೆ ಹೋಗಬೇಕು ಅಂತ ಪ್ರತಿನಿತ್ಯ ಹೋಗ್ತಾ ಇದ್ರು. ಕೆಲವು ಮಡುವಿನೊಳಗೆ ಮಾತ್ರ ಭಯಂಕರ ವಿಷ ಇತ್ತು. ಕ್ಲೀನ್ ಯಮುನಾ ಅಂತ ಪ್ರಾಜೆಕ್ಟ್ ಅದ ನೋಡಿ. ಆಕ್ಚುಲಿ ಅದು ಅವಾಗೇ ಶುರುವಾಗಿದೆ. ಕ್ಲೀನ್ ಯಮುನಾ ಇವತ್ತಿಂದಲ್ಲ ನಿನ್ನೆದಲ್ಲ. 10 ವರ್ಷದ ಇದ್ದವ್ರು ಏನು ಮಾಡ್ಲಿಲ್ಲ ಅಂತ ಹೇಳಿ ಪಾಪ ಈಗ ಕಷ್ಟಪಡ್ತಾ ಇದ್ದಾರೆ. ಇವರು ಕಷ್ಟಪಟ್ಟರು ಕೂಡ ಅದು ಪ್ರಾಜೆಕ್ಟ್ 2010 ಮೇಲೆ ಬಂದದ್ದಲ್ಲ. ಅದು 2500 ವರ್ಷದ ಹಿಂದೆ, 5000 ವರ್ಷದಿಂದ ನಡೆದಿತ್ತು ಕ್ಲೀನ್ ಯಮುನಾ. ನೋಡಿದ್ರೆ ಏನಾಗಿತ್ತು ಅಂದ್ರೆ ಅಲ್ಲಿ ಕಾಲಿಯ ಅನ್ನುವ ಸರ್ಪ ಮತ್ತು ಸರ್ಪದ ಪರಿವಾರ, ಅವರು ಸ್ವಾಭಾವಿಕವಾಗಿ ವಿಷವಂತರು, ವಿಷ ಜಂತುಗಳು. ನಾಗಾ ನಾನಾ ವಿಷೋಲ್ಬಣಾಹ ಅಂತ ಕರೀತಾರೆ. ವಿಷದಿಂದ ಉಲ್ಬಣರಾಗಿ ಇರುವಂತಹ ಭಯಂಕರವಾದ ಸರ್ಪಗಳೆಲ್ಲ ಅಲ್ಲಿದ್ದು. ಆದರೆ ಆ ಸರ್ಪಗಳ ವಾಸ ಇದ್ರೂ ಕೂಡ ಏನೋ ಪಾಪ ನೀರಿನ ಒಡಲಿನೊಳಗವ. ಈಗಾದ್ರೂ ಬೇಕಾದಷ್ಟು ಕಡೆ ಸರ್ಪಗಳು ಇದ್ದೇ ಇರ್ತಾವ. ಒಡಲಿನೊಳಗಿದ್ದು ನೀರು ಚೆನ್ನಾಗಿದ್ರೆ ಏನು ತೊಂದರೆ ಇರ್ತಿರ್ಲಿಲ್ಲ.
ಆದ್ರೆ ಎಷ್ಟು ಅಂತಂದ್ರೆ ಆ ನೀರನ್ನು ಮುಟ್ಟಿದ್ರೆ ಸಮಸ್ಯೆ ಅಲ್ಲ, ನೀರಿನ ಮೇಲೆ ಹಾರಿ ಹೋಗುವ ಪಕ್ಷಿನೂ ಅಲ್ಲೇ ಬಿದ್ದು ಬಿಡ್ತಾ ಇತ್ತು. ಆ ವಿಷದ ಗಾಳಿ ಅಷ್ಟು ಜೋರಾಗಿತ್ತು. ನೀವೆಲ್ಲ ಮಂದರ ಪರ್ವತವನ್ನು ಕಡಿಬೇಕಾದ್ರೆ ಬಾಯಿ ಹತ್ತಿರ ನಾವು ಹಿಡ್ಕೋತೀವಿ ಅಂತ ಅಂದ್ರಂತೆ ಯಾರು ದೈತ್ಯರಲ್ಲ. ನಾವ್ಯಾಕೆ ಬಾಲ ಹಿಡಿಯೋಣ, ಇನ್ನೊಬ್ರು ಬಾಲ ಹಿಡಿಯೋರು ಸಣ್ಣವರು ಅಂತ, ಅದಕ್ಕಾಗಿ ನಾವು ಮುಖ ಹಿಡಿತೀವಿ ಅಂತ ಅಂದನಂತ. ಅವಶ್ಯವಾಗಿ ಹಿಡಿರಿ ಅಂತ ಹೇಳಿದ್ನು ಪರಮಾತ್ಮ. ಯಾಕೆಂದ್ರೆ ಮುಖದಿಂದ ಬರುವ ಗಾಳಿ ಅದಲ್ಲ, ಅದನ್ನು ತಡ್ಕೊಳ್ಳೋ ಶಕ್ತಿ ಯಾರಿಗಿಲ್ಲ. ವಾಸುಕಿಯ ಗಾಳಿ ಎಂತಹದ್ದಿರ್ಬೇಕದು, ಅದನ್ನ ಅವರು ಆಮೇಲೆ ಪೇಚಿಗೆ ಸಿಲುಕೊಂಡ್ರು ಅಂತ ಹೇಳ್ತಾರೆ. ಅಂತಹ ಗಾಳಿ ಈ ಕಾರ್ಕೋಟಕ ಕಾಲಿಯ ವಿಷದಿಂದ ಬರ್ತಾ ಇದ್ದಿದ್ದಕ್ಕೆ ಆ ಇಡೀ ಯಮುನೆ ಪ್ರದೇಶವೇ ಕಲುಷಿತವಾಗಿಬಿಟ್ಟಿತ್ತು ಅಂತ. ಅವನ ಯಾಕೆ ಅಲ್ಲಿ ಬಂದು ಸೇರ್ಕೊಂಡಿದ್ದ ಅಂದ್ರೆ ಅವನಿಗೆ ಗರುಡನ ಭಯ ಇತ್ತಂತ. ಗರುಡನ ಭಯ ಇದ್ದಿದ್ದಕ್ಕೆ ಅವನು ಬಂದು ಇಲ್ಲಿ ಸೇರ್ಕೊಂಡಿದ್ದ. ಅಲ್ಲ ಆಚಾರ್ಯ, ಗರುಡನ ಭಯ ಇದ್ರೆ ಇಲ್ಲಿ ಬಂದ್ರೆ ಗರುಡ ಆಗ್ಬಿಡ್ತಾನೆ. ಅವನು ಮೊದಲು ಬೇರೆ ದ್ವೀಪದಲ್ಲಿದ್ದ, ಆ ದ್ವೀಪದಲ್ಲಿ ಸಮಸ್ಯೆ ಅಂತಂದು ಇಲ್ಲಿ ಬಂದಿದ್ದ. ಎಲ್ಲೇ ಇದ್ರೂ ಕೂಡ ಹಾವು ಒಂದ್ಸಲ ಸರ್ಫೇಸ್ ಆಯ್ತು ಅಂತಂದ್ರೆ ಗರುಡ ಬಂದು ತಿಂದು ಬಿಡ್ತಾನೆ. ಇಲ್ಲಿ ಯಾಕೆ ಬರೋದಿಲ್ಲ ಅವನು? ಅದಕ್ಕೂ ಒಂದು ಕಥೆ ಭಾಗವತಕಾರ ಹೇಳ್ತಾರೆ. ಗರುಡ ಇಲ್ಲಿ ಬರ್ಲಿಕ್ಕೆ ಶಕ್ಯ ಇಲ್ಲ. ಯಾಕೆ ಅಂದ್ರೆ ಹಿಂದೆ ಗರುಡ ಅದೇ ಪ್ರದೇಶಕ್ಕೆ ಬಂದು ಬಂದು ಮೀನುಗಳನ್ನೆಲ್ಲ ಎತ್ತಿ 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 ತಿಂತಾ ಇದ್ನಂತೆ. ಅವರ ಆಹಾರನೇ ಅದು, ಸ್ವಾಭಾವಿಕ. ಜೀವೋ ಜೀವಸ್ಯ ಜೀವನಂ ಅಂತದ್ದು. ಇನ್ನೊಬ್ಬರನ್ನ ತಿಂದೇ ಬದುಕೋದು. ನಾವು ಕೂಡ ಅಷ್ಟೇ, ಇನ್ನೊಬ್ಬರು ಆದ್ರೂ ಅಷ್ಟೇ. ಕೆಲವರು ಮಾಂಸವನ್ನೇ ತಿಂತಾರೆ, ಕೆಲವರು ಇನ್ನೊಂದು ಜೀವವನ್ನ ತಿಂತೀವಿ ಅಷ್ಟೇ, ನಮ್ಗೆ ಗೊತ್ತಾಗೋದಿಲ್ಲ. ಆದ್ರೆ ಜೀವವನ್ನ ಕೊಂದೇ ಇನ್ನೊಂದು ಜೀವ ಬದುಕೋದು ಎಲ್ಲ ಕಡೆ. ಇದು ಪ್ರಕೃತಿಯ ನಿಯಮ. ಆ ಪ್ರಕಾರವಾಗಿ ಗರುಡ ಯಾವಾಗ ಪ್ರತಿನಿತ್ಯ ಬಂದು ನೀರಿನೊಳಗೆ ಆ ಸಂಚಲನ ಎಬ್ಬಿಸಿ ಆ ಮೀನುಗಳನ್ನು ತಿಂತಾ ಇದ್ನೋ, ಅಲ್ಲಿ ಕೂತ ಋಷಿ, ಆ ಋಷಿಗಳು ಶಾಪ ಕೊಟ್ರಂತ ಗರುಡನಿಗೆ. ಇನ್ನೊಮ್ಮೆ ಇಲ್ಲಿ ಬರ್ತಕ್ಕದ್ದಲ್ಲ, ಬಂದು ಮೀನಿಗೆ ಬಾಯಿ ಹಾಕಿದ್ರೆ ಆ ಮೀನು ನಿನ್ನ ಬಾಯಿಗೆ ಮೀನಾಗೋದಿಲ್ಲ, ವಿಷ ಆಗ್ತದ ಅಂತ ಹೇಳಿ. ಅದಕ್ಕಾಗಿ ಆ ಪ್ರದೇಶಕ್ಕೆ, ಆ ಮಡುವು, ಯಮುನೆಯ ಮಡುವಿಗೆ ಯಾರು ಬರೋ ಹಂಗಿಲ್ಲ ಗರುಡನಂತವರು ಅಂತ ಒಂದು ಇದಾಗಿತ್ತಂತೆ, ಒಂದು ನೇಮ್ ಆಗಿತ್ತು. ಇದು ಗೊತ್ತಾಗಿತ್ತು ಯಾರಿಗೆ ಅಂತಂದ್ರೆ ಈ ಕಾಲಿಯನಿಗೆ. ಅದು ಗೊತ್ತಾದ ತಕ್ಷಣ ಅವನಂದ ಹಂಗಾರೆ ಗರುಡನಿಗೆ ಇದು ಸೇಫ್ ಗಾರ್ಡ್ ಮಾಡಿದ್ದು, ವೆಲ್ ಶೀಲ್ಡೆಡ್ ಪ್ಲೇಸ್ ಅಂತ ಶುರು ಮಾಡಿಕೊಂಡು ಅಲ್ಲಿ ಬಂದು ಸೇರ್ಕೊಂಡಿದ್ದು. ಇಡೀ ಪರಿವಾರನೇ ಅಲ್ಲಿ ಸೇರ್ಕೊಂಡಿತ್ತು. ಆ ಕಾರಣಕ್ಕಾಗಿ ಮಡುವು ಭಯಂಕರ ಭಯಾನಕವಾಗಿ ನಡೆದಿತ್ತು. ಆದ್ರೆ ಪರಮಾತ್ಮ ಯೋಚನೆ ಮಾಡಿದ, ನದಿಗಳು ಇರೋದು ಪ್ರಧಾನವಾಗಿ ಗೋವುಗಳಿಗೆ ಮತ್ತು ಕೃಷಿಗೆ ಅಂತ ಬೇಕಾಗುವುದು, ಪ್ರಾಣಿಗಳಿಗೆ, ಪಶುಗಳಿಗೆ ಮತ್ತು ಕೃಷಿಗೆ. ಅಲ್ಲಿ ಬಂದು ನನ್ನ ಸ್ಥಾಪನೆಯನ್ನು ಮಾಡ್ಕೊಳ್ತಾನಲ್ಲ ಇವನು, ತನ್ನ ಸ್ಥಾಪನೆಯನ್ನ. ಅಲ್ಲಿಯ ನೀರು ಕಲುಷಿತವಾದ್ರೆ ಹೆಂಗ್ ನಡೀತು? ಸಮುದ್ರದ ನೀರು ಯಾರಾದ್ರೂ ಕೃಷಿಗೆ ಬಳಸ್ತಾರ? ಬಳಸೋದಿಲ್ಲ. ಹಾಗಾಗಿ ದ್ವೀಪದಲ್ಲಿ, ಸಮುದ್ರದ ಒಂದು ದ್ವೀಪದಲ್ಲಿ ವಾಸ ಮಾಡಬೇಕೇ ಹೊರತು ನದಿಗಳಲ್ಲಿ ಬಂದು ವಾಸ ಮಾಡಲ್ಲ. ನಾವ್ ಹೆಂಗ್ ಪ್ಲಾಸ್ಟಿಕ್ ಒಗೆದು ಬರ್ತೀವಲ್ಲ, ಅದಕ್ಕೂ ದೇವ್ರು ಹಿಂಗೆ ಅನ್ಕೊಂಡಿರ್ತಾನೆ. ಇವರು ಒಗೆಯೋ ಕಡೆ ಒಗಿಬೇಕು ಅದನ್ನ. ಒಳ್ಳೆಯ ಶುದ್ಧವಾದ ಕೃಷಿ ಯೋಗ್ಯವಾದ ನೀರಿಗೆ ನಾವು ನಮ್ಮ ಹೊಲಸನ್ನ ಹಾಕಿ ಬರ್ತೀವಲ್ಲ, ನೆನಪು ಮಾಡ್ಕೊಡ್ರಿ, ಕಾಲಿಯನ ತಲೆ ಮೇಲೆ ಕುಣದಂಗೆ ನಮ್ಮ ತಲೆ ಮೇಲೂ ಪರಮಾತ್ಮ ಕುಣಿತಾನ. ಇದೊಂದು ದೊಡ್ಡ ಪರಿಸರಕ್ಕೆ ಕೃಷ್ಣ ಕೊಟ್ಟ ದೊಡ್ಡ ಕೊಡುಗೆ ಅಂತ ತಿಳ್ಕೊ. ಆವಾಗಲೇ ಮಾಡಿ ತೋರಿಸಿದ ಅದನ್ನ. ಅವನಿಗೆ ಸಿಟ್ಟು ಬಂತು, ಇಲ್ಲಿ ಇರಬಾರದು ಅವನು ಯಾಕಿದ್ದಾನೆ ಅಂತ ಹೇಳಿ. ಆಗ ತಾನೇ ನೀರು ಕುಡಿದಂತಹ ಎಲ್ಲ ಪ್ರಾಣಿಗಳು ಕೃಷ್ಣನ ಮುಂದೆ ಸತ್ತು ಬಿದ್ದು. ಕೃಷ್ಣ ತನ್ನ ಕೃಪಾದೃಷ್ಟಿಯನ್ನ ನೋಡಿದ, ಎದ್ದು ಕೂತು. ಸಂಜೀವನಿ ಬೇಕಾಗಿಲ್ಲ, ಕೃಷ್ಣನ ಹೆಸರೇ ಸಂಜೀವನ, ಎಲ್ಲರಿಗೂ ಜೀವನ ಕೊಡುವವನೇ. ಆದ್ದರಿಂದ ಎಲ್ಲಾ ಪ್ರಾಣಿಗಳು ಮತ್ತೆ ಎದ್ದು ಕೂತು. ಆದರೆ ನೀರನ್ನು ಶುದ್ಧ ಮಾಡ್ಬೇಕಲ್ಲ, ಕಾಲಿಯನನ್ನ ಬೇರೆ ಕಡೆ ಕಳಿಸ್ಬೇಕು. ಅದಕ್ಕಾಗಿ ಈಗ ತಾನೇ ಕಲ್ತಿರುವ ಆ ಗಿಡ ಹತ್ತೋದು, ಕುಣಿಯೋದು, ಜಿಗಿಯೋದು, ಆ ಆಟ ಪ್ರಾರಂಭ ಮಾಡಿದ್ರು. ಮೇಲೆ ಹೋಗಿ ಒಂದು ಗಿಡದ ಮೇಲೆ ಕೊಂಬೆಗೆ ಹೋಗಿ ಅಲ್ಲಿಂದ ನೇರವಾಗಿ ಆ ಯಮುನಾ ನದಿಯ ಮಡುವಿಗೆ ಧುಮುಕಿದ್ನ. ಧುಮುಕಿದ ತಕ್ಷಣ ಕೆಳಗೆ ಅವನು ಬಿದ್ದದ್ದನ್ನ ಎಲ್ಲಾ ರಭಸದಿಂದ ನೋಡಿದ್ರು. ನೋಡಿ ಕೃಷ್ಣ ಏನ್ ಮಾಡ್ತಾನೆ ಅಂತ ನೋಡೋ ಹೊತ್ತಿಗೆ ಕಾಲಿಯ ಅವನನ್ನು ಸುತ್ತಕೊಂಡು ಬಿಟ್ಟ. ಪೂರ್ತಿ ಕೃಷ್ಣನನ್ನ ಪೂರ್ಣವಾಗಿ ಸುತ್ತಕೊಂಡ. ಕೃಷ್ಣ ಕಷ್ಟಪಟ್ಟವರಂತ ತೋರಿದ. ಅಷ್ಟೊತ್ತಿಗೆ ಯಶೋದೆಗೆ ಹೇಳ್ತಿರಂತೆ, ಕೃಷ್ಣನು ಬಹಳ ಕಷ್ಟಪಡ್ತಾ ಇದ್ದಾನೆ, ಎಲ್ಲಾ ಕಡೆ ಅವನದ ಆಟ ನಡೀತು, ಇಲ್ಲಿ ಯಾಕೋ ಸ್ವಲ್ಪ ಕಷ್ಟ ಕಾಣಿಸ್ಲಿಗತ್ತದ, ಅದಕ್ಕಾಗಿ ಕರ್ಕೊಂಡು ಬರ್ರಿ ಮನೆಯಿಂದ ಅಂತ ಹೇಳಿ ಕಳಿಸಿದ್ರು. ಬೇಗ ಬೇಗ ಎಲ್ಲರೂ ಹೋದ್ರಂತ. ಸಿನಿಮಾದೊಳಗೆ ನಾವು ನೋಡ್ತೀವಿ, ಹೀರೋ ಸ್ವಲ್ಪ ಹೊತ್ತು ಕಷ್ಟಪಟ್ಟಂಗೆ ಮಾಡಿ ಆಮೇಲೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ ಅಂತ. ಇದು ಇನ್ಸ್ಪಿರೇಷನ್ ಕೃಷ್ಣಂದೇ ನೋಡ್ರಿ. ಸಿನಿಮಾ ಇರ್ಲಿ, ಜೀವನ ಇರ್ಲಿ, ಎಲ್ಲದಕ್ಕೂ ಕೃಷ್ಣನೇ ಬೇಕು. ಅಲ್ಲೂ ಹಂಗೆ ಮಾಡಿದ್ನಂತ. ಸ್ವಲ್ಪ ಹೊತ್ತು ಆಟ ಆಡಿದ. ಕಾಲಿಯಂದು ಒಂದಿಷ್ಟು ಕರ್ಮ ಇತ್ತಲ್ಲ, ಸವಿಬೇಕಲ್ಲ. ಕೃಷ್ಣ ಒಬ್ಬ ಮನುಷ್ಯ ಅಂತ ತಿಳ್ಕೊಂಡು ಒಂದಿಷ್ಟು ಪ್ರಹಾರ ಮಾಡಿದ್ನಲ್ಲ ಕಾಲಿಯ, ಅದಕ್ಕೆ ಅವನಿಗೆ ಬೇಕಾದ ಕರ್ಮ ಇರ್ತದೆ. ಭಗವಂತ ಏನೇ ಮಾಡಿದ್ರು ಅದಕ್ಕೊಂದು ಕರ್ಮದ ಗತಿ ಇರ್ತದೆ. ಅದಕ್ಕಾಗಿ ಅದನ್ನು ಮಾಡಿದ. ಎಷ್ಟು ಮಾಡಿದರೂ ಕೂಡ ಕಾಲಿಯನಿಗೆ ಅವನನ್ನೇನು ಮಾಡ್ಲಿಕ್ಕಾಗ್ಲಿಲ್ಲ. ಸುತ್ತಕೊಂಡು ಅವನನ್ನು ಹಿಡ್ಕೊಂಡು ನಿಂತ. ಆಮೇಲೆ ಯಾವಾಗ ಅಮ್ಮ ಬಂದ್ಲಿಲ್ಲೋ ನೋಡಿದ್ಲಿಲ್ಲೋ ಅಂತ ನೋಡ್ದ ಕೃಷ್ಣ. ಮನೆಯೊಳಗೆ ಅಪ್ಪ ಅಮ್ಮ ಬಂದಾರ, ಇನ್ ತೋರಿಸ್ತೀನಿ ನೋಡು. ಈ ಹುಡುಗರು ಪಾಪ ಯಾವುದೋ ಒಂದು ಕವಾಯತ್ನೊಳಗೋ ಎಲ್ಲೋ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅವ್ರಿಗೆ ಕವಾಯತ್ ಮಾಸ್ಟರ್ ಏನ್ ಹೇಳ್ತಾನೆ ಲಕ್ಷ್ಯ ಇರೋದಿಲ್ಲ, ಈಗ ಅಮ್ಮ ಬಂದಾರ ಇಲ್ಲೋ ನೋಡ್ತಿರ್ತಾರೆ. ಯಾಕೆಂದ್ರೆ ಅವ್ರು ಬಂದ ಮೇಲೆ ಏನಾದ್ರು ಮಾಡಬೇಕು ಅಂತ.
ಸರಿ, ಎಲ್ಲಾ ಗೋಕುಲದ ಜನ ಬಂದು ಸೇರಿದ ಮೇಲೆ ಆಮೇಲೆ ಕೃಷ್ಣ ತನ್ನ ಆಟ ಶುರು ಮಾಡಿದ. ಏನ್ ಮಾಡಿದ ಅಂದ್ರೆ ಮೊದಲಿಗೆ ಆ ಇದರಿಂದ ಹೊರಗೆ ಬಂದು ಇವನ ಫಣಾಭೂಷಣ ಆಗಿ ಇದ್ರ ಮೇಲೆ ಹೆಡೆಯ ಮೇಲೆ ನಿಂತು ಕುಣಿಲಿಕ್ಕೆ ಪ್ರಾರಂಭ ಮಾಡಿದ. ಹೆಡೆಯ ಮೇಲೆ ನಿಂತು ಕುಣಿಲಿಕ್ಕೆ ಶುರು ಮಾಡಿದರೆ ಸುಮ್ಮನೆ ಕುಣಿಯೋದಲ್ಲ, ಅದಂತಾರಲ್ಲ ಏನ್ರ ಆದಾಗ ಉನ್ಕೆ ಸರ್ಪೆ ನಾಚೋ ಅಂತಾರಲ್ಲ, ಅದೇ ಇದು. ಸರ್ಪೆ ನಾಚನ ಅಂದ್ರೆ ಏನರ್ಥ ಅಂದ್ರೆ ಅವ್ರ ತಲೆ ಮೇಲೆ ಕುಣಿರಿ, ಅವ್ರಿಗೆ ಕಷ್ಟ ಕೊಡ್ರಿ ಅಂತ. ಹಾಗೆ ಇವನು ಶುರು ಮಾಡಿದ ತಲೆ ಮೇಲೆ ಕುಣಿಲಿಕ್ಕೆ ಅವನ ಬಾಲವನ್ನು ಹಿಡಿದ ಕಾಲಿನಿಂದ ಎಲ್ಲಾ ಮಣಿ ಮೇಲೆ ಕಾಲನ್ನ ಇಡ್ತಾ ಹೋದ್ರೆ ಅವನ ಬಾಯಿಯಿಂದ ರಕ್ತ ಬರ್ಲಿಕ್ಕೆ ಶುರು ಆಯ್ತು. ತಲೆ ಮೇಲೆ ಏಟು ಬಿದ್ರೆ ಏನಾಗ್ತದೆ, ತಲೆಯಿಂದ ಬಾಯಿಯಿಂದ ರಕ್ತ ಬರ್ತದೆ. ಹಾಗೆ ರಕ್ತ ಕಾರಲಿಕ್ಕೆ ಪ್ರಾರಂಭ ಮಾಡಿದ. ಆದರೆ ದೇವರು ಅವನಿಗೆ ಆ ರೀತಿ ಕಾಲಿಟ್ಟಾಗ ಏನಾಗಿತ್ತು ಅಂದ್ರೆ ಅವನ ಕಾಲಿನ ಚಿಹ್ನೆಗಳೆಲ್ಲ ಅವನ ತಲೆ ಮೇಲೆ ಮೂಡ್ತಾ ಇತ್ತು. ಭಗವಂತನ ಕಾಲು ನಮ್ಮ ತರ ಭಯಾನಕವಾಗಿರುವುದಿಲ್ಲ ನೋಡಿರ್ಬೇಕ. ನಮ್ಮ ಕಾಲಿನೊಳಗೂ ಚಿಹ್ನೆ ಅವ, ಎಷ್ಟವ 1000 ಚಿಹ್ನೆ ಅವ. ಅದನ್ನು ಸ್ವಚ್ಛ ಮಾಡ್ಕೊಳ್ಳೋದೇ ಕಷ್ಟ ನಮಗೆ. ಭಗವಂತನ ಕಾಲಿನೊಳಗೆ ಧ್ವಜ, ವಜ್ರ, ಅಂಕುಶ, ಪದ್ಮ ಇದೇ ಚಿಹ್ನೆಗಳು. ಆ ಚಿಹ್ನೆಗಳೆಲ್ಲ ಆ ಪಣದ ಹಡೆಯ ಮೇಲೆ ಬೀಳ್ತಾ ಇದೆ. ಬಿದ್ದ ಮೇಲೆ ಇವನ ಬಾಯಿಂದ ರಕ್ತ ಬಂದಿದ್ದಕ್ಕೆ ಅವರ ಹೆಂಡತಿಯರೆಲ್ಲ ಓಡಿ ಬಂದ್ರು. ಭಗವಂತ, ನೀನ್ ಎಲ್ಲರಿಗೂ ಸೌಭಾಗ್ಯಪ್ರದನಾಗಿದ್ದಿ, ನಮ್ಮ ಸೌಭಾಗ್ಯವನ್ನು ಉಳಿಸು. ಯಾಕೆ ಅಂದ್ರೆ ನಾವು ನಿನ್ನ ಸೇವೆ ಮಾಡ್ಲಿಕ್ಕಿದ್ದವರು. ಏನ್ ಮಾಡೋಣ, ನಾವು ಜಾತಿನೇ ಅಂತದ್ದು. ಈಗ ವಿಷ ಇರುವ ಜಾತಿಯಲ್ಲಿ ವಿಷಜಂತುಗಳು ಏನು ಮಾಡ್ತಾರೆ, ವಿಷವನ್ನೇ ಕಾರ್ಬೇಕಲ್ಲ. ನಾವು ಏನಿರ್ತೀವೋ ಅದೇ ನಮ್ಮದಾಗಿ ಹೊರಗೆ ಬರ್ತದೆ. ಆದ್ದರಿಂದ ನಾವೇನು ಬ್ರಾಹ್ಮಣರ ಹೋಗಿ ಕೂತ್ ತಪಸ್ಸು ಮಾಡ್ಲಿಕ್ಕೆ? ವಿಷಜಂತುಗಳಾದ್ದರಿಂದ ವಿಷವನ್ನೇ ಕಾರ್ತೀವಿ. ಸ್ವಾಮಿ, ಇದು ನಮ್ಮ ಸ್ವಭಾವ, ನೀನೇ ಹುಟ್ಟಿಸಿದ್ದು, ನಮ್ಮನ್ನು ಕ್ಷಮಿಸಬೇಕು ಅಂತ ಕೇಳಿದ್ರು. ಅವಾಗ ಹೇಳಿದ್ರು, ಯಜಮಾನ್ರಿಗೆ ಹೇಳಿದ್ರು, ನೀವು ಕೇಳ್ರಿ ಕ್ಷಮ ಇಲ್ಲ ಬಿಡ್ತಾನೆ ಪರಮಾತ್ಮ. ನಿನ್ನ ಬಾಯಿಯೊಳಗೆ ಬರ್ತಾ ಇಲ್ಲ ಅಂತ ಅಂದಾಗ ಅವನು ಯಾವಾಗ ತನ್ನ ತಪ್ಪೊಪ್ಪಿಕೊಂಡು ಅವಾಗ ಭಗವಂತ ಅನುಗ್ರಹ ಮಾಡಿದ. ಅನುಗ್ರಹ ಮಾಡಿದ ಮೇಲೆ ಅವನಂತಾನಂತ, ಸ್ವಾಮಿ ನಮ್ದು ಅದೇ, ನನ್ನ ಹೆಂಡತಿಯರು ಹೇಳಿದ್ರಲ್ಲ ಏನಂತ, ನಾವು ನಮ್ಮ ಸ್ವಭಾವಕ್ಕೆ ತಕ್ಕಂತೆ ವರ್ತಿಸುವವರು. ಗರುಡನ ಭಯದಿಂದ ನಾ ಇಲ್ಲಿ ಬಂದಿದ್ದೀನಿ, ಇಲ್ಲ ನಾನು ಬರ್ತಾ ಇರಲಿಲ್ಲ ಅಂತ. ಅದಕ್ಕೆ ಹೇಳಿದ, ಇನ್ನು ಗರುಡನ ಭಯ ಇಲ್ಲ ನಿಮಗೆ. ಯಾಕೆ ಅಂದ್ರೆ ಯಾವಾಗ ನನ್ನ ಚಿಹ್ನೆಗಳು ನನ್ನ ತಲೆ ಮೇಲೆ ಮೂಡ್ತೋ ಆ ಗರುಡ ಬಂದವನೇ ನಿನ್ನನ್ನು ನೋಡಿ ನನ್ನ ಸ್ಮರಣೆ ಮಾಡಿ ಓಡಿ ಹೋಗ್ಬಿಡ್ತಾನೆ. ಅಷ್ಟು ಅನುಗ್ರಹ ಮಾಡಿದ ದೇವರು. ನಮ್ಮನ್ನು ತುಳಿದಾಗ ಅನುಗ್ರಹನೋ ಏನೋ ಅವಗ್ರಹನೋ ಗೊತ್ತಾಗುದಿಲ್ಲ ನಮಗೆ. ನೋಡಿರ್ಬೇಕಾದ್ರೆ ನಮ್ಮನ್ನು ತುಳಿದ ಪರಮಾತ್ಮ ನಮಗ್ ಬಹಳ ಕಷ್ಟ ಕೊಟ್ಟ ನಾವು ಅನ್ಕೋತೀವಿ, ಅದು ಇನ್ಯಾವುದೋ ರೀತಿಯಿಂದ ಪರಮಾತ್ಮ ಅನುಗ್ರಹ ಮಾಡಿದ. ಅದಕ್ಕೆ ಹೇಳ್ತಾರೆ, ಕಾಲಿಯನಿಗೆ ಆದದ್ದು ಅನುಗ್ರಹನೋ ವರನೋ ಶಾಪನೋ, ಅದು ಎರಡೂ ಹೌದು. ಕಾಲಿಯನಿಗೆ ತಕ್ಷಣಕ್ಕೆ ಬಂದ ಕಷ್ಟ, ಆದರೆ ಲಾಂಗ್ ಟರ್ಮ್ ನೊಳಗೆ ಅದೊಂದು ಸೌಖ್ಯನೇ ಆಯ್ತು. ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಗರುಡ ಒಂದು ಏನೂ ಮಾಡೋದಿಲ್ಲ. ಆ ಕಡೆ ಗರುಡನ ಮೇಲೂ ಪ್ರೀತಿ ತೋರಿಸಿದ, ಈ ಕಡೆ ಕಾಲಿಯನನ್ನು ಉಳಿಸಿದ ಪರಮಾತ್ಮ. ಇದು ಅವನು ಅನುಗ್ರಹ ಮಾಡುವ ರೀತಿ ಅಂತ. ಕಾಲಿಯ ಮರ್ದನ ಇದು ಅದ್ಭುತವಾದ ಸಂದೇಶವನ್ನು ಹೇಳ್ಕೊಂಡು ಬರ್ತದೆ ನಮ್ಮ ಹತ್ರ. ಆದ್ದರಿಂದ ಅವರಿಗೆಲ್ಲ ಅನುಗ್ರಹವನ್ನು ಮಾಡಿ, ನೀನು ರಮಣಕ ದ್ವೀಪ ಅಂತದ, ಆ ದ್ವೀಪ ಅಂದ್ರೆ ಸಮುದ್ರದ ಒಂದು ಭಾಗ, ಐಲ್ಯಾಂಡ್ಸ್ ಅಂತಾರಲ್ಲ, ಅಂತಲ್ಲಿ ಹೋಗಿ ವಾಸ ಮಾಡುವಂತ ಅವನಿಗೆ ಅಡ್ರೆಸ್ಸು ಕೊಟ್ಬಿಟ್ಟು, ಇದು ಚಲೋ ಅದ ನೋಡಿ ಜಾಗ, ಇಲ್ಲಿ ಹೋಗಿರೋ, ಬಾಡಿಗೆನೇ ಕೇಳೋದಿಲ್ಲ ಯಾರು ನಿನಗೆ. ಹೀಗಾಗಿ ಯಾರು ಇರೋದಿಲ್ಲ ಅಲ್ಲಿ, ಅದಕ್ಕೆ ಯಾರು ಬಾಡಿಗೆ ಕೇಳೋದಿಲ್ಲ. ಕೆಲವು ಅಂತಾರಲ್ಲ ಆಚಾರ, ಅದೊಂದು ಭೂತ್ ಬಂಗಲ ಅದ ನೋಡ್ರಿ, ಅದು ಬೇಕಾದ್ರೆ ಬಾಡಿಗೆ ಕೊಡ್ತೀವಿ ಅಂತ, ಫ್ರೀ ಆಫ್ ಕಾಸ್ಟ್, ಅಲ್ಲೇ ಪಾಠ ಹೇಳ್ರಿ ನೀವು. ಯಾಕೆ ಅಂದ್ರೆ ಯಾರು ಬರೋದೇ ಇಲ್ಲ ಅದಕ್ಕೆ. ಇಂಥದನ್ನ ಮಾಡ್ತಿರ್ತಾರೆ. ಇದು ಸುಮ್ಮನೆ ಕತಿಗೆ ಅಂತ ಹೇಳಿದ್ದಲ್ಲ, ಹಿಂದೆ ನಡೆದಿದ್ದು ಒಂದು ಕತಿ ಇಂಥದ್ದು. ಅಂಥ ಕಡೆಗೆ ಅವನನ್ನ ಕಳಿಸಿಕೊಟ್ಟ. ಈ ಕಡೆ ಯಮುನೆ ತಿಳಿಯಾಯ್ತು. ಇದನ್ನ ಸ್ಮರಣೆ ಮಾಡಿದ್ರು ಇವತ್ತಿನ ಯಮುನಾ ನದಿ ತಿಳಿಯಾಗ್ತದೆ. ಆದ್ದರಿಂದ ಮಾಡಬೇಕು. ನಮ್ಮ ಮನಸ್ಸಿನೊಳಗೂ ಕಾಲಿಯ ಸರ್ಪನೂ ಇರ್ತದೆ, ಈ ಅಭಿಪ್ರಾಯನೂ ಹೇಳಬೇಕು. ನಮ್ಮ ಮನಸ್ಸಿನೊಳಗೂ ಹೆಡೆ ಎತ್ತಿ ಕುಣಿಯುವ ಅಹಂಕಾರವೆಂಬ ಕಾಲಿಯ ಸರ್ಪ ಇರ್ತದೆ. ಅಹಂಕಾರದ ಮೇಲೆ ಭಗವಂತ ಕುಣಿಬೇಕು. ಭಗವಂತ ಕುಣಿತಾನೆ ಹೆಂಗೆ ಅಂತಂದ್ರೆ ನಾವು ಕುಣಿಸ್ಬೇಕು. ಯಾಕೆ ಹೇಳ್ರಿ, ಗೀತ ನರ್ತನಗಳಿಂದ ಕೃಷ್ಣನ ಪೂಜಿಸುವ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಯಾಕೆ ವ್ಯಾಸರಾಜರೇ ಹೇಳಿದ್ರು ಅಂದ್ರೆ, ಅವರು ಎಷ್ಟು ಚೆನ್ನಾಗಿ ಅವನ ಸ್ತೋತ್ರ ಮಾಡಿದ್ರು ಪುರಂದರ ದಾಸರು ಅಂತಂದ್ರೆ, ಕೃಷ್ಣ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ. ಅಷ್ಟಂತೂ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರ ಹಾಡನ್ನಾದ್ರೂ ಹಾಡಿ ಕೃಷ್ಣ ನಮ್ಮ ಎದೆಯೊಳಗೆ ಕುಣಿದ್ರೆ ಅದರಿಂದ ನಮ್ಮೊಳಗಿರುವ ಅಹಂಕಾರವೆಂಬ ಕಾಲಿಯ ತಾನು ದಮನಗೊಳ್ಳುತ್ತಾನೆ ಅಂತ ಅಭಿಪ್ರಾಯ. ಹೀಗೆ ಅನೇಕ ರೀತಿಯಲ್ಲಿ ಇದನ್ನ ವ್ಯಾಖ್ಯಾನಕಾರರು ಕೂಡ ಸುಂದರವಾಗಿ ವಿವರಣೆ ಮಾಡಿದ್ದಾರೆ. ಇದೊಂದು ವಿಷಯ ವಿಶೇಷವಾಗಿ ನಡೀತು ಅಂತ ಹೇಳ್ತಾರೆ. ಅದಾದ್ಮೇಲೆ ಪರಮಾತ್ಮ ನಾಟ್ಯವನ್ನೆಲ್ಲ ಮಾಡಿದ, ಯಮುನೆಯನ್ನ ಸ್ವಚ್ಛ ಮಾಡಿದ. ಗರುಡ ಯಾಕೆ ಯಮುನೆಗೆ ಬರೋದಿಲ್ಲ ಆ ವೃತ್ತಾಂತವನ್ನು ಹೇಳಿದ್ರು. ಅವತ್ತು ಸಾಯಂಕಾಲ ಯಮುನಾ ಸ್ವಚ್ಛ ಆಗಿದ್ದಕ್ಕೆ ಒಂದು ಪಾರ್ಟಿ ಏರ್ಪಡಿಸಿದ್ರು ಅಲ್ಲೇ ಪಕ್ಕದೊಳಗೆ. ಇವತ್ತು ಇಲ್ಲೇ ಮಲಗಿ ಬಿಡೋಣ ಎಲ್ಲಾರು, ಒಳ್ಳೆ ಯಮುನಾ ನದಿ ನೀರು ಕುಡಿಯೋದು, ಅಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಅಲ್ಲೇ ಇರೋದು. ಎಲ್ಲಾ ಗೋಪಾಲಕರು ಮಲ್ಕೊಂಡ್ರು. ಯಾಕೆಂದ್ರೆ ಕೃಷ್ಣನಿಗೆ ಗೊತ್ತಿತ್ತು ಇವತ್ತು ರಾತ್ರಿ ಇನ್ನೇನೋ ಒಂದು ಆಗೋದಿದೆ ಅಂತ. ಅನೇಕ ಉತ್ಪಾತಗಳಲ್ಲಿ ಅದು ಒಂದು ಶುರುವಾಯಿತು. ರಾತ್ರಿ ಮಲಗಿದ್ದಾರೆ, ಎಲ್ಲೋ ಒಂದು ಕಡೆ ಕಾಡ್ಗಿಚ್ಚು ಹತ್ಕೊಂತು.
ಕಾಡ್ಗಿಚ್ಚು ಹತ್ಕೊಂಡಾಗ ಎದ್ದು ಹಾಹಾಕಾರ ಮಾಡಿ ಪ್ರಾರಂಭ ಮಾಡಿದ್ರಂತೆ ಎಲ್ಲರೂ ಕೂಡ. ಬೆಂಕಿ ಬೆಂಕಿ ಬರ್ತಾ ಇದೆ, ಬೆಂಕಿ ಬರ್ತಾ ಇದೆ. ಇದು ಕಾಡಿನೊಳಗೆ ಘರ್ಷಣೆಯಿಂದ ಕಾಡಿಗೆ ಹತ್ಕೊಂಡು ಬಿಡುತ್ತೆ. ಯಾಕೆ ಅನ್ನೋದು ಈಗೂ ಕೂಡ ಅದನ್ನು ಹುಡುಕ್ತಾ ಇದ್ದಾರೆ. ಒಂದೊಂದ್ಸಲ ಯಾಕೆ ಆಗ್ತದೆ, ನೀವು ಹಿಂದಿನ ಹಿಸ್ಟ್ರಿ ನೋಡಿದ್ರೆ ಎಷ್ಟೋ ಕಡೆ ಎಷ್ಟೋ ಲಕ್ಷ ಲಕ್ಷ ಹೆಕ್ಟೇರ್ನಷ್ಟು ಪ್ರದೇಶ ಅಗ್ನಿಗೆ ಆಹುತಿ ಆಗಿದೆ. ಅಂತಹದ್ದು ನಡೆದಿತ್ತು. ಇದು ಇವತ್ತಿನ ದೆಹಲಿ ಅಂತ ಯಾವ್ದನ್ನು ಕರೀತಾರಲ್ಲ, ಮಹಾಭಾರತದಲ್ಲಿ ಗತಿ ಬರ್ತದೆ. ಅಗ್ನಿಗೆ ಸ್ವಾಹಾಕಾರ ಕೊಟ್ಟು ಬಿಡ್ತಾರೆ. ಖಾಂಡವ ದಹನ ಪ್ರಕರಣ ಅಂತ ಅದರ ಹೆಸರು. ಇದು ಇವತ್ತಿನ ಎನ್ವೈರನ್ಮೆಂಟಲಿಸ್ಟ್ಸ್ ಅಂತ ಯಾರಿದ್ದಾರೆ, ಎನ್ವೈರನ್ಮೆಂಟ್ ಬಗ್ಗೆ ಮಾತಾಡೋರು, ಕೃಷ್ಣನ ಬಗ್ಗೆ ವಿರೋಧ ಮಾತಾಡೋರು, ಅವರು ಕೃಷ್ಣನ ಮೇಲೆ ಆಕ್ಷೇಪ ಮಾಡಿದ್ದಿದೆ. ಏನಂತಂದ್ರೆ ಅಲ್ಲಿ ಕೃಷ್ಣ ಅಷ್ಟು ಲಕ್ಷ ಲಕ್ಷ ವೃಕ್ಷಗಳು ನಾಶ ಆಗ್ಲಿಕ್ಕೆ ಕಾರಣ ಆದ ಅಂತ ಒಂದು ಅಲ್ಲಿ ಪ್ರಸಂಗ ಬರುತ್ತೆ. ಮಹಾಭಾರತದ ಒಂದು ಪ್ರಸಂಗ, ಖಾಂಡವ ದಹನ ಅದು ಇವತ್ತಿನ ದೆಹಲಿ ಪ್ರದೇಶದೊಳಗೆ ಅದು ಹೇಳ್ತಾರೆ. ಅಲ್ಲಿ ಅದನ್ನ ಮಾಡಿದ್ದ ಅಂತ ಯಾರು ಆಕ್ಷೇಪಣೆ ಮಾಡ್ತಾರೋ ಅವ್ರು ಇದನ್ನು ನೋಡಬೇಕು. ಹೇಗೆ ಒಂದು ಪರಿಸರವನ್ನು ಉಳಿಸ್ಲಿಕ್ಕೆ ದೊಡ್ಡ ಸರ್ಪವನ್ನೇ ಕೃಷ್ಣ ದಮನ ಮಾಡಿ ಅದನ್ನ ದೂರ ಕಳಿಸಿದ. ಬಂದ ಕಾಡ್ಗಿಚ್ಚು ಹತ್ತಿದ್ರೆ ಹತ್ಕೊಳ್ಳಿ ಏನಾಗ್ಬೇಕಾಗಿ, ಮತ್ತೆ ಒಂದು ಸಲ ನೋಡಿ ಎಲ್ಲ ಉಳಿತದ ಅಂತ ಬಿಡ್ಲಿಲ್ಲ. ತಕ್ಷಣಕ್ಕೆ ಕಾಡ್ಗಿಚ್ಚನ್ನ ಪಾನ ಮಾಡಿದ. ಎಲ್ಲರೂ ಕಣ್ಣು ಮುಚ್ಕೊಳ್ರಿ ಅಂತಂದ. ಇದ್ದವರೆಲ್ಲ ಕಣ್ಣು ಮುಚ್ಚಬೇಕು. ತಕ್ಷಣದೊಳಗೆ ತನ್ನ ಬಾಯಿಯೊಳಗೆ ಅಗ್ನಿಯನ್ನೇ ಹಾಕಿಬಿಟ್ಟು ವಾದರಾಜರಂದ್ರು ಏನೂ ತಪ್ಪಿಲ್ಲ, ಇದೇನು ದೊಡ್ಡ ವಿಷಯನೂ ಅಲ್ಲ ಅಂತ, ನಥಿಂಗ್ ಟು ಬಿ ಕಾಲ್ಡ್ ಔಟ್. ಯಾಕೆ ಹೇಳ್ರಿ, ಅಗ್ನಿ ಇರೋದೇ ಭಗವಾತ್ಮನ ಮುಖದೊಳಗೆ. ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ ವಾಯುರಾಜಾಯತ ಅಂತ ಬರ್ತದೆ. ಮುಖದಿಂದ ಇಂದ್ರಾಗ್ನಿಗಳು ಹುಟ್ಟಿದ್ದಾರೆ ಅಂತಂದ್ರೆ ಅವರ ಮನೆ ಅದು, ಅವರು ಹುಟ್ಟಿದ್ದೇ ಅಲ್ಲಿ. ಆದ್ದರಿಂದ ತನ್ನ ಮನೆಗೆ ತಾವು ಹೋದ್ರು ಅಗ್ನಿ ಅಂತ ಇಷ್ಟೇ ಹೇಳಬೇಕು ಹೊರತು ಭಗವಂತ ಕುಡುದ ಅಂತ ಹೇಳಿ ಅವನನ್ನ ಮತ್ತೆ ಇದ್ರೊಳಗೇನು ವಿಶೇಷ ಅಂತ ತಿಳ್ಕೊಬೇಡ್ರಿ ಅಂತ ಒಂದು ಚಮತ್ಕಾರವಾಗಿ ಶ್ಲೋಕವನ್ನು ಹೇಳ್ತಾರೆ. ಹೀಗಾಗಿ ಭಗವಂತ ಕಾಡ್ಗಿಚ್ಚು ಪಾನ ಮಾಡಿದ್ದು ಕೂಡ ವಿಶೇಷವಾದ ಅವನದೇ ಆದ ಒಂದು ಲೀಲೆ ಅಂತ ನಾವು ತಿಳಿಬೇಕು. ಈ ಬೇಕಾಗಿರುವ ಶ್ಲೋಕಗಳು ಬೇಕಾದಷ್ಟವ, ಆದರೆ ಶ್ಲೋಕದ ಪರಿಧಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಕಥೆ ಹೇಳಬೇಕು ಅಂತ ಜಾಸ್ತಿ ವಿಚಾರ ಮಾಡಿ. ಇನ್ನೊಬ್ಬ ಬಂದ. ಇದಾದ ಮೇಲೆ ಅವರೆಲ್ಲ ಆಟ ಆಡ್ತಿರುವಾಗ ಪ್ರಲಂಬಾಸುರ ಅಂತ ಅವ್ರು ಬಂದ. ಆ ಪ್ರಲಂಬಾಸುರ ಎಲ್ಲಿ ಅಂದ್ರೆ ಭಾಂಡೀರಕ ಅಂತ ಒಂದು ಪ್ರದೇಶ, ದೊಡ್ಡ ಆಲದ ಮರ, ಒಂದ್ ದೊಡ್ಡ ಆಲದ ಮರ ಇದ್ರೆ ಆ ಪ್ರದೇಶಕ್ಕೆ ಅದೇ ಹೆಸರು ಇಡ್ತಾರೆ ನೋಡಿ. ಈಗ ನೋಡ್ಬೇಕಾದ್ರೆ ಯಾವುದೋ ಎಂಥದೋ ಮರ ಸ್ಟಾಪ್ ಅಂತಾರೆ ನೋಡಿ, ಈಚಲ ಮರ ಸ್ಟಾರ, ದೊಡ್ಡ ಆಲದ ಮರದ ಸ್ಟಾಪ್ ಅಂತೆಲ್ಲ ಅಂತಾರೆ. ಆ ಪ್ರದೇಶಕ್ಕೆ ಆ ಹೆಸರು ಬಂತು. ಇದು ಭಾಂಡೀರಕ ಅಂತ ಆಲದ ಮರ, ಅಲ್ಲಿ ಆಟ ಆಡೋಣ ಅಂತ ಹೇಳಿ ಪ್ರಲಂಬಾಸುರ ಗೋಪಾಲಕರೊಳಗೆ ಒಬ್ಬ ಗೋಪಾಲಕನಾಗಿ ಬಂದ. ಇವತ್ತು ಅಲ್ಲಿ ಹೋಗೋಣ ಅಂತ ಹೇಳಿ ಅವನ್ನ ಪ್ರಚೋದನೆಗೊಳಿಸಿದ. ಕೃಷ್ಣನಿಗೆ ಗೊತ್ತಾಯ್ತು ಇವನು ಅದಕ್ಕೆ ಹೇಳಿಗತ್ತಾನೆ ಅಂತ ಹೇಳಿ. ಆವಾಗ ಗೋಪಾಲಕರಲ್ಲಿ 2 ಗುಂಪು ಮಾಡಿದ್ರಂತ. ಒಂದು ಗ್ರೂಪ್ ಎ, ಗ್ರೂಪ್ ಬಿ ಅಂತ ಮಾಡಿ, ಒಂದು ಬಲರಾಮನ ಗುಂಪು, ಒಂದು ಕಡೆ ಕೃಷ್ಣನ ಗುಂಪು. ಹಿಂಗೆ ಮಾಡ್ತಾ ಒಬ್ಬರ ಮೇಲೆ ಒಬ್ರು ಜಿಗಿಯೋದು ಆ ಆಟ ಆಡ್ತಾರೆ ನೋಡಿ. ಇವತ್ತು ನಮ್ಮ ಶಾಖೆಗಳೊಳಗೂ ಅದನ್ನ ಆಡಿಸ್ತಾರೆ. ಎಷ್ಟೋ ಸಲ ನಾವು ಆಟ ಆಡಿದ ಸಣ್ಣವರಿದ್ದಾರೆ. ಶಾಖಾದೊಳಗೆ ಕುಸ್ತಿ ಆಡೋದು, ಆಮೇಲೆ ಕಬಡ್ಡಿ ಆಡೋದು, ಆಮೇಲೆ ಇಂಥದ್ದು ಒಬ್ಬರ ಮೇಲೆ ಒಬ್ರು ಜಿಗಿಯೋ ಆಟ, ಈ ಆಟ ಆಡ್ತೀವಿ. ಅದು ಆಡಿದಾಗ ಸರಿಯಾಗಿ ಏನಾಯ್ತು ಅಂದ್ರೆ ಯಾರು ಸೋಲ್ತಾರೋ ಅವರು ಕೊನೆಗೆ ಯಾರ ಕೈಯಿಂದ ಸೋತಿರ್ತಾರೋ ಅವ್ರನ್ನ ಹೊತ್ಕೊಂಡು ಹೋಗ್ಬೇಕು ಒಂದು ಆಟದ ನಿಯಮ. ಆ ಪ್ರಕಾರವಾಗಿ ಬಲರಾಮನಿಗೆ ಇವನು ಸೋತ. ಪ್ರಲಂಬಾಸುರ ಯಾವ ಗೋಪಾಲಕರ ರೂಪದೊಳಗಿದ್ದ ಅವನು ಸೋತ ತಕ್ಷಣ ಆಯ್ತಪ್ಪ ನಾನು ನಿನ್ನನ್ನು ಹೊತ್ಕೊಂಡು ಹೋಗ್ತೀನಿ ಅಂತಂದು ಈ ತುದಿಯಿಂದ ಆ ಆಲದ ಮರತನ ಹೊತ್ಕೊಂಡು ಹೋಗ್ಬೇಕು ಅಂತ ಆ ಪಣ. ಆ ಪ್ರಕಾರವಾಗಿ ಬಲರಾಮನನ್ನ ಕೊತ್ತಿಗೆ ಮೇಲೆ ಕೂಡಿಸಿಕೊಂಡು ಓಡ್ತಾ ಇದ್ದಾನೆ. ಅದು ಆಲದ ಮರ ಹತ್ರ ನಿಲ್ಲೇ ಇಲ್ಲ, ಹೋಗೇ ಬಿಟ್ಟಂತ ಮುಂದೆ ಹಂಗೆ ಓಡ್ಕೊಂಡು. ಬಲರಾಮನಿಗೆ ಗೊತ್ತಾಯ್ತು ನನ್ನ ಬಲ ಪ್ರದರ್ಶನ ಮಾಡಬೇಕು ಅಂತ 1-2 ಏಟು ಹಾಕಿದ್ನು. ಅಷ್ಟೊತ್ತಿಗೆ ಅವನು ತನ್ನ ಬಲವನ್ನು ತೋರಿಸ್ತಾ ಪರ್ವತಾಕಾರವಾಗಿ ಪ್ರಲಂಬಾಸುರ ಬೆಳೆದು ಬಿಟ್ಟ. ಎತ್ತರಕ್ಕೆ ಆಕಾಶಕ್ಕೆ ಹಾರಿ ಹೋಗ್ಬಿಟ್ಟ. ನೋಡಿದ್ರೆ ಇವರಿಬ್ರು ಅಂದ್ರು ಇದು ಟೇಕ್ ಆಫ್ ತರ, ಬೆಳಗ್ಗೆ ಸುರುವಿಗೆ ಏನೊಂದು ಅಂತಾರಲ್ಲ, ರನ್ವೇ ಮೇಲೆ ಓಡಿ ಹೋಗಿ ಮುಂದೆ ಹಿಂಗ್ ಮೇಲೆ ಹೋಗ್ಬಿಡುತ್ತೆ ನೋಡ್ರಿ ವಿಮಾನ. ಆ ರೀತಿಯಾಗಿ ಇವರಿಬ್ರು ವಿಮಾನದಾಗ ಹೋದ್ರಲ್ಲ ಅಂತ ಆಶ್ಚರ್ಯ. ಆವಾಗ ಬಲಭದ್ರನಿಗೆ ಕೃಷ್ಣ ಇಲ್ಲಿಂದೇ ಒಂದು ಕಮ್ಯುನಿಕೇಟ್ ಮಾಡ್ತಾರೆ ನೋಡ್ರಿ. ಇವತ್ತಿನ ಏನು ವೈರ್ಲೆಸ್ ಕಮ್ಯುನಿಕೇಶನ್ ಅದು ಅಲ್ಲೇ ನಡೀತು. ಭಗವಂತ ಎಲ್ಲ ಮಾಡೋದು ವೈರ್ಲೆಸ್ಸೇ ಬಿಡು. ಹಾಗೆ ಅವನು ಹೇಳ್ದ, ಬಲಭದ್ರ ನೀನು ಯಾರು ನೆನಪು ಮಾಡ್ಕೊ, ನೀನು ಸಂಕರ್ಷಣ ಅಷ್ಟೇ ಅಲ್ಲ, ನನ್ನ ಆವೇಶ ಇದ್ದವನು ನೆನಪು ಮಾಡ್ಕೊ ಅಂತ ನೆನಪು ಮಾಡಿದ್ರು. ಆವಾಗ ಬಲಭದ್ರ ತನ್ನ ಶಕ್ತಿಯನ್ನ ಪ್ರಯೋಗ ಮಾಡಿ ಅವನನ್ನ ಸಂಹಾರ ಮಾಡಿದ. ಅದಕ್ಕೆ ಹೇಳ್ತಾರೆ ಬಲಭದ್ರನಿಗೂ ಕೂಡ ಅವನ ಸ್ಮರಣೆಯನ್ನು ಕೊಟ್ಟು ಬಲರಾಮದೇವರಿಂದ ಆ ಪ್ರಲಂಬಾಸುರನ ಸಂಹಾರ ಮಾಡಿಸಿದ. ಅಂದ್ರೆ ಕೆಲವನ್ನ ತಾನು ಮಾಡ್ತಾನೆ, ಕೆಲವನ್ನ ಇನ್ನೊಬ್ಬರ ಕಡೆ ಮಾಡಿಸ್ತಾನೆ. ಕರ್ತ ಕಾರಯಿತ ಪ್ರಭು ಅಂತ ಅದಕ್ಕೆ ಕರೀತಾರ. ಕೆಲವು ಸಲ ಏನಾಗ್ತದೆ ಅಂದ್ರೆ ದೇವರೇ ಬಂದು ಅನುಗ್ರಹ ಮಾಡ್ತಾನೆ ಅಂತ ಏನಿಲ್ಲ, ಯಾರ್ದೋ ಮುಖಾಂತರವಾಗಿ ಮಾಡಿಸ್ತಾನೆ. ಹಾಗೆ ಮಾಡುವವನು ಮಾಡಿಸುವವನು ಎರಡೂ ಅವನೇ ಆಗಿದ್ದಾನೆ ಅನ್ನುವ ತತ್ವವನ್ನು ಇಲ್ಲಿ ತೋರಿಸಿಕೊಡ್ತಾರೆ. ಇದಿಷ್ಟು ಆದಮೇಲೆ ಮುಂದೆ ಶರತ್ಕಾಲದೊಳಗೆ ವೇಣುನಾದವನ್ನು ಮಾಡ್ತಾ ಇದ್ದಾನೆ. ಕನ್ಯಾಮಣಿಗಳೆಲ್ಲ ಕೂಡ ಮಾರ್ಗಶೀರ್ಷ ಮಾಸದಲ್ಲಿ ಒಂದು ವ್ರತ ಮಾಡಿದ್ರು. ವ್ರತವನ್ನು ಮಾಡಿ ಅವರು ನಿತ್ಯದೊಳಗೆ ಅದೊಂದು ಕಾಲ ಅಷ್ಟು ವ್ರತ ಮಾಡಬೇಕು.
ಆ ನದಿಯ ದಂಡೆ ಮೇಲೆ ಒಂದು ಮಣ್ಣಿನ ಮೂರ್ತಿ ಮಾಡೋದು, ಕಾತ್ಯಾಯಿನಿ ವ್ರತ ಅಂತ ಅದ್ರ ಹೆಸರು. ಪ್ರತಿನಿತ್ಯ ಮೂರ್ತಿಯನ್ನು ಮಾಡಿ ಅಲ್ಲಿ ಗಂಧ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡೋದು ಒಂದು ಕ್ರಮ. ಒಂದು ಸಲ ತಮ್ಮ ಆ ಪೂಜೆ ಮಾಡೋ ಭರದೊಳಗೆ ಪಾಪ ಹೆಣ್ಮಕ್ಳು ಬಹಳ ಗಡಿಬಿಡಿ ಆದಾಗ ಕೆಲವು ಸಲ ಒಂದಿಷ್ಟು ಮರೆತು ಬಿಡ್ತಾರೆ. ಹೆಣ್ಮಕ್ಳು ಅಂತಲ್ಲ, ಎಲ್ಲರೂ ಮರೀತಾರೆ, ಆಮೇಲೆ ಮತ್ತೆ ಬೈಬಾಡ್ರಿ. ಅದಕ್ಕಾಗಿ ಹಿಂಗೂ ಆಗ್ತಾವ ಕೆಲವು ಸಲ. ಅವರು ಗಡಿಬಿಡಿ ಒಳಗೆ ವಿವಸ್ತ್ರರಾಗಿ ಸ್ನಾನಕ್ಕೆ ಹೋಗ್ಬಿಟ್ರು ಅರ್ಜೆಂಟ್ ಒಳಗೆ. ಕೃಷ್ಣ ಅಂದ ಹೀಗೆ ಮಾಡಬಾರ್ದು. ಯಾಕೆ ಅಂತಂದ್ರೆ ಇದು ಅಭಿಪ್ರಾಯ ಏನು ಅಂತಂದ್ರೆ ನದಿಗಳೊಳಗೆ ವಿಶೇಷವಾದ ಸನ್ನಿಧಾನ ಇರುತ್ತೆ. ಅದಕ್ಕೆ ನಾವೆಲ್ಲ ಸ್ನಾನ ಮಾಡಿ ಎದ್ದು ಬರಬೇಕಾದ್ರೆ ಎನ್ಮಯ ದೂಷಿತಂ ತೋಯಂ ಶಾರೀರ ಮಲ ಸಂಭವಾತ್ ತದ್ದೋಷ ಪರಿಹಾರಾರ್ಥಂ ಯಕ್ಷ್ಮಾಣಂ ತರ್ಪಯಾಮ್ಯಹಂ ಅಂತ ಒಂದು ತರ್ಪಣ ಕೊಡ್ಬೇಕಲ್ಲಿ. ನದಿ ಸ್ನಾನ ಮಾಡಿದವ್ರು ಎಲ್ಲ ಗೊತ್ತಿರ್ತದೆ. 3 ಸಲ ಮುಳುಗು ಹಾಕೋದು, ಸಂಕಲ್ಪ ಮಾಡೋದು, ಮತ್ತೆ ಸ್ನಾನ ಮಾಡೋದು, ಆಮೇಲೆ ಎಲ್ಲ ಅನೇಕಾದಿಗಳನ್ನು ಮುಗಿಸಿ ಇಷ್ಟೊತ್ತು ನದಿಯಲ್ಲಿ ನಿಂತು ನಾವು ಏನೇನು ನಮ್ಮ ಮೈಯಿಂದ ದುರ್ಗಂಧವನ್ನು ಬಿಟ್ಟಿದ್ದೇವೋ, ಹೊಲಸು ಮಾಡಿದ್ದೇವೋ ಆ ಎಲ್ಲವನ್ನು ಕೂಡ ತಪ್ಪನ್ನ ಕ್ಷಮಿಸುವಂತ ನದಿ ದೇವತೆಗಳಿಗೆ ಪ್ರಾರ್ಥನೆ ಮಾಡಬೇಕು. ಅದರೊಳಗೆ ಒಂದು ವಿವಸ್ತ್ರರಾಗಿ ನದಿಗಿಳಿಯೋದು, ಇದು ಕೂಡ ತಪ್ಪು ಅಂತ ಹೇಳ್ತಾರೆ. ಹಾಗಾಗಿದ್ದಕ್ಕೆ ಕೃಷ್ಣ ಅವರೆಲ್ಲ ಬಟ್ಟೆಯನ್ನು ಎತ್ತಿ ಮೇಲೆ ಇಟ್ಬಿಟ್ಟು ಬರ್ರಿ ಹೆಂಗ್ ಬರ್ತೀರಿ ಮೇಲೆ ನೋಡೋಣ ಅಂತ. ಅವಾಗ ಹೆಂಗ್ ಬರ್ಲಿಕ್ಕೆ ಶಕ್ಯ? ಆವಾಗ ಕೃಷ್ಣನಿಗೆ ತಪ್ಪಾಯಿತು ಅಂತ ಎರಡೂ ಕೈ ಎತ್ತಿ ಮುಗಿದ ಮೇಲೆ ವಸ್ತ್ರವನ್ನು ಪರಮಾತ್ಮ ಕೊಟ್ಟ. ಯಾವುದನ್ನು ಹೇಗೆ ಮಾಡಬೇಕು ಹಾಗೆ ಮಾಡ್ಬೇಕು. ಏನು ಇಷ್ಟು ದಿವಸ ನಾವೆಲ್ಲ ಸಾಧನೆ ಮಾಡಿದ್ದೀವಿ, ಏನು ಒಂದ್ ದಿವಸ ತಪ್ಪಾದ್ರೆ ದೇವ್ರು ಕ್ಷಮಾ ಮಾಡ್ತಾನೆ ಅಂದ್ರೆ ಕ್ಷಮಾ ಮಾಡೋದು ಹೌದು, ಆದರೆ ಯಾವುದಕ್ಕೆ ಯಾವ ಕ್ರಮ ಹೇಳಿದ್ದಾರೋ ಆ ಕ್ರಮದಲ್ಲೇ ಅದನ್ನು ಮಾಡಬೇಕು. ಯಾರೋ ಒಬ್ರು ಅಂತಿದ್ರು, ಸರ್ ಸಂಧ್ಯಾವಂದನ ಏನು ಮಾಡೋದಿಲ್ಲ ನಾನು, ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಉದಿನ ಕಡ್ಡಿ ಬೆಳಗ್ಗೆ 1-2 ಸಲ ಗಾಯತ್ರಿ ಮಂತ್ರ ಅಂದ್ಬಿಡ್ತೀನಿ ಅಂತ. ಸಾಕಲ್ಲ, ಗಾಯತ್ರಿ ಮಂತ್ರ ಅನ್ನೋದೇ ಸಂಧ್ಯಾವಂದನ, ಇನ್ನೇನು ಅಂತ ಹಿಂಗಂದ್ರು. ಇಲ್ಲ, ಅದು ದೇವರ ಮುಂದೆ ಹೋಗಿ ನಿಂತದ್ದು ಒಂದು ಪುಣ್ಯ ಅಷ್ಟೇ, ಅದು ಮಾಡೋ ರೀತಿಯೊಳಗೆ ಮಾಡಿದ್ರೆ ಅದ್ರ ಪುಣ್ಯ. ಇಲ್ಲ ಅಂದ್ರೆ ಯಾವುದಕ್ಕಾದ್ರೂ ಕ್ರಮನೇ ಇಲ್ಲ ಅಂತ ಆಗ್ಬಿಡುತ್ತೆ, ನಿಷ್ಕ್ರಮ ಆಗ್ಬಿಡುತ್ತೆ ಜಗತ್ತಲ್ಲಿ. ಯಾವುದಕ್ಕೂ ಕ್ರಮ ಇಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು, ಹಿಂಗಾಗೋದಿಲ್ಲ. ಹಂಗಾಗಿ ಧರ್ಮಕ್ಕೆ ಹೇಗೆ ಒಂದು ರೀತಿ ಅಂತದನೋ ಕರ್ಮಕ್ಕೂ ಹಾಗೆ, ತಂತ್ರಕ್ಕೂ ಹಾಗೆ ಒಂದು ರೀತಿ ಅಂತ ಅದನ್ನ ಪರಮಾತ್ಮ ಅವರಿಗೆಲ್ಲ ಜ್ಞಾಪಿಸಿಕೊಟ್ಟ ಈ ವಸ್ತ್ರಾಪಹಾರದ ಉದ್ದೇಶದಿಂದ, ಪ್ರಯೋಗದಿಂದ ಅಂತ ಹೇಳ್ತಾರೆ. ಆಮೇಲೆ ಅಲ್ಲೇ ಎಲ್ಲ ಬಾಂಧವರಿಗೆ ಹಸಿವಾಗಿತ್ತು ಅಂತ ಹೇಳಿ ಅಲ್ಲಿ ಒಂದು ಯಜ್ಞ ನಡೀತಾ ಇತ್ತು, ದೊಡ್ಡದಾದ ಯಜ್ಞ ನಡೆಯುವಾಗ ಅದ್ರ ಹೆಸರು ಹೇಳ್ತಾರೆ. ಆ ಯಜ್ಞದೊಳಗೆ ಸೌತ್ರಾಮಣಿ ಅಂತ ಅದ್ರ ಹೆಸರು, ಸೌತ್ರಾಮಣಿ ಅಂತ ಒಂದು ಯಜ್ಞ. ಅದರೊಳಗೆ ಅನ್ನವನ್ನ ಚೆನ್ನಾಗಿ ವಿತರಣೆ ಮಾಡೋದು. ಯಜ್ಞ ಅನ್ನೋ ಶಬ್ದಕ್ಕೆ ಅರ್ಥನೇ ಹಂಚಿ ಬಾಳುವುದು ಅಂತ. ನಮ್ಮ ಮನೆಯೊಳಗೆ ಯಜ್ಞದ ಬರ್ರಿ ಅಂತಂದ್ರೆ ಹೌದು ಯಜ್ಞನೇ. ಈಗ ನಾವು ಜ್ಞಾನ ಯಜ್ಞ ಮಾಡ್ತಿದ್ದೀವಿ, ಮುಂದೆ ಒಂದ್ ದಿವ್ಸ ಊಟಕ್ಕೆ ಹಾಕ್ತಾರೆ. ಅದರ ಅರ್ಥ ಏನು ಅಂದ್ರೆ ಎಲ್ಲ ಹಂಚಿಕೊಂಡು ಎಲ್ಲರೂ ಆ ಕಾರ್ಯಕ್ರಮ ಮುಗಿಸೋದು ಅಂತ. ಇದು ಯಜ್ಞದ ಸಂಕೇತ. ಹಾಗೆ ಯಜ್ಞ ಮಾಡೋದು ಅಂತಂದ್ರೆ ಎಲ್ಲಾ ಕಡೆ ಅನ್ನದಾನ, ವಸ್ತ್ರದಾನ ಇವೆಲ್ಲ ನಡಿಬೇಕು, ಗೊತ್ತಾಯ್ತಾ? ಹೀಗಿರೋ ಕಾಲಕ್ಕೆ ಕೃಷ್ಣ ಅಂದ ಹಸಿವಾಗ್ಯದ ನನ್ನ ಹತ್ರ ಯಾಕೆ ಕೇಳ್ತೀರಪ್ಪ, ಪಕ್ಕದೊಳಗೆ ಯಜ್ಞ ನಡೆದದ, ಅಲ್ಲೇ ಹೋಗಿ ಕೇಳ್ಕೊಂಡ್ ಬರ್ರಿ ಅಂತಂದ್ರೆ ಅಲ್ಲಿರುವ ಬ್ರಾಹ್ಮಣರೆಲ್ಲ ಏನೋಪ್ಪ ಬೆಳಗ್ಗೆಯಿಂದ ಆಹುತಿ ಹಾಕಿ ಹಾಕಿ ಕಣ್ಣೆಲ್ಲ ಉರಿದು, ನಾವೆಲ್ಲ ಮಾಡ್ತಿರ್ತೀವಲ್ಲ ಯಜ್ಞ ಮಾಡಿದಾಗ ಹೋಮಾನ ಮಾಡೋದ್ರೊಳಗೆ 2 ದಿನ ಕಣ್ಣು ಮತ್ತೆ ಕೆಂಪಾಗಿಬಿಟ್ಟಿರ್ತಾವ ನಮ್ಮ. ಆ ರೀತಿ ಪಾಪ ಅವರು ಕೂತಿದ್ರು ಬೆಳಗ್ಗೆಯಿಂದ. ನೋಡಿದ್ರೆ ಇವ್ರು ಬಂದು ಅನ್ನ ಕೊಡ್ರಿ ನಮಗೊಂದು ಸ್ವಲ್ಪ ಹಸಿವಾಗ್ಯದ ಅಂತಂದ್ರು. ಗೊಲ್ಲರು ಬೇರೆ ಇವರೆಲ್ಲ, ಗೊಲ್ಲರಿಗೆ ನಮಗೆ ಸ್ವಲ್ಪ ದೂರ ನಿಂದ್ರಿ ಅಂತಂತಾರೆ ಬಂತ. ಆ ರೀತಿಯಾಗಿ ಹೇಳಿದ್ರು. ಆವಾಗ ಕೃಷ್ಣನ ಹತ್ರ ಅವ್ರು ವಾಪಸ್ ಬಂದ್ರು. ಹೌದಾ, ಯಜ್ಞ ಹಂಗಾರೆ ಯಾರಿಗೆ ಸಮರ್ಪಣೆ ಮಾಡ್ತಾರೆ ನೋಡೋಣ ಅಂತಂದ ಕೃಷ್ಣ. ಆಗ್ಲಿ ಅವ್ರ ಹೆಂಡತಿಯರಿಗೆ ಕೇಳಬರ್ರಿ, ಅವರು ಕೊಡ್ಬೋದು ಅಂತಂದ. ಹೋಗಿ ಅವರ ಹೆಂಡತಿಯರ ಹತ್ರ ಹೋಗಿ ಕೇಳಿದ ತಕ್ಷಣ ಅವ್ರು ವಿಚಾರ ಮಾಡಿದ್ರು ಯಾರಿಗ್ ಬೇಕಾಗಿದೆ ಅಂದ್ರೆ ಕೃಷ್ಣನ ಸಹಚರರು ಅಂತ ಗೊತ್ತಾದ ತಕ್ಷಣ ಅವ್ರು ಇರೋ ಬರೋ ಎಲ್ಲ ಅನ್ನವನ್ನು, ಷಡ್ರಸಾನ್ನವನ್ನು ತಂದು ಅವರಿಗೆ ಅರ್ಪಣೆ ಮಾಡಿಬಿಟ್ರು. ಮಾರನೇ ದಿವಸ ಇವ್ರಿಗೆ ಗೊತ್ತಾಯ್ತು ಊಟಕ್ಕೆ ನಿನ್ನೆ ಹಾಕ್ಯಾರ ನಮ್ಮ ಮನೆಯೊಳಗೆ ಅಂತ. ಗಂಡಸರಿಗೆ ಅವರು ಕರ್ಕೊಂಡು ಬಂದು ಊಟಕ್ಕೆ ಹಾಕಿಸಿದ್ರೆ ಬಹಳ ದೊಡ್ಡ ಸ್ಥಿತಿ. ಅವರು ಬೇಡ ಅಂದದ್ದನ್ನು ಇವ್ರು ಊಟಕ್ಕೆ ಹಾಕಿದ್ರೆ ಮತ್ ಮನೆಯೊಳಗೆ ಜಗಳ ಶುರು ಆಗ್ತದೆ. ಆ ಪ್ರಕಾರವಾಗಿ ಅವ್ರಿಗೆ ಜಗಳ ಆಯ್ತು. ಆಮೇಲೆ ಗೊತ್ತಾಯ್ತು ನಮಗೆ ನಮ್ಮ ಹೆಂಡತಿಯರಿಗಿದ್ದಷ್ಟು ಬುದ್ಧಿ ಬರಲಿಲ್ಲಲ್ಲ. ಎಂತಹ ಸೌಭಾಗ್ಯ ಅವ್ರದ್ದು. ಕೃಷ್ಣನಿಗೆ ನೇರವಾಗಿ ಇವರು ಯಜ್ಞ ಮಾಡಿ ದಾನ ಮಾಡಿ ಆಮೇಲೆ ಕೃಷ್ಣನಿಗೆ ಮಖಾರ್ಪಣ ಮಾಡೋರಿದ್ದಾರೆ. ಮಖ ಅಂದ್ರೆ ಯಜ್ಞ, ಅದನ್ನ ಅರ್ಪಣೆ ಮಾಡೋರಿದ್ದಾರೆ. ಇವರು ಬಾಯಿಯೊಳಗೆ ಸಾಕ್ಷಾತ್ ಕೃಷ್ಣನ ಬಾಯಿಗೆ ಇವರು ತುತ್ತಿಟ್ಟು ಬಿಟ್ರು. ಅವರೆಂತ ಸೌಭಾಗ್ಯ ಅಂತ. ಹೀಗಾಗಿ ಕರ್ಮಠತೆ ಅನ್ನೋದು ಕೂಡ ಒಂದು ಸೀಮೆ ಇರಬೇಕು. ಯಾರೋ ಒಬ್ರು ನಮ್ಮಲ್ಲಿ ನೀರು ಕೇಳಿದ್ರು. ಅವ್ರದ್ದೊಂದು ಸಂಕಲ್ಪ ಇತ್ತು ಮನೆಯೊಳಗೆ. ಅವ್ರು ಯಾರಿದ್ರಲ್ಲ ಮಡಿವಂತರು, ಅವ್ರು ಹೇಳಿದ್ರು ನಾವು ಪ್ಯಾಂಟ್ ಶರ್ಟ್ ಹಾಕೊಂಡು ತಿರುಗಾಡ್ತೀವಿ ಇಲ್ಲ ಅಂತಲ್ಲ, ಆದ್ರೆ ಈಗ ಪ್ಯಾಂಟ್ ಹಾಕೊಂಡ ನಾವು ಯಾರಿಗೂ ನೀರು ಕೊಡೋದಿಲ್ಲ, ನಮ್ಮ ಮನೆಯೊಳಗೆ ನೀರು ಮುಟ್ಟೋದಿಲ್ಲ ಅಂತ. ಬೆಂಕಿ ಹಚ್ಚಿ ನಿನ್ ಮಡಿಗೆ ಅಂತ ಅನ್ಕೊಂಡೆ ನಾನು. ಯಾಕೆ ಅಂದ್ರೆ ಬಂದವನು ಪಾಪ ನೀರು ಕೇಳ್ತಾ ಇದ್ದ. ಅವನಿಗೆ ನೀರು ಕೊಡದೇ ಇದ್ದ ಮೇಲೆ, ಬಂದವರಿಗೆ ಊಟಕ್ಕೆ ಹಾಕದೇ ಇದ್ದ ಮೇಲೆ ಯಾವ ಮಡಿ ಮಾಡಿ ಏನ್ ಪ್ರಯೋಜನ? ಇದು ಅದೇ ಆಯ್ತಲ್ಲ ಇದು. ಅಂದ್ರೆ ಕೆಲವು ಸಲ ಕರ್ಮಕ್ಕೂ ಧರ್ಮಕ್ಕೂ ವ್ಯತ್ಯಾಸ ಗೊತ್ತಾಗಬೇಕು.
ಕರ್ಮಠತೆ ಧರ್ಮದಿಂದ ವಿಮುಖರನ್ನಾಗಿ ಮಾಡಬಾರ್ದು. ನಾವು ಧರ್ಮದಲ್ಲಿ ಪ್ರವೃತ್ತಿಗೊಳಿಸ್ಬೇಕು. ಹೀಗಾಗಿ ನಮ್ಮ ನಡೆಯೊಳಗೂ ನಮ್ಮ ನುಡಿಯೊಳಗೂ ನಮ್ಮ ಕರ್ತವ್ಯದೊಳಗೂ ಒಂದೇ ರೀತಿಯಾದ ಆಲೋಚನೆ ಇರಬೇಕು. ಬಂದವರಿಗೆ ನೀರು ಕೊಟ್ಟು ಅವರನ್ನ ಪೂಜೆ ಮಾಡಿದರೆ ನಿಜವಾಗಿಯೂ ಭಗವತ್ ಪೂಜಾ ಮಾಡ್ದಂಗೆ ಲೆಕ್ಕ. ಅದು ಇರಬೇಕಾಗಿತ್ತು ಮನಸ್ಸಿನೊಳಗೆ. ಅವ್ರು ಹಿಂಗೆ ಮಾಡಿದ್ರೆ ಸತ್ಯವಾದ ಕಥೆ ಇದು. ನೋಡಿದ್ರೆ ಬೇಜಾರಾಗ್ತದೆ. ಇಂಥ ಮಡಿ ಮಾಡಿ ಏನು ಪ್ರಯೋಜನ ಅಂತೂ ಅನಿಸ್ತು. ಅಂಥದಕ್ಕೆ ಏನು ಅರ್ಥನೂ ಇಲ್ಲ. ಯಾವುದು ಧರ್ಮದ ಚೌಕಟ್ಟಿನೊಳಗಿರುವುದಿಲ್ಲ. ಧರ್ಮ ಅಂದ್ರೆ ಶಬ್ದಕ್ಕೆ ಅರ್ಥ ಏನ್ರಿ? ನಮಗ್ ಕಷ್ಟ ಬಂದಾಗ ನಮ್ಮನ್ನ ಧಾರಣೆ ಮಾಡುವ ವಸ್ತು ಅಂತ ಅರ್ಥ. ನಮಗ್ ಕಷ್ಟ ಇದ್ದಾಗ, ಅರ್ಥಾತ್ ಇನ್ನೊಬ್ರು ಕಷ್ಟ ಇದ್ದಾಗ ನಾವು ಅದನ್ನ ಧಾರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಾವು ಮಾಡ್ತಿರೋದು ಶ್ರಮ, ಧರ್ಮ ಅಲ್ಲ. ಇನ್ ತಿಳ್ಕೋಬೇಕು. ಇದನ್ನ ಮಾಡಿ ತೋರಿಸಿದ ಪರಮಾತ್ಮ. ವಿಪ್ರ ಪತ್ನಿಯರಿಗೆ ಅನ್ನ ಕೊಟ್ಟ ಮೇಲೆ ಅವ್ರ ದೇವರ ಅನುಗ್ರಹ ಮಾಡಿದ. ಅವರೆಲ್ಲ ಭಗವಂತನನ್ನು ಕಂಡುಬಿಟ್ರು. ಯಜ್ಞ ಮಾಡ್ಕೊಂಡು ಕೂತಂತಹ ಎಲ್ಲ ಇವರು ಅವ್ರು ಅಲ್ಲೇ ಕೂತಿದ್ದ. ಮಾರನೇ ದಿವಸ ಅವರೇ ಬಂದು ಕ್ಷಮಾ ಕೇಳ್ತಾರಂತೆ. ಉದ್ಧಾರ ಆಯ್ತು ಅಂತ ಅಲ್ಲಿ ಆ ಕಥೆಯನ್ನು ಮುಗಿಸ್ತಾರೆ. ಹೀಗಾಗಿ ಪಾಂಡಿತ್ಯಕ್ಕೂ ಕರ್ಮನಿಷ್ಠೆಗೂ ಮತ್ತು ವಿದ್ವತ್ತೆಗೂ ಅರ್ಥಾತ್ ನಿಜವಾದ ತಿಳುವಳಿಕೆಗೂ ಬಹಳ ವ್ಯತ್ಯಾಸ ಇದೆ. ಹೀಗಾಗಿ ಅದು ಬಹಳ ಮಹತ್ವದ್ದು ಅಂತ ಎಷ್ಟು ರೀತಿಯಲ್ಲಿ ನಾವು ಅದನ್ನು ಇಂಟರ್ಪ್ರಿಟ್ ಮಾಡ್ಬೋದು ಅಂತ ಅನಿಸ್ತದೆ. ಮಹಾಭಾರತವನ್ನ ಅರ್ಥಾತ್ ಕೃಷ್ಣ ಕಥೆಯನ್ನಂತೂ ಕೃಷ್ಣನ ಒಂದೊಂದು ನಡೆಗೂ ಒಂದೊಂದು 100 ಅರ್ಥ ಹೇಳ್ತಾರೆ. ಭಾರತಂ ನನು ಶತಾರ್ಥಮಪಿ ಸ್ಯಾದ್ ವೈಷ್ಣವಂ ಪದ ಸಹಸ್ರತಯಂ. ಜಗತ್ತಿನೊಳಗೆ ವೇದಗಳಿಗೆ 3 ಅರ್ಥ ಮಿನಿಮಮ್ ಅಂತ ಅರ್ಥ. ಮಹಾಭಾರತಕ್ಕೆ 10 ಅರ್ಥ, ವಿಷ್ಣು ಸಹಸ್ರನಾಮಕ್ಕೆ ಮಿನಿಮಮ್ 100 ಅರ್ಥ ಅಂತ. ಹಿಂಗಿರೋದ್ರಿಂದ ಮಹಾಭಾರತಕ್ಕೆ 10 ರೀತಿಯಲ್ಲಿ ಇಂಟರ್ಪ್ರಿಟೇಷನ್ ಮಾಡಬಹುದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ. ಭಾಗವತ ಅಂದ್ರೆ ಏನದು? ಮಹಾಭಾರತದ ಕೆನೆ ಭಾಗವನ್ನು ಎತ್ತಿ ಇಟ್ಟದ್ದು. ಆ ಅಭಿಪ್ರಾಯ ತಿಳಿಬೇಕು. ಅದಾದ್ಮೇಲೆ ಎಲ್ಲರೂ ಸೇರಿ ಯಜ್ಞವನ್ನ ಈ ಬೃಂದಾವನದಲ್ಲಿ ಮಾಡ್ತಾ ಇದ್ದಾರೆ. ಚೂರು ನೋಡಿ, ಬೃಂದಾವನದಲ್ಲಿ ಮಾಡ್ತಾ ಇರುವಾಗ ಯಾವ ಯಜ್ಞ ಅಂದ್ರೆ ಪ್ರತಿ ವರ್ಷ ಮಾಡ್ಕೊಂಡು ಬರ್ತೀವಪ್ಪ ನಾವು. ಇಂದ್ರನಿಗೆ ಅವ ಮಳೆಯ ದೇವತೆ, ಇಂದ್ರ ದೇವರ ಪ್ರೀತಿ ಆದ ಮಳೆ ಬಂದ್ಬಿಡುತ್ತೆ. ಆದ್ರಿಂದ ಇಂದ್ರ ದೇವತಾಕವಾದ ಒಂದು ಯಜ್ಞ ಮಾಡ್ತಾ ಇದ್ದೀವಿ. ಅದರೊಳಗೆ ಇಂದ್ರನನ್ನ ಆಹ್ವಾನ ಮಾಡೋದು, ಅವನಿಗೆಲ್ಲ ಉಪಚಾರವನ್ನ ಮಾಡಿ ಮಳೆಗೆ ಪ್ರಾರ್ಥನೆಯನ್ನು ಮಾಡೋದು ಇದು ಕ್ರಮ ಅಂತಂದ. ಆ ಕೃಷ್ಣ ಅಂದ, ಇಂದ್ರನಿಗೆ ಸ್ವಲ್ಪ ಇದರಿಂದಾಗಿ ಗರ್ವ ಬಂದಂಗೆ ಕಾಣಿಸ್ತದೆ. ಕೃಷ್ಣ ಯಾವಾಗಲೂ ಇಂದ್ರನ ಸುತ್ತಮುತ್ತ ಇರುವವನೇ. ಅರ್ಜುನ ಅಂದ್ರೆ ಪಾರ್ಥೋ ಮೇ ಸಖ ಅಂತ ಕರೀತಾನೆ. ಬಹಳ ಪ್ರೀತಿ ಅರ್ಜುನನ ಮೇಲೆ. ಅರ್ಜುನ ಒಂದ್ ಸ್ವಲ್ಪ ದಾರಿ ತಪ್ಪಿದಾಗ ಎಳತ್ ತಂದ್ಬಿಡ್ತಾನ ಅವನು. ಹಾಗೆ ಇಂದ್ರ ಮೂಲ ರೂಪದಲ್ಲಿ ಇಂದ್ರ ಅವನೂ ಕೂಡ ಸ್ವಲ್ಪ ಅಹಂಕಾರ ಪಟ್ಟಿದ್ದರಿಂದ ಅವನಿಗೊಂದು ದಾರಿ ತೋರಿಸ್ಬೇಕು ಅಂತ ವಿಚಾರ ಮಾಡಿದ. ಗೋವರ್ಧನೋದ್ಧಾರದ ಕಥೆಯನ್ನ ಮಾಡಿದ. ಅವನಂದ ಇಷ್ಟೆಲ್ಲ ಸೌಖ್ಯ ಇರೋದು ಯಾವುದರಿಂದ ಹೇಳ್ತೇನೆ? ಪರ್ವತ ಇರೋದ್ರಿಂದ. ಮುಂದೆ ಕಥೆನೂ ಬರುತ್ತೆ, ಅವಾಗ ಹೇಳ್ತೇನೆ. ಧನ್ಯ ಯಾವುದು ಅಂತ ಕೇಳಿದ ಪರ್ವತವೇ ಧನ್ಯ ಅಂತ. ಯಾಕೆಂದ್ರೆ ಪರ್ವತಕ್ಕೆ ಒಂದು ಹೆಸರದ, ಏನ್ ಹೇಳ್ರಿ? ಭೂಧರ ಅಂತ. ಭೂಧರ ಅಂದ್ರೆ ಅರ್ಥ ಏನು ಅಂದ್ರೆ ಭೂಮಿಯನ್ನ ಬ್ಯಾಲೆನ್ಸ್ ಮಾಡಿ ಇಟ್ಟದ್ದು ಪರ್ವತ ಅಂತ. ಹೀಗಾಗಿ ಭೂಮಿಯಲ್ಲಿ ನಾವೇನು ಸಸ್ಯಶಾಲಿಯಾಗಿ ಭೂಮಿಯನ್ನ ನಾವು ಬಳಸ್ತೀವೋ ಆ ಭೂಮಿಗೆ ಆ ಸೌಂದರ್ಯ ಮತ್ತು ಆ ಪಾವಿತ್ರ್ಯ ಬಂದಿರೋದು ಆ ಪರ್ವತಗಳಿಂದ. ಈ ಗೋವರ್ಧನ ಅದಲ್ಲ, ಈ ಗೋವರ್ಧನನೇ ಅದಕ್ಕೆ ಪೂಜಾ ಮಾಡಿಬಿಡ್ರಿ, ಅದನ್ನೇ ನೀವು ಸಂಕಲ್ಪ ಮಾಡ್ರಿ ಅಂತ. ಅಷ್ಟೇ ಅಲ್ಲ, ಕೃಷ್ಣ ಏನ್ ಮಾಡಿದ್ನಂತ, ಒಂದು ರೂಪದಿಂದ ಗೋವರ್ಧನನೇ ಮತ್ತೊಂದು ರೂಪದಿಂದ ಕಾಣಿಸಿಕೊಂಡು ನಾನೇ ಗೋವರ್ಧನ ಅಂತ ತೋರಿಸುವಂತೆ ದೊಡ್ಡದಾದ ತನ್ನ ರೂಪವನ್ನೇ ನಿರ್ಮಾಣ ಮಾಡಿದ್ನಂತ. ಜನ ಅಂದ್ರು ಹಂಗಂದ್ರೆ ಗೋವರ್ಧನನೇ ಪರಮಾತ್ಮ, ಹೀಗಾಗಿ ಅವನ್ನೇ ನಾವು ಪೂಜಾ ಮಾಡಬೇಕು ಅಂತ ಇಂದ್ರನಿಗೆ ಇಟ್ಟಿದ್ದ ಎಲ್ಲಾ ಪೂಜಾ ಸಾಮಗ್ರಿ ತಂದು ಕೃಷ್ಣನ ಮುಂದೆ ಇಟ್ಬಿಟ್ಟು ಇಟ್ಟು ಆ ಗೋವರ್ಧನನಿಗೆ ಪೂಜಾ ಮಾಡಿದ್ರು. ಪೂಜಾ ಮಾಡಿ ಆಮೇಲೆ ಅಲ್ಲೇ ಸಂಕಲ್ಪ ಮಾಡಿದ್ರು, ಭಗವಂತನೇ ನೀನು ಅನುಗ್ರಹ ಮಾಡಬೇಕು, ಇನ್ನು ಮೇಲೆ ಮಳೆ ಬೆಳೆ ಎಲ್ಲ ನಿಂದೆ ಅಂತಂದಾಗ ಪೂಜೆ ಮುಗೀತು. ಈಗ ಯಜ್ಞ ಭೋಕ್ತರು ಯಾರು ಅಂತಂದ್ರೆ ಕೃಷ್ಣ ಅವನೇ ಸ್ವೀಕಾರ ಮಾಡಿಬಿಟ್ಟ ಯಜ್ಞ. ಇಂದ್ರನಿಗೆ ಹಿಂದೆ ಬಂದಂತಹ ಯಾವ ಒಂದು ಅಹಂಕಾರ ಅದಲ್ಲ, ಅದರ ಕಾರಣದಿಂದ ಸಿಟ್ಟು ಬಂದು ಸಂವರ್ತಕ ಮೇಘಗಳನ್ನು ಕರೆದು, ಮೇಘದೊಳಗೂ ಒಂದಿಷ್ಟು ಟೈಪ್ಸ್ ಇರ್ತಾವ. ಶರದ್ಘನಂ ನಾರ್ಧತಿ ಚಾತಕೋಪಿ ಅಂತ. ಶರತ್ಕಾಲದ ಮೋಡ ಇರ್ತಾವಲ್ಲ, ಮಳಿ ಸುರಿಸಂಗಿಲ್ಲ, ಸಾದಾ ಮೋಡಗಳು ಅಂಥದ್ದಲ್ಲ, ಘನವಾದ ಮೋಡಗಳನ್ನ ಕರೆದು 7 ದಿನ ನಿರಂತರವಾಗಿ ಮಳೆಯನ್ನು ಸುರಿಸಿದ. ಎಲ್ಲ ಮಿಂಚು ಗುಡುಗು ಎಲ್ಲ ಸಹಿತವಾದ ಮಳೆ. ಜನ ಎಲ್ಲ ಗಾಬರಿ ಆಗ್ಬಿಟ್ಟು. ಆವಾಗ ಕೃಷ್ಣ ಅಂದ, ನಾನು ಒಂದು ಕೈಯಲ್ಲಿ ಈ ಪರ್ವತವನ್ನು ಎತ್ತಿ ಹಿಡಿತೀನಿ, ಎಷ್ಟು ದಿನ ಮಳೆ ಬರ್ತದೋ ಬರಲಿ, ಯಾರಿಗೂ ಹಸಿವೂ ಆಗೋದಿಲ್ಲ, ಆ ರೀತಿಯಾಗಿ ನಿಮ್ಮನ್ನು ನಾನು ಕಾಪಾಡ್ತೀನಿ ಅಂತ ಹೇಳಿ ಎಲ್ಲರನ್ನೂ ಅದರ ಅಡಿಯೊಳಗೆ ಕರೆಸಿಕೊಂಡು 7 ದಿನ ಅದನ್ನು ಹಿಡ್ಕೊಂಡಿದ್ದ. ಜನ ಎಲ್ಲ ಅವನನ್ನ ವಿಚಾರ ಮಾಡಿದ್ರು, ಯಾರಿವನು? ಪುರುಷೋತ್ತಮ ಶ್ರೀಹರಿ ಅಂತ ಅವಾಗೆ ಗೊತ್ತಾಯ್ತು ಅವರಿಗೆಲ್ಲ. ಯಾಕೆಂದ್ರೆ ಪರ್ವತ ಯಾರು ಹಿಡ್ಕೊಂಡು ನಿಲ್ತಾರೆ? ಛತ್ರಿ ಹಿಡ್ಕೊಂಡು ನಿಲ್ಲಿಕ್ಕೆ ಆಗೋದಿಲ್ಲ ನಮ್ಮ ಕೈಲಿ. ಒಂದ್ 2 ನಿಮಿಷ ಆದ್ರೆ 2 ಸಲ ಕೈ ಚೇಂಜ್ ಮಾಡಿರ್ತಾರೆ. ಪಾಪ ಆಚಾರನ ಬಿಡ್ಲಿಕ್ಕೆ ಯಾರೋ ಹೊಂಟಿದ್ರು, ಆಚಾರ ಒಂದ್ 2 ಸಲ ಸ್ವಲ್ಪ ಕೈ ಚೇಂಜ್ ಮಾಡಿದ್ರು, ಇದು ಮಾಡಿದ್ರು. ಕೈ ಚೇಂಜ್ ಮಾಡೋ ಹೊತ್ತಿಗೆ ಆ ಛತ್ರಿ ಮೇಲೆ ನೀರೆಲ್ಲ ಆಚಾರ ಬೆನ್ನ ಮೇಲೆ ಬೀಳ್ಲಿಕ್ಕೆ ಶುರು ಆಯ್ತು. ಆಮೇಲೆ ಆಚಾರ ಅಂದ್ರು, ನೋಡಪ್ಪ ಒಂದ್ ಕೆಲಸ ಮಾಡು, ಆ ಛತ್ರಿ ನನಗೆ ಕೊಟ್ಟು ಬಿಡು, ನಾನೇ ತಗೊಂಡು ಹೋಗಿ ನಾಳೆ ತಂದು ಒಪ್ಪಿಸ್ತೀನಿ ನಿನಗೆ ಅಂತ ಹೇಳಿ ಬೈತಾರೆ. ಇಂಥ ಛತ್ರಿ ಹಿಡಿಯೋರು ನಾವು ಛತ್ರಿಗಳು.
ಆದರೆ ಭಗವಂತ ಅಂಥವನಲ್ಲ. ಛತ್ರಿ ಹಿಡದಂತೆ ಗೋವರ್ಧನವನ್ನೇ ಎತ್ತಿ ಹಿಡಿದ 7 ದಿನ. ಎಲ್ಲ ಆದ ಮೇಲೆ ಬಂದು ಎಲ್ಲಾರು ಇವನಿಗೆ ಮತ್ತೊಮ್ಮೆ ಷೋಡಶೋಪಚಾರ ಪೂಜೆ ಮಾಡಿದ್ರು ಕೃಷ್ಣನಿಗೆ. ಆಮೇಲೆ ಹೇಳಿದ್ರು ಎಲ್ಲಾರು ಹೊರಗೆ ಬರ್ರಿ ಈ ಕಡೆ, ನಾನು ಎತ್ತಿ ಇಡ್ತೀನಿ ಅಂತ ಮತ್ತೆ ಅದನ್ನ ಯಥಾ ಪ್ರಕಾರ ಇಟ್ಟ. ವಾಯುದೇವರೇ ಛೇದಾಂಕ ಪ್ರಾಗಿವಾಭೂತ್ ಕಪಿವರ ವಪುಷ ತೇನಮ ಕೌಶಲಾಯ. ಎತ್ತಿ ಒಗದ್ರೆ ಒಂದು ಚೂರು ಛೇದ ಭೇದ ಆಗದಂತೆ ಆ ಪರ್ವತ ಸಂಜೀವನ ಪರ್ವತ ಹೋಗಿ ಕೂತು ಅಂತ ಕೇಳ್ತೀವಿ ನಾವು. ವಾಯುದೇವರ ಮಹಿಮಾ ಇದು, ಅವರಪ್ಪ ಇವನು. ಇನ್ನೆಂಥ ಮಹಿಮೆ ಇರಬೇಕು. ಗೋವರ್ಧನ ಹೆಸರಿನಿಂದ ಅವನೇ ಇದ್ದಾನೆ ಕೂಡ. ಆದ್ದರಿಂದ ಏನೂ ವ್ಯತ್ಯಾಸವಾಗದಂತೆ ಆ ಚಂದಾದ ಗೋವರ್ಧನ ಅಲ್ಲಿ ಕೂತ್ಕೊಂತು. ಆಮೇಲೆ ಇಂದ್ರದೇವರಿಗೆ ಕ್ಷಮಾ ಕೇಳಬೇಕು ಅಂತ ಅನಿಸ್ತು. ಹೌದು, ತಪ್ಪಾಯ್ತು, ನನ್ಗೆ ಗೊತ್ತೇ ಆಗಲಿಲ್ಲ, ನನಗೆ ಯಾರ ಹತ್ರ ನಾನು ಇದು ಮಾಡ್ತಾ ಇದ್ದೀನಿ, ನಾ ಏನೋ ಇವರೆಲ್ಲ ಭಯಭೀತರಾಗಿ ನನಗೊಂದು ಮತ್ತೊಂದು ಪೂಜಾ ಮಾಡ್ತಾರೆ ಅನ್ಕೊಂಡ್ರೆ ನಾಯಿ ಕೊಡಿ ಎತ್ತಿದಂಗೆ ಅವ್ನು ಎತ್ತಿ ಹಿಡ್ಕೊಂಡ್ ಬಿಟ್ನಲ್ಲ. ಆವಾಗ ಗೊತ್ತಾಯ್ತು ಅವನು ಪರಮಾತ್ಮ, ನಾನು ತಪ್ಪು ಮಾಡಿದೆ ಅಂತ ಗೊತ್ತಾಯ್ತು. ಆವಾಗ ಇಳಿದು ಬಂದು ಅವನ ಹತ್ರ ಕ್ಷಮಾ ಕೇಳಿ ಹೇಳಿದಂತೆ, ಸ್ವಾಮಿ ನನಗೆ ಗೊತ್ತಾಗದೆ ಮಾಡಿದ ಈ ತಪ್ಪನ್ನು ಕ್ಷಮಿಸಬೇಕು ಅಂದ್ರೆ ಭಗವಂತ ಅಂದ, ಹೌದಪ್ಪ, ಯಾರಿಗೆ ನಾನು ಅನುಗ್ರಹ ಮಾಡ್ಬೇಕು ಅಂತ ಇಚ್ಛೆ ಪಡ್ತೀನೋ ಅವ್ರಿಗೆ ಅನುಗ್ರಹ ಮಾಡ್ತೀನಿ. ನಿನ್ನ ಮೇಲೆ ನಮಗ್ ಕಷ್ಟ ಕೊಟ್ಟನಲ್ಲ ಪರಮಾತ್ಮ, ಅದರ ಅರ್ಥ ಏನು ಗೊತ್ತೇನ್ರಿ, ನಮ್ಮ ಮೇಲೆ ಅನುಗ್ರಹ ಮಾಡವಿದ್ದಾನೆ ದೇವರು ಅಂತ. ಅದೇ ಹೇಳ್ತಾರೆ, ಇಂದ್ರನಿಗೆ ಬಂದ ಈ ಕಷ್ಟ ಅವಮಾನಗಳೇನದಲ್ಲ, ಅದು ಅವನ ಅನುಗ್ರಹಕ್ಕಾಗಿ, ಅವನ ಮನಸ್ಸೊಳಗಿರುವ ಆ ಭಾವನೆಯನ್ನು ತೆಗಿಲಿಕ್ಕಾಗಿ. ಈ ಗೋವರ್ಧನೊಳಗೆ ಪರಮಾತ್ಮ ಇದ್ದಾನೆ ಶ್ರೀಕೃಷ್ಣ ಅಂತ ಹೇಳಿ ಚಿಂತನೆ ಮಾಡ್ರಿ. ಆ ಗೋವರ್ಧನ ಉದ್ಧಾರ ಮಾಡಿದ ಶ್ರೀಕೃಷ್ಣ ನಮಗೆಲ್ಲ ಅನುಗ್ರಹ ಮಾಡಲಿ. ಅವನು ಹೇಳಿದ, ಇಂದ್ರನಿಗೆ ಬಂದ ಆ ಅಹಂಕಾರವನ್ನ ಹುಡುಗಿಸಿದೆ. ತಸ್ಯ ವಿತ್ತಂ ಹರಾಮಿ ಅಂತ ದೇವರು ಹೇಳಿದ್ದಾನೆ. ಅನುಗ್ರಹ ಯಾರಿಗೆ ಮಾಡಬೇಕು, ಅವರ ಐಶ್ವರ್ಯ, ಅವರ ಸಂಪತ್ತು, ಅವರ ಮನಸ್ಸಿನ ಸಮಾಧಾನವನ್ನು ಕಸ್ಕೋತಾರೆ ಸ್ವಲ್ಪ ಹೊತ್ತು. ಯಾಕೆ ಅಂದ್ರೆ ಅವ್ರ ಮತ್ತೆ ದಾರಿಗೆ ಬರಲಿ ಅಂತ. ಹೀಗಾಗಿ ತಕ್ಷಣಕ್ಕೆ ದೇವ್ರು ನಮ್ಗೆ ಕಷ್ಟ ಕೊಟ್ಟ ಅಂದ್ರೆ ನಾವು ದೇವರಿಗೆ ಬಹಳ ಅವ್ರ ನಜರ್ನೊಳಗಿದ್ದೀವಿ ಅಂತ. ಎಲ್ಲರೂ ನಜರ್ನೊಳಗಿದ್ದವ್ರೆ, ಆದರೆ ತಕ್ಷಣಕ್ಕೆ ಆಕ್ಟ್ ಮಾಡ್ತಾನೆ ನಮಗೆ. ನೋಡ್ರಿ, ಕಂಸನಿಗೆ ಸಮಯ ತಗೊಂಡ, ಶಿಶುಪಾಲನಿಗೆ ಸಮಯ ತಗೊಂಡ, 100 ಬಾರಿ ಸಮಯ ತಗೊಂಡ, ಒಮ್ಮೆ ಕೊಲ್ಲಿಲ್ಲ. ಅದೇ ಅರ್ಜುನ ಮಾಡಿದ ಸಣ್ಣ ಪುಟ್ಟ ಎಲ್ಲಾ ತಪ್ಪುಗಳಿಗೂ ತಕ್ಷಣ ಶಿಕ್ಷೆ ಕೊಟ್ಟ, ಇಂದ್ರನಿಗೆ ಶಿಕ್ಷೆ ಕೊಟ್ಟ. ಯಾಕೆ ಅಂದ್ರೆ ಬಹಳ ಪ್ರೀತಿ ಅದು. ಹೀಗಾಗಿ ಭಗವಂತ ಇದನ್ನ ಮಾಡಿ ತೋರಿಸಿದ್ರೆ ನಮಗೆ ಗೊತ್ತಾಗಬೇಕಿದ್ ಕಥೆ ನಾವು 100 ಸಲ ಕೇಳಿದ್ವಿ, ಗೊತ್ತಾಗಿಲ್ಲ ಏನು ಅಂತಂದ್ರೆ ನಮಗೆ ಕೊಟ್ಟ ಕಷ್ಟ ಏನದ, ಇದು ಭಗವಂತನ ಪ್ರೀತಿಯನ್ನು ನಾವು ಸ್ವೀಕಾರ ಮಾಡಬೇಕು. ಈ ಗುಣ ನಮಗೆ ಬರ್ಬೇಕು. ಅದನ್ನು ವೇದದೊಳಗೆ ಓದಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ, ಭಾಗವತದೊಳಗೆ ಓದಿದ್ರೆ ಗೊತ್ತಾಗ. ಅದಕ್ಕಾಗಿ ಈ ಭಾಗವತ ರಚನೆ ಮಾಡಿರೋದು ಅಂತ ಹೇಳ್ತಾರೆ. ಮುಂದೆ ಇದಾದ ಮೇಲೆ ಎಲ್ಲರೂ ಕೇಳ್ತಾರೆ, ಈತ ಯಾರು ಕೃಷ್ಣ ಯಾರು, ಇಷ್ಟು ಅದ್ಭುತ ಇದ್ದಾನಲ್ಲ ಅಂತಂದಾಗ ನಂದಗೋಪ ಹೇಳ್ದ, ತಡ್ಕೊಳ್ಲಿಕ್ಕಾಗ್ಲಿಲ್ಲ, ಹೆಣ್ಮಕ್ಳ ಬಾಯಿಯೊಳಗೆ ಮಾತು ನಿಲ್ಲೋದಿಲ್ಲ ಅಂತ ಕೇಳಿದ್ದೀವಿ, ಇದು ಗಂಡಸರ ಬಾಯಿಯೊಳಗೂ ಮಾತು ನಿಲ್ಲಿಲ್ಲ. ಯಾಕೆ ಅಂದ್ರೆ ಅಷ್ಟು ಉಕ್ಕಿ ಬಂದಿದೆ ಆ ವಾತ್ಸಲ್ಯ, ಆ ಪ್ರೇಮ, ಭಗವತ್ ಪ್ರೇಮ ಉಕ್ಕಿ ಬಂದಾಗ ಇನ್ನೊಬ್ರಿಗೆ ಹೇಳಬೇಕು. ಆದ್ದರಿಂದ ಆ ವಾತ್ಸಲ್ಯದಿಂದ ಹೇಳ್ತಾ ಇದ್ದಾನೆ, ನೀವೆಲ್ಲ ತಿಳ್ಕೊಂಡಿರೋ ಹುಚ್ಚರ, ನನ್ನ ಮಗ ಅಲ್ಲಿವ, ಇವ ಪುರಾಣ ಪುರುಷೋತ್ತಮ ಶ್ರೀಕೃಷ್ಣ ಪರಮಾತ್ಮ. ಗರ್ಗಾಚಾರ್ಯರು ಹೇಳಿದ್ದಾರೆ, ಇವನಿಂದ ನಾವಲ್ಲ ಜಗತ್ತೇ ಉದ್ಧಾರ ಆಗ್ಲಿಕ್ಕಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮಿ ಅಂತ ಕೃಷ್ಣ ಹೇಳಿದ್ದಾನೆ. ಆ ಪ್ರಕಾರ ಅರ್ಥಾತ್ ಅದು ಮುಂದೆ ಹೇಳುವನಿದ್ದಾನೆ, ಅದನ್ನ ಜ್ಞಾಪಿಸಿಕೊಳ್ಳುವಂತೆ ಅವನು ಹೇಳ್ತಾನೆ. ಗರ್ಗಾಚಾರ್ಯರು ಹೇಳಿದ್ದಾರೆ, ನನ್ನ ಮಗ ಅಂತ ದಯವಿಟ್ಟು ತಿಳಿಬೇಡ್ರಿ, ನಮ್ಮ ಹುಡುಗ ಅಲ್ಲಿವ, ಜಗತ್ತಿಗೆ ಮಕ್ಕಳನ್ನ ಕೊಡುವ ಮಗ, ಆದ್ದರಿಂದ ಇವನು ನನ್ನ ಮಗ ಅಂತ ಹಿಂಗೆ ಹೇಳ್ಬೋದಷ್ಟೇ ಅಂತ ಹೇಳಿ ಬಹಳ ಸಂತೋಷದಿಂದ ಆ ಮಾತನ್ನು ಮುಗಿಸ್ತಾರೆ. ಅಲ್ಲಿಗೆ ಗೋವರ್ಧನ ಉದ್ಧಾರದ ಕಥೆ ಬಹಳ ಚೆನ್ನಾಗಿ ನಮಗೆ ಮೋಕ್ಷಪ್ರದವೂ ಈ ಸದ್ಯಕ್ಕೆ ಬುದ್ಧಿಪ್ರದವೂ ಆದಂತಹ ಒಂದು ಕಥೆ ಅಂತ ತಿಳಿದುಕೊಳ್ಬೇಕು. ಆಮೇಲೆ ಶರತ್ಕಾಲದ ಇನ್ನೊಂದು ಭಾಗದೊಳಗೆ ಎಲ್ಲ ಗೋಪಿಕಾಸ್ತ್ರೀಯರೆಲ್ಲ ಬೆಳದಿಂಗಳು ಆ ಕೃಷ್ಣನ ವೇಣುಗಾನ ಇದೆಲ್ಲ ಮಿಕ್ಸ್ ಆಗಿ ಅವ್ರ ತಲೆಯೊಳಗೆ ಓಡಿ ಬರಬೇಕು ಅಂತ ಅನಿಸ್ತು. ಕೃಷ್ಣನ ಹತ್ರ ಚೆನ್ನಾಗಿ ಹಾಡುವವರಿದ್ರೆ, ಚೆನ್ನಾಗಿ ಗೀತವನ್ನ ಮಾಡುವವರಿದ್ರೆ ಅವ್ರ ಹತ್ರ ಹೋಗಿ ಕೂಡಬೇಕು ಅಂತ ಅನಿಸ್ತು. ಆ ಸಂಗೀತಕ್ಕಿರೋ ಆಕರ್ಷಣೆ ಅಂತದ್ದು. ಸಾಕ್ಷಾತ್ ಕೃಷ್ಣನೇ ವೇಣುಗಾನ ಮಾಡಿದ್ರೆ ಏನಾಗಬೇಕು, ವೇಣುಲೋಲ ವೇಣುಗಾನ ಮಾಡಿದರೆ ಏನಾಗ್ಲಿಕ್ಕೆ ಶಕ್ಯ. ಎಲ್ಲಾರು ಬಂದ್ಬಿಟ್ಟು ಮಂಗಳಮಯವಾಯಿತು ಧರೆ ಅಂತ ಆಯ್ತು. ಹೇಳ್ತಾರಲ್ಲ, ಅತ್ತೆ ಮಾವರ ಬಿಟ್ಟು ಬಂದೆವು ಹಿತ್ತಿಲ ಬಾಗಲದಿಂದ, ಭಕ್ತ ವತ್ಸಲನ ಬಹುನಂಬಿದ್ದೆವು ಅಂತ, ಉತ್ಸಾಹ ಭಂಗ ಮಾಡಿದ ನಮ್ಮ ಅಂತ ಯಾರು ಪುರಂದರದಾಸರು ಹೇಳ್ತಾರಲ್ಲ, ಹಾಗೆ ಆಯ್ತಂತ. ಎಲ್ಲಾರು ಓಡಿ ಬಂದ್ಮೇಲೆ ಅವನಂದ, ಈ ಟೈಮ್ನಾಗ ಬರೋದಲ್ಲ, ನೀವೆಲ್ಲ ಹೋಗ್ರಿ ನಿಮ್ಮ ಮನೆಯೊಳಗೆ ಎಲ್ಲಾರು ಇರ್ರಿ ಅಂತ ಹೇಳ್ದ. ಅವ್ರಂದ್ರು, ಸ್ವಾಮಿ ಯಾವ ಗಂಡ, ಯಾವ ಮನೆ, ಯಾವ ಅತ್ತೆ ಮಾವ, ಒಂದು ಕಾಲಕ್ಕೆ ಒಂದು ಕ್ಷಣಕ್ಕಿದ್ದವರು, ನಾವು ನಿನ್ನನ್ನು ನೋಡ್ಲಿಕ್ಕೆ ಬಂದವರು. ಯಾಕೆಂದ್ರೆ ಯಾವುದು ಪರ್ಮನೆಂಟೋ ಅದಕ್ಕೆ ನಾವು ತೆತ್ಕೊಳ್ಬೇಕು, ಯಾವುದು ಟೆಂಪರರಿ ಅದಕ್ಕೆ ತೆತ್ಕೋಬಾರದು. ನೋಡ್ರಿ, ಬೇಕಾದ್ರೆ ಜಗತ್ತಿನೊಳಗೆ ಶಾಶ್ವತವಾದ ಯಾವುದು ಮೌಲ್ಯ ಅದನ್ನೋ ಆ ಮೌಲ್ಯಕ್ಕೆ ನಾವು ಇಟ್ಟು ನಮ್ಮನ್ನು ಎತ್ಕೊಳ್ಬೇಕು.
ಶಾಶ್ವತ ಮೌಲ್ಯ ಯಾವುದು? ಜ್ಞಾನ ಅನ್ನೋದು ಶಾಶ್ವತ ಮೌಲ್ಯ, ವಿದ್ಯಾ ಶಾಶ್ವತ ಮೌಲ್ಯ, ಪ್ರೀತಿ, ಭಗವನ್ ಮಹಿಮಾ ಭಕ್ತಿ ಇದೆಲ್ಲ ಶಾಶ್ವತವಾದ ಮೌಲ್ಯ. ಆದ್ದರಿಂದ ಅದಕ್ಕೆ ನಾವು ನಮ್ಮನ್ನ ಹಚ್ಕೊಳ್ಬೇಕು. ಸ್ವಾಮಿ, ನಮ್ಮನ್ನು ದೂರ ಮಾಡಬೇಡ, ನಾವು ನಿನ್ನ ಶಿಷ್ಯರಾಗಿ ಬಂದವರು, ಆದ್ದರಿಂದ ನಮ್ಮನ್ನ ಸ್ವೀಕಾರ ಮಾಡುವಂತಂದಾಗ ಮಜಾ ಏನು ಅಂದ್ರೆ ಇದೆಲ್ಲ ಅಲೌಕಿಕವಾಗಿ ನಡೆದಿದ್ದು ಅಂತ. ಯಾಕೆಂದ್ರೆ ಅವರವ್ರ ಮನೆಯೊಳಗೆ ಅವರವ್ರು ಇದ್ದಾರಂತ, ಅವರ ಗಂಡನ ಜೊತೆ, ಅವರ ಅತ್ತಿ ಮಾವನ ಜೊತೆ ಎಲ್ಲರೂ ಇದ್ದವರೇ ಅವರು ಮನಸ್ಸಿನಿಂದ ಅಲ್ಲಿಗೆ ಬಂದಿದ್ರು ಅಂತ ಅಭಿಪ್ರಾಯ. ಅಲೌಕಿಕವಾದದ್ದು ಇದು ಅಂತ ಹೇಳಿ ಬರೀತಾರೆ. ಹೀಗಾಗಿ ಇದರಿಂದ ಭಗವಂತನ ಮೇಲೆ ಯಾವುದಾದ್ರೂ ಆಕ್ಷೇಪಣೆ ಮಾಡೋದಿದ್ರೆ ತಪ್ಪು. ಯಾಕೆಂದ್ರೆ ಇದು ಏನು ಅಂದ್ರೆ ದ್ವಾಸುಪರ್ಣ ಶ್ರುತಿಯಲ್ಲಿ ಹೇಳಿದ ಜೀವ ಮತ್ತು ಈಶ ಅವರ ಸಂಬಂಧದ ಒಂದು ಪರಿಕಲ್ಪನೆ ಹೊರತು ಇದು ಯಾವ ರಾಸೋತ್ಸವ ರಾಸಕ್ರೀಡೆ ಅಂತ ಹಿಂಗೆ ತಿಳ್ಕೊಳ್ಬಾರ್ದು. ಏನು ಸಂಬಂಧ? ಭಗವದ್ಭಕ್ತಿ ಅನ್ನೋದು ಜೀವನಿಗೆ ಅನಿವಾರ್ಯ. ಜೀವನು ತನ್ನ ಸ್ವರೂಪದಲ್ಲಿ ಯಾವ ಇಂದ್ರಿಯಗಳೂ ಇಲ್ಲದ ಆ ಸ್ವರೂಪಭೂತವಾದಂತಹ ಸಣ್ಣ ಕ್ರಿಮಿಯಾಗಿರುವ ಜೀವನಿಗೆ ಭಗವಂತ ಇಷ್ಟೆಲ್ಲ ಸೌಖ್ಯವನ್ನು ಕೊಟ್ಟು ಲಿಂಗ ದೇಹದ ಸೃಷ್ಟಿ ಮಾಡಿ ಕರ್ಮವನ್ನ ಕಳೆದು ಮತ್ತೆ ಅದೇ ಸ್ವರೂಪದ ಸುಖವನ್ನು ಕೊಡ್ತಾನಲ್ಲ, ಅವನಿಗೆ ಇನ್ನೇನು ಕೊಡ್ಲಿಕ್ಕೆ ಶಕ್ಯ? ಹೆಚ್ಚಂದ್ರೆ ಭಗವದ್ಭಕ್ತಿಯನ್ನು ಕೊಡಬಹುದು. ಹೀಗಾಗಿ ಜೀವರಿಗೂ ಈಶನಿಗೂ ಇರುವಂತಹ ಭಾವವನ್ನು ತೋರಿಸ್ಲಿಕ್ಕೆ ಈ ರಾಸೋತ್ಸವವನ್ನು ಮಾಡಿ, ಜಯ ರಾಸೋತ್ಸವ ರಥ ಲಕ್ಷ್ಮೀಶ ಅಂತ ಹೇಳಿ ಕರೀತಾರಲ್ಲ ಪರಮಾತ್ಮನನ್ನ. ರಾಸೋತ್ಸವ ರಥ ಅಂತಂದ್ರೆ ಜೀವರಿಗೆ ಅನುಗ್ರಹವನ್ನ ಮಾಡೋದರಲ್ಲಿ ರಥ ಅಂತ. ಈ ಅಧ್ಯಾತ್ಮದ ದೃಷ್ಟಿ ಈ ವಿಷಯದಲ್ಲಿ ಇರಬೇಕು ನಮಗೆ ಅಂತ ಬಹಳ ಸುಂದರವಾಗಿ ಅದನ್ನು ಹೇಳ್ತಾರೆ. ಇದಾದ ಮೇಲೆ ಅಂತಾರೆ, ಮುಂದೆ ಸ್ವಲ್ಪೊತ್ತಿಗೆ ಅವರಿಗೆ ಕೃಷ್ಣ ಜೊತೆಗಿದ್ದಾನೆ ಅಂದ ತಕ್ಷಣ ಒಂದು ಸ್ವಲ್ಪ ಗರ್ವ ಬಂದ್ಬಿಡ್ತು. ಬಂದ ತಕ್ಷಣ ಕೃಷ್ಣ ಕಾಣಿಸ್ಕೊಳ್ಳಿಲ್ಲ. ಅವ್ರಿಗೆ ಏನ್ ಅನಿಸ್ತು ಅಂದ್ರೆ, ಇವತ್ತೆಲ್ಲಾ ಜಗತ್ತು ಯಾವುದನ್ನ ಬೇಡ್ತಾ ಇದೆಯೋ ಅದು ನನ್ನ ಕಣ್ಣಿನ ಮುಂದೆ ಇದೆ, ನಾವು ಅವರಿಗೆ ಬೇಕಾದವರು, ನಾವು ದೇವರಿಗೆ ಬೇಕಾದವರು ಅಂತ ಅನ್ಕೋಬಾರ್ದು. ದೇವರು ನಮಗೆ ಬೇಕಾದವನು. ದೇವರಿಗೆ ಲಕ್ಷ್ಮೀನೇ ಬೇಕಾಗಿಲ್ಲ. ಲಕ್ಷ್ಮೀ ಭುಜಾಂತರಗತಃ ಸ್ವರತೋಪಿ ಚಾಗ್ರೆ, ಸ್ವರತಃ ಅಪಿ, ತನ್ನಲ್ಲೇ ತಾನು ರತನಾದವನು, ಸ್ವಸ್ಮಿನ್ನೇವ ರಮಮಾಣನಾದವನು ಪರಮಾತ್ಮ ಇದ್ದರೂ ಕೂಡ ಲಕ್ಷ್ಮೀ ಭುಜಾಂತರ್ಗತನಾಗಿ ಆಸೀತ್ ಉದಾರ ಗುಣವಾರಿಧಿ, ಹಿಂದೆ ಇದ್ದವನು ಮುಂದೆ ಇರುವವನು ಅಂತ ಹೇಳಿ ಲಕ್ಷ್ಮಿಗೆ ಅನುಗ್ರಹ ಮಾಡ್ಲಿಕ್ಕೆ. ಲಕ್ಷ್ಮಿನೇ ಬೇಕಾಗಿಲ್ಲ ಅನ್ನೋರಿಗೆ ನಾವು ಯಾವ ಗಿಡ ತಪ್ಪಲು ಅಂತ ಹಿಂಗೆ ಲಕ್ಷ್ಯ ಇರ್ಬೇಕು ನಮಗೆ. ಒಂದು ಕ್ಷಣ ನಾವು ಪರಮಾತ್ಮನೇ ಬೇಕಾದವರು ಅಂತ ಅಂದ ತಕ್ಷಣ ದೇವರು ಕಾಣಿಸ್ಕೊಳ್ಳಿಲ್ಲ, ಹೋಗ್ಬಿಟ್ಟ. ಶುರು ಮಾಡಿದ್ರು, ಜಯತೀತೇಧಿಕಂ ಜನ್ಮನಾ ವ್ರಜ ಶ್ರಯತ ಇಂದಿರ ಸಾಧು ತತ್ರ ಹಿ ದಯಿತ ದೃಶ್ಯತಾಂ ತ್ವಾಂ ದಿದೃಕ್ಷತಾಂ ವೈಧೃತಾಸವ ತ್ವಾವಿಚಿನ್ವತೆ. ಧೃತಾಸವ ತ್ವಾ ಅಚಿನ್ವತೆ ಏನಂತಂದ್ರೆ, ನಿನ್ನಲ್ಲೇ ಮನಸ್ಸಿಟ್ಟವರು, ನಿನ್ನಲ್ಲೇ ಪ್ರಾಣ ಇಟ್ಟವರು ನಾವು. ಹಂಗೆ ಓಡಿ ಹೋಗ್ಬೇಡ ಸ್ವಾಮಿ, ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟು ನಾವೆಲ್ಲ ಹೋಗ್ಬೇಕು. ಆದ್ದರಿಂದ ನಿನ್ನಿಂದಾಗಿ ಈ ಜಗತ್ತೆಲ್ಲ ಪವಿತ್ರವಾಗಿದೆ. ಯಾಕೆಂದ್ರೆ ಪರಮಾತ್ಮ ಬರ್ತಾನಂತೆ ಲಕ್ಷ್ಮಿ ಬಂದಿದ್ದಲ್ಲ. ಮೊದಲು ಅವತಾರ ಮಾಡಿದ್ದಲ್ಲಿ ಲಕ್ಷ್ಮಿ ಅಲ್ಲೇ ಗೋಕುಲದಲ್ಲೇ ಅವತಾರ ಮಾಡಿದ್ದು, ಆಮೇಲೆ ಆ ಕಡೆ ದೇವಕಿ ಗರ್ಭಕ್ಕೆ ಹೋದದ್ದು, ದೇವಕಿ ಮನೆಗೆ ಹೋಗಿದ್ದು. ಆದ್ದರಿಂದ ಶ್ರಯತ ಇಂದಿರಾ ಸಾಧು ತತ್ರಹಿ, ಇಂದಿರಾ ಅಂದ್ರೆ ಮಹಾಲಕ್ಷ್ಮಿ, ಅವಳು ಬಂದಿದ್ದಕ್ಕೆ ತಾನೇ ಇಷ್ಟು ಪಾವಿತ್ರ್ಯ ಬಂದಿದ್ದು, ನೀನು ಇದ್ದಿದ್ದಕ್ಕೆ ತಾನೇ ಇದೆಲ್ಲ ನಡೆದದ್ದು. ನಮ್ಮನ್ನ ಬಿಟ್ಟು ಈ ರೀತಿ ಹೋಗಬೇಡ ಸ್ವಾಮಿ. ಇದು ಗೋಪಿಗೀತೆ ಅಲ್ಲ, ಪ್ರತಿಯೊಬ್ಬರ ಮನಸ್ಸಿನ ಗೀತೆ ಆಗಬೇಕು. ಇದು ಭಾಗವತಕಾರರ ಅಭಿಪ್ರಾಯ. ಅದು ನಮಗೆ ಗೋಪಿಗೀತೆ ಅನ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಮೊನ್ನೆ ಹೇಳಿದ್ದಲ್ಲ, ಏಕಾದಶಿ ಹರಿವಾಣ ಸೇವೆಗೆ ಈ ಸಲ ಕಂಪಲ್ಸರಿ ಗೋಪಿಗೀತೆ ಅನ್ಬೇಕಿಲ್ಲ. ಅದಕ್ಕಾಗಿ ಮನೆಯೊಳಗೆ ಇವತ್ತಿಂದೇ ಪ್ರಾಕ್ಟೀಸ್ ಶುರು ಮಾಡಿ. 4 ಶ್ಲೋಕ ಪ್ರತಿನಿತ್ಯ ಅಂದರೂ ಕೂಡ ಅದು ಅನ್ಲಿಕ್ಕೆ ಪುಸ್ತಕವನ್ನು ನೋಡಿ ಹೇಳಲಿಕ್ಕಂತೂ ನಾವು ಬಂದೇ ಬರ್ತೇವೆ. ಅದು ಹೇಳ್ತೇನೆ, ಗೋಪಿಗೀತವನ್ನ ಎಲ್ಲರೂ ಪಾರಾಯಣ ಮಾಡ್ರಿ. ಪಾರಾಯಣ ಮಾಡಿ ಅದನ್ನ ಗಟ್ಟಿಯಾಗಿ ಹೇಳುವ ಪ್ರಯತ್ನವನ್ನು ಮಾಡಬೇಕು. ಇದೆಲ್ಲ ಮಾಡುವ ಹೊತ್ತಿಗೆ ಯಾವಾಗ ಅವರು ಪೂರ್ಣವಾಗಿ ತಮ್ಮ ಸಮರ್ಪಣೆಯನ್ನು ಮಾಡಿಕೊಂಡ್ರು, ಹೋಯ್ತಲ್ಲ ಮನಸ್ಸಿನೊಳಗೆ, ನನಗೆ ನೀನು ಬೇಕು ನಿನಗೆ ನಾನು ಅಲ್ಲ ಅಂತ ಯಾವಾಗ ಅನಿಸ್ತೋ ಆವಾಗ ತಾಸಾಂ ಆವಿರಭೂತ್ ಶೌರಿ. ಆವಾಗ ಶೌರಿ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಆವಿರಭೂತ್, ಅಲ್ಲಿ ಆವಿರ್ಭೂತನಾದ, ಬಂದ. ಆಯ್ತು ನೋಡಿ ಬಂದಿದ್ದೀನಿ ಅಂತ. ಹೇಗಿದ್ದ ಅಂದ್ರೆ ಸಾಕ್ಷಾತ್ ಮನ್ಮಥ ಅದ್ಭುತನಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ವಿಶೇಷವಾದ ಆ ಕಾಂತಿ ಅಂತ. ಇದು ಗೋಪಿಗೀತದ ಹಿಂದಿನ ಅಭಿಪ್ರಾಯ ಅಂತ. ಮುಂದೆ ಹೇಳ್ತಾರೆ, ವರುಣ ಲೋಕಕ್ಕೆ ನಂದಗೋಪ ಒಂದು ಸಲ ಸಿಗಾಕೊಂಡ. ಒಂದು ದಿವಸ ಏಕಾದಶಿ ಇತ್ತು, ರಾತ್ರಿ ಏಕಾದಶಿಯ ರಾತ್ರಿ ಮಾರನೇ ದಿವಸ ಸಾಧನೆ ದ್ವಾದಶಿ. ಅದಕ್ಕಾಗಿ ಸ್ವಲ್ಪ ಬೇಗ ಸ್ನಾನಕ್ಕೆ ಹೋದ. ಯಾರು? ನಂದಗೋಪ. ರಾತ್ರಿ ಹೊತ್ತು ಮಧ್ಯರಾತ್ರಿ ಸ್ನಾನ ಮಾಡೋ ಪದ್ಧತಿ ಇಲ್ಲ, ಮಾಡಬಾರದು ಕೂಡ. ಏನೋ ಆಚಾರ ಲಘು ಮುಗಿಬೇಕು ಅಂತ ಹೇಳಿ ಒಂದಕ್ಕೆ ಸ್ನಾನ ಮಾಡಿದೆ ಅಂತಂದ್ರೆ, ಹೋಗ್ಬಾ ಮಗನ ಇನ್ನೊಂದ್ಸಲ ಸ್ನಾನಕ್ಕೆ ಅಂತಾರೆ. ಕೆಲವರೆಲ್ಲ ಪಾಪ ರಾತ್ರಿ 1 ಗಂಟೆಗೆ ಕೂತ್ಬಿಟ್ಟಿನ್ರಿ ಅಡಿಗೆಗೆ ಅಂತಂದ್ರೆ ಮಹಾ ಅಪದ್ಧ, ಹಂಗೆ ಮಾಡಬಾರ್ದು. ಹೀಗಾಗಿ ಅದಕ್ಕೊಂದು ಸಮಯ ಅಂತ ಇರ್ತದ. ಆದರೆ ಮಧ್ಯರಾತ್ರಿಯೊಳಗೆ ಒಂದು ಸಮಯ ಮೀರಿದ ಮೇಲೆ ದ್ವಾದಶಿಗೆ ವಿಶೇಷತಃ ಸಾಧನೆ ಮೊದಲಾದವುಗಳು ಇದ್ದಾಗ ಕೆಲವೊಂದಿಷ್ಟು ರಿಯಾಯಿತಿ ಕೊಟ್ಟಿದ್ದಾರೆ. ಯಾಕೆ ಕತ್ತಲಿ ಇದ್ದಾಗೆ ನಕ್ಷತ್ರ ಇದ್ದಾಗೆ ಹೋಗಿ ವಿಶೇಷ ಸ್ನಾನ ಇತ್ಯಾದಿ ಮಾಡಬಹುದು. ಆದರೆ ಈ ವರುಣ ದೇವರ ಯಾವ ಭೃತ್ಯ ಇದ್ದಾರೆ
ಅವರೆಲ್ಲ ನೀರಿನೊಳಗೆ ಓಡಾಡ್ಕೊಂಡಿರೋರು ಆ ಸಮಯಕ್ಕೆ ನೀರಿಗೆ ಇಳಿದಿದ್ದಕ್ಕೆ ಅವನು ಎಳ್ಕೊಂಡು ಹೋಗೇ ಬಿಟ್ರು ವರುಣ ಲೋಕಕ್ಕೆ. ಅಲ್ಲಿ ಹೋಗಿ ಕಟ್ಟಿ ಹಾಕಿದ್ರು. ಕೃಷ್ಣನಿಗೆ ಸುದ್ದಿ ಗೊತ್ತಾಯ್ತು, ವರುಣ ಲೋಕಕ್ಕೆ ಹೋಗಿದ್ದಾನೆ ಇವೆಲ್ಲ ನಂದಗೋಪ ಅಂತ. ಅಂದ್ರೆ ದೇವ್ರು ಹೆಂಗ್ ಬ್ಯಾಲೆನ್ಸ್ ಮಾಡ್ತಾನೆ ನೋಡ್ರಿ. ಒಂದಿಷ್ಟು ಲೋಕದ ದೃಷ್ಟಿಯೊಳಗೆ ನಡೆಸ್ತಾನೆ. ಆಟ ಆಡಿದ್ರು, ಮಂಗ್ಯಾನ ಆಟ ಆಡಿದ್ರು ಅಂತ ಇಂಥವೆಲ್ಲ ಬರ್ತವೆ. ಕೆಲವೊಂದು ಅಲೌಕಿಕವಾದದ್ದು ವರುಣ ಲೋಕಕ್ಕೆ ತಂದೆ ಹೋಗೋದು. ನಂದಗೋಪ ಅಂದ್ರೆ ಏನು? ಹೋದ ಕೃಷ್ಣ. ಅಲ್ಲಿ ಹೋದ ತಕ್ಷಣ ಯಾರಪ್ಪ ಅಂತ ಅವನಿಗೆ ಗೊತ್ತೇ ಇಲ್ಲ. ನೋಡಿದ ತಕ್ಷಣ ವರುಣ ದೇವರು ನಮಸ್ಕಾರ ಮಾಡಿ, ಸಾಷ್ಟಾಂಗ ನಮಸ್ಕಾರ ಮಾಡಿ, ಇವನಿಗೂ ಅವನಿಗೂ ಕೂಡಿಸಿ ಅರ್ಘ್ಯ ಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಅವನನ್ನು ಕೊಟ್ಟು ಕಳಿಸಿದ್ರು ವರುಣ ಲೋಕದಿಂದ ಅಂತ ಒಂದು ಕಥೆ ಬರ್ತದೆ. ಆವಾಗ ಎದೆ ಉಬ್ಬಿಸಿ ಹೇಳಿಕ್ ಪ್ರಾರಂಭ ಮಾಡಿದೆ. ಯಾರು? ನಂದಗೋಪ. ನೋಡ್ರಿ ನನ್ನ ಮಗ ಎಂಥದ್ದನ್ನು ಮಾಡಿದ. ಉತ್ತಾರಣ ಮಾಡ್ಬೇಕು ಮಕ್ಕಳಾದವರು ಅಂತದ, ನರಕದಿಂದ ಉಳಿಸ್ಬೇಕು ಅಂತ. ವರುಣ ಲೋಕಕ್ಕೆ ಬಂಧಿತನಾಗಿ ಹೋಗಿದ್ದೆ ನಾನು. ಆ ಬಂಧನದಿಂದ ಭಗವಂತ ಬಿಡಿಸಿದ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕ ಅಂತೆ ಅವನ ಹೆಸರು. ಆದ್ರಿಂದ ಅವನನ್ನು ಬಿಡಿಸಿದ ಅಂತ ಬಹಳ ಸಂತೋಷದಿಂದ ಹೇಳ್ದ. ಜೊತೆ ಕೂತವ್ರು ಅನ್ಕೊಂಡ್ರಂತೆ, ನಮಗೂ ಎಲ್ಲ ಒಂಚೂರು ಭಗವಂತ ತನ್ನ ಲೋಕವನ್ನು ತೋರಿಸ್ತಾನೇನೋ, ಹಾಗಾದ್ರೆ ನಾವು ಇನ್ನಷ್ಟು ಅವನ ಹತ್ತಿರ ಇರಬೇಕು ಅಂತ ಅನ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಕೃಷ್ಣನಿಗೆ ಗೊತ್ತಾಯ್ತು ಇವರೆಲ್ಲ ಯೋಗ್ಯರೇ ಇದ್ದಾರೆ. ನಂದಗೋಪನನ್ನ ಮೊದಲು ಮಾಡಿಕೊಂಡು ಇದ್ದ ಗೋಕುಲದ ಸಮಸ್ತ ನರನಾರಿಯರಿಗೂ ಕೂಡ ನನ್ನ ವೈಕುಂಠವನ್ನು ತೋರಿಸ್ಬೇಕು. ಯಾವಾಗ ತೋರಿಸ್ಬೇಕು? ವೈಕುಂಠ ಎಲ್ಲ ಈಗ ತೋರಿಸ್ಲಿಕ್ಕೆ ಆಗ್ತದ? ಈ ದೇಹದಿಂದ ನೋಡ್ಲಿಕ್ಕೆ ಶಕ್ಯನ? ಅದಕ್ಕಂದ ಎಲ್ಲಾರು ಬಂದು ಸ್ನಾನ ಮಾಡ್ರಿ. ಇಲ್ಲಿ ಆ ಯಮುನಾ ನದಿಯೊಳಗೆ ಎಲ್ಲಾರು ಮುಳುಗಿದ ತಕ್ಷಣ ವೈಕುಂಠ ಓಪನ್ ಆಗ್ಬಿಡುತ್ತೆ. ಎಲ್ಲಿಂದ ಎಲ್ಲಿ? ಒಂದು ಡೋರೆಮಾನ್ ಅಂತ ಒಂದು ಇದು ಬರ್ತದೆ ನೋಡ್ರಿ, ಅಲ್ಲೇ ಎನಿವೇ ಡೋರ್ ಅಂತ ಒಂದಿರುತ್ತೆ. ಅದ್ರೊಳಗೆ ಬಾಗಿಲ ತೆಗೆದ ತಕ್ಷಣ ಎಲ್ಲಿ ಬೇಕಲ್ಲಿ ಹೋಗ್ಬೋದು. ಇದು ಎನಿವೇ ಡೋರ್ ಅಂದ್ರೆ ಇದೆ ನೋಡ್ರಿ. ಇದು ರಿಯಲ್ ಎನಿವೇ ಡೋರ್. ಕೃಷ್ಣ ಓಪನ್ ಮಾಡಿದ. ನೋಡಿದ್ರೆ ವೈಕುಂಠದೊಳಗೆ ಎಲ್ಲಾರು ಇದ್ದಾರೆ. ಎಲ್ಲಾರು ಆ ಭಗವಂತನ ಆ ವೈಕುಂಠ ದರ್ಶನವನ್ನ ಅವನ ಜೊತೆಗೆ ಇಲ್ಲಿ ಮಾಡಿಕೊಂಡು ಮತ್ತೆ ಬರ್ತಾರೆ. ಮುಂದೆ ಅಕ್ರೂರ ಬರ್ತಾನೆ ಇನ್ನು ಸ್ವಲ್ಪ ಹೊತ್ತಿಗೆ. ಅಕ್ರೂರ ಬಂದ ಮೇಲೆ ಅವನಿಗೂ ಈ ದರ್ಶನವನ್ನು ಅವನು ಮಾಡಿಸ್ತಾನೆ. ಎಷ್ಟು ಪ್ರೀತಿ ಅಕ್ರೂರನ ಮೇಲೆ. ಹಿಂಗಾಗಿ ಆ ವೈಕುಂಠ ಪ್ರಿಯ ದರ್ಶನ ಅಂತ ಯಾರನ್ನು ಕರೀತಾರೋ ಅವನು ಎಲ್ಲರಿಗೂ ವೈಕುಂಠವನ್ನು ತೋರಿಸಿದ್ದಾನೆ. ಆಮೇಲೆ ಕಂಸನಿಗೆ ಇಷ್ಟೆಲ್ಲ ಸುದ್ದಿ ಹೋಯ್ತು. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇವರು ಒಬ್ಬರು ಕಳಿಸ್ತಾ ಇದ್ದಾರೆ. ಅದು ಇನ್ನೂ ಭರ್ಜರಿ ಕೆಲಸ ನಡೀತಾ ಇದೆ. ಇವ್ರು ಕೆಡಿಸ್ಲಿಕ್ಕೆ ಕಳಿಸಿದ್ರೆ ಅದು ನಡೆಸ್ತಾ ಇದೆ ಇನ್ನು ಮುಂದೆ. ಹಂಗೆ ಇವ್ರಿಗೆ ಬಹಳ ಚಿಂತೆ ಆಯ್ತು. ಇನ್ನು ಎಲ್ಲಾ ಕಡೆ ಅಷ್ಟೇ ಅವರವರ ಏನಂತಾರ ಗಲೀಕ ಅಪನೆ ಗಲೀಮೆ ಕುತ್ತಾವಿ ಶೇರ್ ಅಂತಂತಾರ. ಹಂಗ ಆಗ್ಬಾರ್ದು. ಇದು ಅವ್ರ ಮನೆಯೊಳಗೆ ಅವನಿಗೆ ಶಕ್ತಿ ಬಹಳ ಇರ್ಬೋದು. ಅವನ ಗೋಕುಲದೊಳಗೆ ಅವನ್ನ ಇಲ್ಲಿ ಕರ್ಸ್ಕೊಂಡ್ಬಿಡೋ ಅಂತ ಒಂದು ಬಿಲ್ಲು ಹಬ್ಬ ಮಾಡಬೇಕು ಅಂತ ವಿಚಾರ ಮಾಡಿದ್ರು. ಇಲ್ಲಿ ಬಿಲ್ ಇಟ್ಟಿದ್ದಾರೆ. ಆ ಬಿಲ್ಲಿನ ಹಬ್ಬವನ್ನ ಮಾಡ್ತಾ ಇದ್ದಾರೆ. ಅವನಿಗೆ ಬೇಕಾದವರನ್ನೇ ಕಳಿಸಿದ್ರೆ ಕೃಷ್ಣ ಓಡಿ ಬರ್ತಾನೆ ವಿಚಾರ ಮಾಡಿ. ಬಂದ ಮೇಲೆ ನಾವೇನಾದ್ರೂ ಮಾಡ್ಕೋಬಹುದು. ನಮ್ಮ ಕ್ಷೇತ್ರ ಅದು. ಅವಾಗ ನಾವೇನಾದ್ರು ಮಾಡ್ಲಿಕ್ಕೆ ಬರ್ತದೆ ಅಂತ ವಿಚಾರ ಮಾಡಿ ಕಂಸ ಅಕ್ರೂರರನ್ನ ಕರೀತಾರೆ. ಅಕ್ರೂರ ಪರಮಾತ್ಮನಿಗೆ ಬಹಳ ಪ್ರೀತಿ ಇದೆ. ಅವನು ಬಹಳ ಸ್ನೇಹಿತ. ಅದಕ್ಕಾಗಿ ಅಕ್ರೂರನ್ನ ಕಳಿಸಿ ಕೊಟ್ರೆ ಅಕ್ರೂರ ಅಂದ ಏನು ಹುಚ್ಚಿದ್ದಾನೆ ಇವನು, ತನ್ನ ಮೃತ್ಯುವನ್ನು ತಾನೇ ಕರ್ಕೊಂಡು ಬರ್ತಾ ಇದ್ದಾನೆ. ಈಸ್ ಆಸ್ಕಿಂಗ್ ಏನಂತ, ನನ್ನ ಮೃತ್ಯುವನ್ನು ಕರ್ಕೊಂಡು ಬಾ ನನ್ನ ಬಾಗಿಲಿಗೆ. ಆಯ್ತು ಬಿಡು, ನಿಂದು ಪಾಳಿ ಬಂದದ, ನನಗೇನೋ ಸೌಖ್ಯ. ಯಾಕೆಂದ್ರೆ ನನಗೆ ಕೃಷ್ಣನಿಗೆ ನಾನೇ ಹೋಗಿ ಭೇಟಿ ಆಗ್ತೀನಿ ಅಂತಂದ್ರೆ. ನಿನ್ನೆ ಬಂದಿತ್ತಲ್ಲ ಮೊನ್ನೆ ಮಥುರಾ ಪಟ್ಟಣದೊಳಗೆ ಎಲ್ಲರೂ ಬಿಟ್ಟು ಹೋಗ್ಬಿಟ್ಟಿದ್ರು. ಕೆಲವು ಜನ ಉಳ್ಕೊಂಡಿದ್ರು. ಯಾರು? ಕಂಸನಿಗೆ ಸುಮ್ಮನೆ ಹೊರಗಿಂದ ಒಂದು ಬಾಹ್ಯ ಬೆಂಬಲ ತೋರಿಸ್ಕೊಳ್ಳುತ್ತೆ. ಅದರಲ್ಲಿ ಅಕ್ರೂರ ಒಬ್ಬವ. ಅವ ಅಂದ, ನನಗೆ ಅನಾಯಾಸ ಹೋಗ್ಲಿಕ್ಕೆ ಅವಕಾಶ ಸಿಕ್ತು, ಕೃಷ್ಣನನ್ನ ಸಂದರ್ಶನ ಮಾಡಿ ಬರ್ತೀನಿ, ಕರ್ಕೊಂಡು ಬರ್ತೀನಿ ಅಂತ ಸಂತೋಷದಿಂದ ಹೊರಟ. ಅಲ್ಲಿ ಗೋಕುಲಕ್ಕೆ ಬಂದ ತಕ್ಷಣ ದೂರದಲ್ಲಿ ನೋಡ್ದ, ರಾತ್ರಿ ಆಗಿತ್ತು. ರಾತ್ರಿಯಿಂದ 3 ಸಂಜೆ, ಹಾಲು ಕರೆಯುವ ಹೊತ್ತು. ಆವಾಗ ಕತ್ತಲಿನೊಳಗೆ ಫಳ 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 ಅಂತ ಒಂದಿಷ್ಟು ಪಾದಗಳು ಕಾಣಿಸ್ತಾ ಇದ್ವು. ಇದೇ ಧ್ವಜವಜ್ರಾಂಕುಶ ಪದ್ಮ ಚಿಹ್ನವತ. ಎಲ್ಲಾ ಪಾದಗಳನ್ನು ನೋಡಿದ ಗೊತ್ತಾಯ್ತು ಅವನಿಗೆ ಕೃಷ್ಣಂದೇ ಇದು ಅಂತ ಹೇಳಿ ಆ ರಥದಿಂದ ಕೆಳಗಿಳಿದು ಮೈ ಮೇಲಿನ ಬಟ್ಟೆ ತೆಗೆದು ಹೊರಳಾಡ್ಲಿಕ್ಕೆ ಶುರು ಮಾಡಿಬಿಟ್ಟ. ಯಾಕೆ ಅಂದ್ರೆ ಇದು ಕೃಷ್ಣನ ಪಾದಸ್ಪರ್ಶದಿಂದ ಇದ್ದ ಧೂಳಿ. ಪಾಂಸವೋಸ್ಮಾನ್ ಪುನಂತು ಅಂದಂತಾರೆ. ಪಾಂಸವ ಅಂದ್ರೆ ಕೃಷ್ಣನ ಪಾದ ಧೂಳಿ. ಇದಕ್ಕಿಂತ ಯೋಗ್ಯವಾದ ಪದಾರ್ಥ ಜಗತ್ತಿನೊಳಗಿಲ್ಲ. ಅದು ಎಲ್ಲ ಶಾಲಿಗ್ರಾಮ ಇದ್ದಂತೆ, ನಿತ್ಯ ಸನ್ನಿಧಾನ ಇರುವಂತಹ ಧೂಳಿ ಅದು. ಆದ್ದರಿಂದ ಅಲ್ಲೆಲ್ಲ ಹೊರಡಾಡ್ತಾ ಇದ್ದಾನೆ. ಅಕ್ರೂರನಿಗೆ ಎಷ್ಟು ಸಂತೋಷ ಆಗಿರಬೇಕು. ಅದು ನಿಜವಾದ ಭಕ್ತರಿಗೆ ಅದರ ಪರಿಧಿ ಗೊತ್ತಾಗ್ತದೆ, ಎಷ್ಟು ಮಟ್ಟದ್ದು ಇರಬೇಕು ಅದು ಅಂತ. ಆ ಎಲ್ಲವನ್ನು ಮಾಡಿಕೊಂಡು ಮೈಯೆಲ್ಲ ಕೃಷ್ಣನ ಪಾದ ಸ್ಪರ್ಶದಿಂದ ಪುನೀತವಾದ ಪಾಂಸುವಗಳನ್ನ ಮೈಗೆ ಹಚ್ಚಿಕೊಂಡು ದೂರದಲ್ಲಿ ನೋಡ್ತಾನೆ. ಕೃಷ್ಣ ಹಾಲು ಕರೀತಾನೆ. ಓಡಿ ಬಂದು ಕೃಷ್ಣನನ್ನ ಆಲಿಂಗನ ಮಾಡ್ಕೊಳ್ತಾನೆ. ಭಗವಂತ, ನಿನ್ನನ್ನು ನೋಡ್ಲಿಕ್ಕೆ ಎಷ್ಟು ದಿವಸ ಕಾಯ್ದು ನೋಡು ನಾನು. ನನ್ನನ್ನು ತಡೆ ಹಿಡಿದು ಬಿಟ್ಟಿತ್ತು ನನ್ನ ಪಾಪನೇ ಕಂಸ, ಪಾಪನೇ ನನ್ನ ಅಹಂಕಾರ, ಎಲ್ಲವೂ ತಡೆದಿತ್ತು. ಆದ್ದರಿಂದ ಇವತ್ತು ನೀನು ಸಿಕ್ಕಿ ಅಂತ ಹೇಳಿ ಅವನಿಗೆ ಪ್ರೀತಿಯಿಂದ ಆಲಿಂಗನವನ್ನು ಮಾಡಿಕೊಂಡು ಹೇಳ್ದ, ಜಗತ್ನೊಳಗೆ ಸ್ನೇಹಿತ ಅಂತಂದ್ರೆ ಇಂಥವನಿರ್ಬೇಕು. ಯಾರು? ಸುಧಾಮನಿಗೆ ಸಿಕ್ಕ ಸ್ನೇಹಿತ, ಅಕ್ರೂರನಿಗೆ ಸಿಕ್ಕ ಸ್ನೇಹಿತ, ಉದ್ಧವನಿಗೆ
ಉದ್ಧವ ನೋಡಿದ್ರೆ ತಮ್ಮ ಅಣ್ಣ ಅಂತ ಹೇಳಬಹುದು, ಖರೆ ಅದು ಯಾವ ಸಂಬಂಧನೂ ದೊಡ್ಡದಲ್ಲ. ಭಗವಂತನನ್ನ ವಿಷ್ಣುರ್ಮೇ ಪರಮ ಸುಹೃತ್ ಅಂತ, ಸುಹೃತ್ ಅಂದ್ರೆ ಫ್ರೆಂಡ್ ಅಂತ ಅರ್ಥ. ನನ್ನ ನಿಜವಾದ ಸ್ನೇಹಿತ ಪರಮಾತ್ಮ ಅಂತ ನಾವು ತಿಳಿದಿದ್ದಾದ್ರೆ ಅಕ್ರೂರ ಒಲಿದ ಪರಮಾತ್ಮ ನಮಗೂ ಒಲಿತಾನೆ. ಆ ತತ್ವ ಇದ್ರೊಳಗೆ ತೋರಿಸ್ತು. ಇಂತಹ ಒಂದು ಹುಚ್ಚು ನಮ್ಗೆ ಹಿಡಿಬೇಕು ಅಂತ ನೋಡ್ರಿ. ಅಚ್ಯುತನ ನಾಮವೆಂಬ ಚುಚ್ಚು ಮದ್ದು ತಲೆಗೆ ಏರಿ ಹುಚ್ಚು ಹಿಡಿಯಿತು ಎನಗೆ ಹುಚ್ಚು ಹಿಡಿಯಿತು ಅಂತ ಹುಚ್ಚು ಹಿಡಿದ್ರೆ ಜಗತ್ತಿನೊಳಗೆ ಉತ್ತಮ ಅಂತ. ಅದಕ್ಕೆ ಹೇಳ್ತಾರೆ, ಈಗಾದ್ಮೇಲೆ ಅಕ್ರೂರ ಅಂದ ಇಂಥ ಒಂದು ಕಾರ್ಯಕ್ರಮ ಅದಪ್ಪ ನೀನ್ ಬರಬೇಕು ಅಂತ. ಕೃಷ್ಣ ಅಂದ ಈ ಕಾರ್ಯಕ್ರಮಕ್ಕೆ ನಾ ಬಂದದ್ದು ಅಂತ. ನಾ ಬಂದದ್ದೇ ಈ ಕಾರ್ಯಕ್ರಮಕ್ಕೆ, ನೀ ಅದು ಕರಿಬೇಕಂತ ಇಲ್ಲ, ನೀ ಅಲ್ಲಿಂದ ಒಂದು ಫೋನ್ ಮಾಡಿದ್ರು ಬರ್ತಾ ಇದ್ವಿ ಅನ್ನೋ ಟೈಪ್ ಹೇಳ್ದ. ಆದ್ದರಿಂದ ಸಂತೋಷವಾಗಿ ಹೊರಟು ನಿಂತರಂತೆ. ಹೊರಟು ನಿಂತಾಗ ದಾರಿಯೊಳಗೆ ಒಂದ್ ಸ್ವಲ್ಪ ತಡಿ ಅಂತ ಅಂದಂತೆ. ನದಿ ದಂಡಿ ಬಂದಾಗ ಅಕ್ರೂರ ಅಂದ ಸಂಧ್ಯಾ ವಂದನೆ ಮಾಡಿ ಬರ್ತೀನಿ. ಅಲ್ಲೋ ನಾನೇ ಇದ್ದೀನಲ್ಲೋ ಇಲ್ಲಿ, ಇನ್ಯಾವ ಸಂಧ್ಯಾ ವಂದನೆ ಮಾಡ್ತೀನಿ ಅಂತಂದ್ರೆ ಅಂದ ಯಾವ್ದಿದ್ರು ಸಂಧ್ಯಾ ವಂದನೆ ಬಿಡೋ ಹೊಂದಿಲ್ಲ ಅಂತ ಹೇಳಿ ಹೇಳ್ತಾನೆ. ಆದ್ದರಿಂದ ಅಕ್ರೂರ ಹೋಗಿ ನದಿಯೊಳಗೆ ಸ್ನಾನ ಮಾಡಿ ಅನೇಕವನ್ನು ಮುಗಿಸೋ ಹೊತ್ತಿಗೆ ಮತ್ತಲ್ಲಿ ಕೃಷ್ಣ ಕಾಣಿಸ್ಕೊತಾನೆ. ವೈಕುಂಠವೇ ಅವನಿಗೆ ಕಾಣಿಸ್ತು. ಯಾವ ನಂದಗೋಪನನ್ನ ಸಮೇತವಾಗಿ ಎಲ್ಲರಿಗೂ ಕಾಣಿಸ್ತೋ ಅದೇ ಅದ್ಭುತ ವೈಕುಂಠ ದರ್ಶನ ಆ ಅಕ್ರೂರನಿಗೂ ಆಗ್ತದೆ. ಅಕ್ರೂರ ಅಂದ ಇನ್ನು ನಾನು ಕಲಿಬೇಕಾದ ಜಗತ್ತಿನೊಳಗೆ ಏನಿಲ್ಲ. ಯಾಕೆಂದ್ರೆ ಏನ ವಿಜ್ಞಾತೇನ ಸರ್ವ ವಿಜ್ಞಾತಮಿವ ಭವತಿ. ಉಪನಿಷತ್, ಛಾಂದೋಗ್ಯ ಉಪನಿಷತ್ ಹೇಳ್ತದೆ, ಯಾವುದು ಒಂದನ್ನ ತಿಳಿದ್ರೆ ಜಗತ್ತಿನೊಳಗೆ ಎಲ್ಲಾ ತಿಳಿದಂಗ ಆಗ್ತದೋ ಅದೇ ಇದು. ನಾವು ಕೆಲವು ತತ್ವಜ್ಞಾನಿಗಳನ್ನು ನೋಡಿದ್ರೆ ಅಂತೀವಲ್ಲ, ಇವರಿಗೆಲ್ಲ ಹೆಂಗ್ ಗೊತ್ತಾಗ್ತದೆ ಈ ವಿಷಯ? 10, 20, 30 ಭಾಷೆ ಮಾತಾಡ್ತಾರೆ, ಅವ್ರಿಗೆಲ್ಲವೂ ಸಲೀಸು ಅಂತ ಅನಿಸ್ತದೆ. ಒಂದು ಕ್ಷಣ ಸಾಕು ಒಂದು ವಿಷಯ ತಿಳ್ಕೊಳ್ಳಿಕ್ಕೆ. ಅಂದ್ರೆ ಅವ್ರು ಭಗವತ್ ತತ್ವ ತಿಳ್ಕೊಂಡ, ಪರಬ್ರಹ್ಮ ವಸ್ತು ಗೊತ್ತಾದ್ಮೇಲೆ ಇನ್ನೆಲ್ಲ ಸಣ್ಣದೆ ಜಗತ್ತಿನೊಳಗೆ. ಆದ್ದರಿಂದ ಅಕ್ರೂರ ಅಂದ ನಿನಗಿಂತ ಉತ್ತಮವಾದದ್ದು ಯಾವುದಿಲ್ಲ, ಸಾಕು ನನಗಿನ್ ನನ್ನ ಜೀವನ ಧನ್ಯ ಅಂತ ಅನ್ಕೊಂಡ. ಆಮೇಲೆ ಪುರಪ್ರವೇಶವನ್ನು ಅವ್ರು ಮಾಡ್ತಾರೆ. ದಾರಿಯೊಳಗೆ ಒಬ್ಬೊಬ್ರು ಕಾಯ್ತಾ ಇದ್ದಾರಂತ. ಏನಂತ? ಯಾವಾಗ ಕೃಷ್ಣ ಬರ್ತಾನೆ ನೋಡ್ಬೇಕು ಅಂತ. ಅಷ್ಟೊತ್ತಿಗಾಗಲೇ ಸುದ್ದಿ ಎಲ್ಲಾ ಕಡೆ ಹರಡ್ಬಿಟ್ಟಿತ್ತು. ಕೃಷ್ಣನ ಮಹಿಮೆ ಎಲ್ಲಾರಿಗೂ ಗೊತ್ತಾಗಿತ್ತು. ಬಾಯಿಂದ ಬಾಯಿಗೆ ಬಹಳ ಫಾಸ್ಟ್ ಹೋಗ್ತದೆ. ಅದಕ್ಕೆ ವರ್ಡ್ ಆಫ್ ಮೌತ್ ಅಂತಾರೆ ನೋಡಿ, ಅದು ಪಟಪಟ ಹೋಗ್ಬಿಡ್ತದೆ. ಎಲ್ಲಾ ಜನ ಕಾಯ್ತಾ ಇದ್ದಾರೆ. ಕೆಲವರು ಅನ್ಕೊಂಡ್ರಂತೆ ಇವನು ಬಂದ ಮೇಲೆ ಆದ್ರೂ ಕಂಸನ ಹಾವಳಿ ತಪ್ಪದಲ್ಲ ಅಂತ. ಅದಕ್ಕಾಗಿ ಕಾಯುವವರು ಕೆಲವರು. ಇವನು ಬಂದ್ರೆ ಇವನ ಮೇಲೆ ಅಟ್ಯಾಕ್ ಮಾಡ್ಬೇಕಂತೂ ಕಾಯ್ದಿದ್ರ ಜನ. ಅಂದ್ರೆ ಇನ್ ಯಾರನ್ನು ಬಿಡ್ತಾರೆ ಜಗತ್ತಿನೊಳಗೆ? ಜಗತ್ತಿನೊಳಗೆ ಇಂಥವರು ಇರ್ತಾರೆ ಅಂತ ಆದ್ರೆ ನಮ್ಮ ನಿಮ್ಮಂತವ್ರ ಪಾಡೇನು? ಯಾರನ್ನೂ ಯಾರೂ ಸ್ಪೇರ್ ಮಾಡೋದಿಲ್ಲ. ವಿಶೇಷತಃ ವೆನ್ ಯು ಆರ್ ಎಕ್ಸೆಲ್ಲಿಂಗ್, ಅದು ಯಾರು ಬಿಡುವುದಿಲ್ಲ. ನೀವು ಬೆನ್ನ ಹತ್ತೋರು ಜನ ಇದ್ದೇ ಇರ್ತಾರೆ, ಕಾಲು ಬೀಳ್ಲಿಕ್ಕೂ ಕಾಲು ಎಳಿಲಿಕ್ಕೂ. ಹಾಗೆ ಕೃಷ್ಣನಿಗೆ ಒಬ್ಬ ಕಾಲು ಎಳಿಲಿಕ್ಕೆ ಬಂದ ಅಗಸ. ಕೃಷ್ಣ ಅಂದ ಅವನ್ ದುರ್ಬುದ್ಧಿ ತೋರಿಸ್ಬೇಕಂತೆ ವಸ್ತ್ರವನ್ನು ಕೊಡುವ ಅಗಸ ಅಂತ ಕೇಳಿದ್ನು. ಕೊಡ್ಲಿಲ್ಲ ಅಂತ. ಕೊಡ್ಲಿಲ್ಲ ಅಷ್ಟೇ ಅಲ್ಲ, ಇವನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದ. ಕೃಷ್ಣ ಸುಮ್ಮನೆ ಮುಂಗೈಯನ್ನು ಹಿಂಗ್ ಸ್ಪರ್ಶ ಮಾಡಿದ್ನು. ಎಡಗೈ ಮುಂಗೈ ಅಂತ ಏನ್ ಬರೆದಿಲ್ಲ, ಮುಂಗೈ ಸ್ಪರ್ಶ ಮಾಡಿದ, ಬಿದ್ದು ಸತ್ತು ಹೋಗ್ಬಿಟ್ನ. ಅವಾಗ ಹೇಳಿದ, ಎಂತಹ ದುಷ್ಟರು ಇರ್ತಾರೆ ಜಗತ್ತಿನೊಳಗೆ, ಕೃಷ್ಣ ಬಂದಾಗಲೂ ಹೀಗೆ ಮಾಡ್ತಾನಲ್ಲ ಅಂತ. ಮುಂದೆ ಕೆಲವರು ವಸ್ತ್ರ ಕೊಟ್ಟರು, ಕೆಲವರು ವೈಢೂರ್ಯವನ್ನು ಕೊಟ್ಟರು, ಕೆಲವರು ಆಭರಣವನ್ನು ಕೊಟ್ಟರು. ಕುಬ್ಜ ಇದ್ಲು ಅವಳು, ತ್ರಿವಕ್ರ ಅಂತ ಅವಳ ಹೆಸರು, 3 ಕಡೆ ವಕ್ರವಾಗಿತ್ತು. ಅವಳು ಗಂಧವನ್ನು ಕೊಡುವಂತ ಕೃಷ್ಣ ಕೇಳಿದ್ರೆ ಸಮರ್ಪಣೆ ಮಾಡಿ ಕೃಷ್ಣಾರ್ಪಣ ಮಸ್ತು ಅಂದ್ಬಿಟ್ಟು. ಆ ಅರ್ಪಣ ಬುದ್ಧಿಯನ್ನು ಅವಳು ಮಾಡಿದ್ದಕ್ಕೆ ತ್ರಿವಕ್ರ ಇದ್ದವಳು ಅದ್ಭುತಳಾದ ರೂಪವತಿ ಆದ್ಲು ಅಂತ ಕಥೆ ಬರ್ತದೆ. ಅದಕ್ಕೆ ಹೇಳ್ತಾರೆ, ನಮ್ಮಲ್ಲೂ ತ್ರಿವಕ್ರರೇ ನಾವೆಲ್ಲರೂ, ನಮ್ಮಲ್ಲೂ ಬಹಳ ವಕ್ರತೆ ಇರ್ತದೆ. ಅಗಸನ ದೇಹ ರುಜುವಾಗಿತ್ತು, ಮನಸ್ಸು ವಕ್ರವಾಗಿತ್ತು. ಇವಳ ದೇಹ ವಕ್ರವಾಗಿದೆ, ಮನಸ್ಸು ರುಜುವಾಗಿದೆ. ನೀವೇ ಚಾಯ್ಸ್ ಮಾಡ್ಕೋರಿ ಯಾವ್ದಿರ್ಬೇಕು ನಿಮಗೆ. ನಮ್ಮ ಮನಸ್ಸು ವಕ್ರವಾಗಿರ್ಬಾರ್ದು, ಮನಸ್ಸು ರುಜುವಾಗಿದ್ರೆ ಸಾಕು. ನಮ್ಮ ಮೈ ಹೆಂಗಾದ್ರೂ ಇರ್ಕೊಳ್ಳಿ, ಒಬ್ರು ದಪ್ಪ ಒಬ್ರು ಸಣ್ಣ, ಯಾರು ಏನ್ ಬೇಕಾದ್ರೂ ಇರ್ತಾರೆ. ಭಗವಂತನಿಗೆ ನಾವೆಲ್ಲ ಒಂದೇ, ಎಲ್ಲರ ಮೇಲೆ ಸಮಾನವಾಗಿ, ಅರ್ಥಾತ್ ಅವರಿಗೆ ಯೋಗ್ಯತೆಗೆ ತಕ್ಕಂತೆ ಪ್ರೀತಿ ಮಾಡ್ತಾನೆ ಪರಮಾತ್ಮ. ಅವನಿಗೆ ವೈಷಮ್ಯ ನೈರ್ಗುಣ್ಯ ಅನ್ನೋದು ಇಲ್ಲ ಅನ್ನೋದೇ ಶಾಸ್ತ್ರದ ವಚನ. ಆದ್ದರಿಂದ ಅವನು ಬೇಕಾದಂಗೆ ಅನುಗ್ರಹ ಮಾಡ್ತಾನೆ ಅನ್ನೋ ಸಂದೇಶ ಕೊಟ್ಟ. ಆಮೇಲೆ ಕಂಸ ಬರೋದಕ್ಕೆ ಅಲ್ಲಿ ಧನುಸ್ಸು ಇಟ್ಟಿದ್ರಲ್ಲ, ಧನುರ್ ಹಬ್ಬ ಅಂತೆ ಅದನ್ನ ಮಾಡಿದ್ರಲ್ಲ, ಅಲ್ಲಿ ಹೋಗಿ ಬಡಬಡ ಅಂತ ಆ ಧನುಷ್ಪಾಣಿಯಾಗಿ ಅದನ್ನ ಹಿಡ್ಕೊಂಡು ಹೆದೆ ಏರಿಸಿದ ತಕ್ಷಣ ಅದು ಮುರಿದು ಬಿದ್ದು ಬಿಡುತ್ತೆ. ಎಷ್ಟು ಜೋರಾಗಿ ಧ್ವನಿ ಆಯ್ತು ಅಂದ್ರೆ ಕಂಸನಿಗೆ ಒಂದು ಕ್ಷಣ ಅಟ್ಯಾಕ್ ಆಗ್ಬಿಡುತ್ತೆ. ಈಗ ಮೊದಲನೇ ಅಟ್ಯಾಕ್ ಇದು, ನಾಳೆ 2ನೇದು ಬರ್ತದೆ, ಮುಗಿದು ಹೋಗ್ತದೆ. 2ನೇದು ಬಂದ್ರೆ ಮ್ಯಾಸಿವ್ ಅಂತ ಬರ್ತದೆ ನೋಡಿ. ಮೊದಲನೇದು ಇದು ಪ್ರೈಮರಿ ಅಟ್ಯಾಕ್, ಅದು ಆಯ್ತಂತ ಅವನಿಗೆ. ಅವ್ರ ರಾತ್ರಿ ನಿದ್ದೆ ಬರಲಿಲ್ಲ ಅಂತ ಅವನಿಗೆ. ಆ ಶಬ್ದ ಕೇಳಿನೇ ಅದು ನನ್ನ ಮೃತ್ಯುವಿನ ಶಬ್ದ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಅದಕ್ಕಾಗಿ ಮೊದಲೇ 1-2 ಪಹರೆ ಹಾಕ್ಬಿಟ್ಟು, ಒಂದು ದೊಡ್ಡ ಆನೆ ಇರಬೇಕು, ಆನೆಯಿಂದ ತುಳಿಸೋದು. ಅದು ಏನಾದ್ರೂ ಮಾಡಿ ಆ ಆನೆ ದಾಟ್ಕೊಂಡು ಬಂದ್ರೆ, ಆನೆ ಬಹಳ ದೊಡ್ಡದು, ಅಂತಹ ಅಹಂಕಾರವೆಂಬ ಆನೆಯನ್ನು ಅವನು ನಿಲ್ಲಿಸಿದ್ದ. ಆ ಆನೆಯನ್ನು ದಾಟ್ಕೊಂಡು ಬಂದ್ರೆ ಮುಂದೆ ಇಬ್ಬರನ್ನ ಜಟ್ಟಿಗಳಿದ್ದಾರೆ, ಅವರಿಬ್ಬರನ್ನು ಮುಷ್ಟಿಕ ಚಾಣೂರ ಅಂತ ಅವ್ರ ಹೆಸರು, ಅವರಿಬ್ಬರಿಂದ ಅವರನ್ನು ಹೊಡೆಸೋದು. ಅದಾದ್ಮೇಲೆ ಒಳಗೊಂದು ದೊಡ್ಡ ಸೈನ್ಯ, ಚತುರಂಗ ಸೈನ್ಯವನ್ನು ಇಟ್ಟುಕೊಂಡಿದ್ದ. ಆಮೇಲೆ ತನ್ನ ಸಿಂಹಾಸನ. ಇಷ್ಟು ಮಲ್ಟಿ ಲೇಯರ್ಡ್ ಪ್ರೊಟೆಕ್ಷನ್ ಮಾಡ್ಕೊಂಡು, ಇವತ್ತು ನಾವು ಸೆಕ್ಯೂರಿಟಿ ಒಳಗಂತ ಮಲ್ಟಿ ಲೇಯರ್ಡ್ ಪ್ರೊಟೆಕ್ಷನ್ ಮಾಡ್ಯಾರ. ಯಾವ ಪ್ರೊಟೆಕ್ಷನ್ ಏನ್ ಮಾಡ್ಲಿಕ್ಕೆ ಶಕ್ಯ?
ಎಲ್ಲಾನು ಬ್ರೀಚ್ ಮಾಡಿಬಿಡ್ತಾನೆ ಕೃಷ್ಣ ಒಂದು ಕ್ಷಣದೊಳಗೆ, ಎಲ್ಲಾನು ಹೋಗ್ತದೆ. ಆ ರೀತಿಯಾಗಿ ಮಾಡ್ಕೊಂಡಿದ್ದಂತೆ. ಕಂಸ ಬಂದ ತಕ್ಷಣ ಕೃಷ್ಣ ಬಂದ ತಕ್ಷಣ ಬೆಳಗಾದ ತಕ್ಷಣ ಮೊದಲೇ ಅಲ್ಲಿ ಧಾವಿಸಿಬಿಟ್ಟ. ಯಾಕಂದ್ರೆ ಮೃತ್ಯುವಿನ ಕಾಲ ಹತ್ತಿರ ಬಂದಿದೆ ಅಂತ. ಹೀಗಾಗಿ ಮದ್ದು ಬಂದ ತಕ್ಷಣ ಆನೆ ಕೂಲಯಾಪೀಡ ಅಂತ ಅದ್ರ ಹೆಸರು. ಅದಕ್ಕೆ ಒಳ್ಳೆ ಮದ ಬರೆಸಿ ಇಟ್ಟಿದ್ರು. ಮಾವುತನಿಗೆ ಹೇಳಿದ್ರು ಎಷ್ಟು ಮದ ಇರಬೇಕು ಅಂದ್ರೆ ಆ ಮದ ಸಂಪೂರ್ಣವಾಗಿ ಆ ಹುಡುಗರು ಬರೋ ಹೊತ್ತಿಗೆ ಇರಬೇಕು. ಜನ ಎಲ್ಲ ಓದಲಿಕ್ಕೆ ಶುರು ಮಾಡಿ ಅನ್ಯಾಯ ಇದು ಅಂತ. ಅಲ್ಲ, ಕೊಲ್ಲೋದಾದ್ರೆ ಯುದ್ಧಕ್ಕೆ ಬಂದು ಕೈ ಒಳಗೆ ಒಂದೆರಡು ಜಟ್ಟಿ ಯುದ್ಧವನ್ನು ಮಾಡಿ ಏನಾದ್ರೂ ಗೆದ್ರೆ ಒಂದು ಅರ್ಥ. ಅದನ್ನ ಮಾಡೋದು ಅನ್ಯಾಯ. ನೀವು ಇಂಥ ದೊಡ್ಡ ಆನೆಯನ್ನ ಸಣ್ಣ ಸಣ್ಣ ಮಕ್ಕಳ ಮೇಲೆ, ಎಷ್ಟು ವಯಸ್ಸಿತ್ತು ಅವನಿಗೆ? 8 ವರ್ಷ. 8ಕ್ಕಿಂತ ಒಂಚೂರು ಕಮ್ಮಿನೇ. ಇದಾದ್ಮೇಲೆ ಮುಂಜಿಗೆ ಹೋಗೋನು. ಇನ್ನು ಮುಂಜಿ ಆಲಾದ ಹುಡುಗರು ನಮ್ಮಲ್ಲಿ ಪಾಪ ಚಡ್ಡಿ ಹಾಕೊಳಿಕ್ ಬರೋದಿಲ್ಲ. ಅಂತ ಹುಡುಗರ ಮೇಲೆ ದೊಡ್ಡದಾದ ಆನೆಯನ್ನು ಬಿಡ್ತಿರಲ್ಲ, ಇದು ತಪ್ಪು ಅಂತ ಜನ ಅಂದ್ರಂತೆ. ಕಂಸ ಮೀಸೆ ತಿರುವಿದ, ನಾನು ನೋಡಿ ಹೆಂಗ್ ಮಾಡ್ತೀನಿ, ಒಳಗೆ ಭಯ. ಅದಕ್ಕೆ ಹಿಂಗ್ ಮಾಡಿದ್ದು. ಆನೆ ಬಂದ ತಕ್ಷಣ ಬಡಬಡ ಕೋರೆ ಮೇಲೆ ಹತ್ತಿ ಕೂತ್ಬಿಟ್ಟ ಕೃಷ್ಣ. ಮತ್ತೆ ವೇಂದ್ರ ವಿಭಿನ್ನ ಕುಂಭ ಪಿಶಿತ ಗ್ರಾಸೈಕ ಬದ್ಧ ಸ್ಪೃಹ ಅಂತ ನೋಡ್ರಿ. ಸಿಂಹ ಯಾವಾಗಲೂ ಕೂಡ ಆನೆ ಕಾಲು ತಿನ್ನೋದೋ ಸೊಂಡಿ ತಿನ್ನೋದೋ ಮಾಡೋದಿಲ್ಲ. ಆನೆಯ ತಲೆಯ ಮೇಲೆ ಇರುವ ಮಾಂಸವನ್ನೇ ತಿಂತದಂತ. ಅದು ಹೆಂಗ ಲೈವ್ ಆನೆ ಇರ್ಬೇಕು. ಸತ್ತ ಆನೆಯನ್ನು ಎಂದೂ ಸಿಂಹ ಹಿಡಿಯುವುದಿಲ್ಲ. ಮತ್ತೆ ಭಯೇಂದ್ರ, ಇಭ ಅಂದ್ರೆ ಆನೆ, ಇಭೇಂದ್ರ ಅಂದ್ರೆ ಆ ದೊಡ್ಡ ಆನೆ, ಟಸ್ಕರ್ ಅಂತ ಅರ್ಥ ಇಂಗ್ಲಿಷ್ ನೊಳಗೆ. ಅದರ ಮದೋನ್ಮತ್ತವಾದ ಗಂಡಾನೆಯ ತಲೆಯ ಮೇಲಿರುವ ಕುಂಭಸ್ಥಲದ ಮಾಂಸವನ್ನ ಕಿತ್ತಿ ತಿನ್ನುವ ಸಿಂಹ ಹುಲ್ಲನ್ನ ತಿಂತದ ಅಂತ ಒಬ್ಬ ಕವಿ ಕೇಳ್ತಾನೆ. ಹಾಗೇ ಮಾಡಿದ ಕೃಷ್ಣ. ಸೇದಾ ಅಂತ ತಲೆ ಮೇಲೆ ಹೋಗಿ ಆನೆಯ ಕುಂಭಸ್ಥಳಕ್ಕೆ ಪ್ರಹಾರ ಮಾಡಿದ. ಪ್ರಹಾರ ಮಾಡಿ ಆನೆಯನ್ನ ಬೀಳಿಸಿ ಎತ್ತಿ ಎಸೆದು ಬಿಟ್ಟಂತ. ಆನೆಗೆ ಹುಡುಗ ಎಲ್ಲ ವಿಚಿತ್ರ. ಸಣ್ಣ ಹುಡುಗನಿಗೆ ಇಂತಹ ದೊಡ್ಡ ಆನೆಯನ್ನು ಹೇಗೆ ಕೊಲ್ಲಿಕ್ಕೆ ಶಕ್ಯ ಅಂತ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ ಜನ. ಮುಗೀತು, ಪಾರ್ಟ್ 1 ಕ್ಲಿಯರ್. ಪಟಪಟ ಅಂತ ಎರಡನೇದಕ್ಕೆ ಬಂದ. ಅವ್ರಿಗೆ ಕಳಿಸಿರೋ ಜಟ್ಟಿಗಳನ್ನ ಏನಾದ್ರು ಮಾಡ್ಲಿ ಅಂತ ಅವನು ಒದರಿದ್ರೆ ಆ ಜಟ್ಟಿಗಳು ಬಂದ ತಕ್ಷಣ ಒಬ್ಬನ್ನ ಹಂಚಿಕೊಟ್ಬಿಟ್ಟ. ನೀನು ಇವನ್ ನೋಡ್ಕೊ ಮುಷ್ಟಿಕನನ್ನ, ನಾನು ಚಾಣೂರನ್ನು ನೋಡ್ತೀನಿ. ಅದಕ್ಕೆ ಕಂಸ ಚಾಣೂರ ಮರ್ದನಂ ಅಂತಂತಾರೆ ಕೃಷ್ಣ. ಹಿಂಗಾಗಿ ಅವರಿಬ್ಬರ ಜೊತೆ ಮಲ್ಲ ಯುದ್ಧವನ್ನು ಮಾಡಿದ್ದಾನೆ. ಮಲ್ಲ ಯುದ್ಧವನ್ನು ಭೀಮಸೇನ ದೇವರು ಮುಂದೆ ಮಾಡೋರಿದ್ದಾರೆ, ದುರ್ಯೋಧನ ಒಟ್ಟಿಗೆ ಮಾಡ್ತಾರೆ. ಅದಕ್ಕಿಂತ ಮೊದಲು ಈ ಮುಷ್ಟಿಕನ ಜೊತೆಗೆ ಚಾಣೂರನ ಜೊತೆಗೆ ಮಲ್ಲ ಯುದ್ಧವನ್ನು ಮಾಡಿ ಅವರ ಬೆವರನ್ನು ಇಳಿಸಿದ್ದಾರೆ. ಅಷ್ಟೇ ಅಲ್ಲ, ಏನ್ ಹೇಳ್ತಾರೆ ಅಂದ್ರೆ ಭಾಗವತಕಾರರು ಬಹಳ ಚಂದ ಹೇಳ್ತಾರೆ. ಈ ಯಾವ್ದಾದ್ರು ಒಂದು ಪ್ರಯಾಣ ಮಾಡ್ಬೇಕಾದ್ರೆ ತೆಂಗಿನಕಾಯಿ ನಿವಾಳಿಸಿ ಹೊಡಿತಾರೆ ನೋಡ್ರಿ. ಹಾಗೆ ಕಂಸನ ಯಮಸದನದ ಪ್ರಯಾಣಕ್ಕೆ ತೆಂಗಿನಕಾಯಿ ಹೊಡೆದಂಗೆ ಆ ಚಾಣೂರನ ತಲೆ ಹೊಡೆದ್ರಂತೆ. ತೆಂಗಿನಕಾಯಿ ಹೊಡೆದ ನಾರಿಕೆ ಹೇಳಬೇಕು, ತೆಂಗಿನಕಾಯಿ ಹೊಡೆದಂಗೆ ಹೊಡೆದು ಬಿಟ್ಟು ತಲೆ. ಆಮೇಲೆ ಇವನಿಗೆ ಭಯ ಆಗ್ಬಿಟ್ಟು ಇನ್ನೇನೂ ಮಾಡೋದು ಬೇಕಾಗಿಲ್ಲ. ಕೈಯೊಳಗೆ ಒಂದು ಕತ್ತಿ ತಗೊಂಡು ಹೋಗಿ ಆ ಕಂಸನನ್ನ ಹಿಡ್ಕೊಂಡು ಬಂದು ಅವನನ್ನ ಮುಗಿಸಿದ. ಕಂಸ ಸಂಹಾರವನ್ನ ಮಾಡಿದ ಅಂತ ಬರ್ತದೆ ಹರಿವಂಶದೊಳಗೆ. ಕೇವಲ ಅವನ ಕೇಶ ಪಾಶಗಳನ್ನು ಹಿಡಿದು ಎಳೆದ ಅಷ್ಟಕ್ಕೆ ಆ 2ನೇ ಅಟ್ಯಾಕ್ ಬಂದ್ಬಿಡು ಅಂತ ಬರೀತಾರೆ. ಹರಿವಂಶಕ್ಕೂ ಇದಕ್ಕೂ ಒಂದೇ ಅರ್ಥ. ಅದನ್ನ ಸಮ ಮಾಡ್ಕೋಬೇಕಷ್ಟು. ಏನಂದ್ರೆ ಅವನಿಗೆ ಏನ್ ಮಾಡ್ಬೇಕು ಆ ಶಾಸ್ತಿಯನ್ನ ಮಾಡಿ ಕಂಸನನ್ನ ಕೊಂದ ಅನ್ನೋ ಅಭಿಪ್ರಾಯ. ಅದಕ್ಕೆ ಹೇಳ್ತಾರೆ ಈ ಆನೆ ಮತ್ತು ಏನ್ ಈ ಚಾಣೂರರು ಇದ್ದಾರಲ್ಲ, ಇವರೇನು ಬೇರೆ ಅಲ್ಲ, ನಮ್ಮಲ್ಲೂ ಆನೆ ಮತ್ತು ಈ ಮಲ್ಲರು ಇದ್ದಾರೆ ಅಂತ. ಅಹಂಕಾರವೆಂಬ ಆನೆ ಅಂತ ಹೇಳಿದ್ನಲ್ಲ ಆಗ್ಲಿ. ನಮ್ಮ ಕೃಷ್ಣ ಬರ್ತಾ ಇದ್ದ ದಾರಿಯೊಳಗೆ ಮೊದಲನೇ ಲೇಯರ್ ನಮ್ಮಲ್ಲಿ ಅಹಂಕಾರ ಬರೋದಿಲ್ಲ, ಅಲ್ಲಿಂದ ಹೋಗ್ಬಿಡ್ತಾನೆ. ಅಹಂಕಾರವನ್ನ ಕೊಂದು ಒಳಗ್ ಬಾ ಅಂತ ನಾವು ಕೇಳ್ಕೊಂಡ್ರು ಮಾಡ್ತಾನ. ಅಲ್ಲಿ ಅವನು ಕೇಳ್ಕೊಂಡಿದ್ದ, ಬಾ ಇವನ್ ಜೊತೆ ಯುದ್ಧ ಮಾಡು ಆನೆ ಜೊತೆ ಅಂತ ಕೇಳ್ಕೊಂಡಿದ್ದ, ಮಾಡ್ತಾನೆ. ಎರಡನೇದ್ದು ಕಾಮ ಮತ್ತು ಕ್ರೋಧಗಳು. ಕ್ರೋಧ ಇದ್ದಲ್ಲಿ ದೇವರು ಇರುವುದಿಲ್ಲ. ಸಿಟ್ಟು ಮಾಡ್ಕೊಂಡು ಅವರು ಪೂಜಾ ಕೂತಿದ್ರು ಅಂತಂದ್ರೆ ಅವ್ರು ಹೋಗಿ ಇನ್ನೊಂದು ಸ್ನಾನ ಮಾಡಿ ಬರ್ಬೇಕು. ಹಂಗ್ ಮಾಡ್ಲಿಕ್ಕೆ ನಾವು ಸದಾ ಸ್ನಾನನೇ ಮಾಡ್ಬೇಕಾಗ್ತದೆ, ಅಷ್ಟು ಸಿಟ್ಟು ನಾವು ಬರ್ತದೆ. ಮೊದಲನೇದ್ದೇ ಉಪಕರಣೆಯಿಂದ ಶುರು ಆದದ್ದು ನೈವೇದ್ಯತನ, ಸಿಟ್ಟು ನಡೀತಾನೇ ಇರ್ತದೆ. ಹೀಗಾಗಿ ಪರಮಾತ್ಮ ಅಂದ, ಪಾಪ ಇವ್ರನ್ನ ಬಿಟ್ಬಿಡೋಣ, ನಮಗೆ ಸ್ವಲ್ಪ ರಿಯಾಯಿತಿ ಕೊಟ್ಟಿರ್ಬೇಕಂತ ನನಗನ್ನಿಸ್ತದೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಮ್ದೆಲ್ಲ ಒಂದು ಶಾಸನ ಆಗಿರ್ಬೇಕಾಗಿತ್ತು. ಹೀಗಾಗಿ ಸಿಟ್ಟು ಮಾಡಬಾರ್ದು. ಇದು ಕ್ರೋಧ, ಇದು ಮುಷ್ಟಿಕ ಇದ್ದಂತೆ. ಆಮೇಲೆ ಕಾಮ, ಚಾಣೂರ ಇದ್ದಂತೆ. ನಮ್ಮಲ್ಲಿರುವ ಕಾಮ, ಕ್ರೋಧ ಮತ್ತು ಅಹಂಕಾರ, ಈ ಮೂರನ್ನ ನಾವು ದೂರ ಸರಿಸಿದರೆ ಕೃಷ್ಣ ಬಂದು ಹೇಗೆ ಸಿಂಹಾಸನದ ಮೇಲೆ ಧರ್ಮವನ್ನ ಸ್ಥಾಪನೆ ಮಾಡಿದ್ನೋ ಹಾಗೆ ನಮ್ಮೊಳಗೆ ಧರ್ಮವೇ ಅಂತ ಕರೆಸಿಕೊಳ್ಳುವ ಪರಮಾತ್ಮನೇ ಸ್ಥಾಪಿತನಾಗ್ತಾನೆ. ಈ ಅಭಿಪ್ರಾಯಲ್ಲಿ ಹೇಳಿದ್ದಾರೆ. ಆದ್ರೆ ಸಿಂಹಾಸನದಲ್ಲಿ ಅವನು ಕೂಡ್ಲಿಲ್ಲ ಅಷ್ಟೇ. ಒಳಗಿದ್ದ ಉಗ್ರಸೇನನ್ನು ಕರ್ಕೊಂಡು ಬಂದ, ಬಾ ದೊಡ್ಡಪ್ಪ ಬರಬೇಕು, ಕರೆದು ಅವನಿಗೆ ನಮಸ್ಕಾರವನ್ನು ಮಾಡಿ ಅವನನ್ನ ಅಲ್ಲಿ ಕೂಡಿಸಿದ. ಯಾಕೆಂದ್ರೆ ಧರ್ಮಮೂರ್ತಿ ನೀನು, ನಾನು ರಾಜನಾಗ್ಲಿಕ್ಕೆ ಬಂದವನಲ್ಲ, ರಾಜರನ್ನು ಉಳಿಸ್ಲಿಕ್ಕೆ ಬಂದವನು. ಗೊತ್ತಾ, ಜಾತಕ್ ಕಂಸ ಪದಾರ್ಥಾಯ ಭೂವಾರೋ ತಾರಣಾಯ ಚ ಕೌರವಾಣಾಂ ವಿನಾಶಾಯ ಧರ್ಮ ಸಂಸ್ಥಾಪನಾಯ ಪಾಂಡವಾನ ವಿಕಾರ. ಇದಕ್ಕಾಗಿ ಬಂದವನು ನಾನು. ಆದ್ದರಿಂದ ನಾನು ರಾಜನಾಗೋದಿಲ್ಲ. ಮಥುರಾಧೀಶ ಏನಿದ್ರು ನನಗೆ ಕರೀತಾರೆ. ನೀವು 10 ಜನ ರಾಜರು ಕೂತ್ರೇನು? ಇವತ್ತು ಹೋಗಿ ಮಥುರಾಧೀಶ ಅಂದ್ರೆ ಯಾರಪ್ಪ? ಪರಮಾತ್ಮನೇ, ಕೃಷ್ಣನೇ. ಮಥುರಾಕ್ಕೆ ನಮ್ಗೆಲ್ಲರೂ ಒಂದ್ಸಲ ದರ್ಶನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಆ ಮಥುರಾಧೀಶನನ್ನ ನೆನಪು ಮಾಡ್ಕೊಳ್ಬೇಕು.
ಇಷ್ಟೆಲ್ಲ ಆದ್ಮೇಲೆ ಕೃಷ್ಣ ಅಕ್ರೂರನ್ನ ಕರೆದು ಹೇಳ್ತಾನೆ, ಈ ಕ್ಷಣಕ್ಕೆ ನೀನು ಧೃತರಾಷ್ಟ್ರ ಹತ್ರ ಹೋಗಬೇಕು. ಏನಂತಂದ್ರೆ ಒಂದು ಸಂದೇಶ ಕಳಿಸಿದ್ನಂತ. ಏನಂದ್ರೆ, ನಿನ್ನ ಮಕ್ಕಳಿದ್ದಾರಲ್ಲ, ಆ ಮಕ್ಕಳಂದ್ರೆ ಎಷ್ಟು ಮಂದಿ, 100 ಜನ ಇದ್ದಾರೆ ಕೌರವರು, ಅಷ್ಟೇ ಅಲ್ಲ 105. ಯಾಕಂದ್ರೆ ಪಾಂಡುರಾಜ ಸತ್ತು ಹೋಗಿದ್ದಾನೆ. ಸತ್ತು ಹೋದ ಅನಾಥರಾದ ಮಕ್ಕಳಿಗೆ ನೀನೇ ಮತ್ತೆ ತಂದೆಯ ಸ್ಥಾನದಲ್ಲಿ ಇದ್ದವನು, ಚೆನ್ನಾಗಿ ನಡೆಸ್ಕೊಳ್ಬೇಕು. ಧರ್ಮರಾಜ ಎಲ್ಲಕ್ಕಿಂತ ದೊಡ್ಡವನು, ಗುಣದಲ್ಲಿಯೂ ಎಲ್ಲದರಲ್ಲಿಯೂ ಕೂಡ. ಆದ್ದರಿಂದ ಅವನಿಗೆ ರಾಜ್ಯ ಸಿಗುವಂತೆ ಮಾಡು ಅನ್ನುವ ಸೂಚನೆಯನ್ನು ಕೊಡ್ತಾ ದುರ್ಯೋಧನನ ಸೊಕ್ಕನ್ನು ಅಡಗಿಸ್ಬೇಕು ಅಂತ ಒಂದು ಸಂದೇಶ ಕಳಿಸ್ತಾನೆ. ದೇವರು ಯಾವಾಗಲೂ ಒಂದೇ ಸಲಕ್ಕೆ ಪ್ರಹಾರ ಮಾಡೋದಿಲ್ಲ, ಮೊದಲು ಒಂದಿಷ್ಟು ಇದು ಕೊಡ್ತಾನೆ, ಅವಕಾಶ ಕೊಡ್ತಾನೆ, ಶಿಶುಪಾಲನೆ ಕೊಟ್ಟಂಗೆ. ಹಂಗಾಗಿ ಕೊಟ್ಟು ಕಳಿಸಿದ. ಅವನೇನ್ ಮಾತಾಡಿದ ಗೊತ್ತೇನು ಧೃತರಾಷ್ಟ್ರ? ಅದಕ್ಕೆ ಧೃತರಾಷ್ಟ್ರ ಪ್ರೇಮ ಅಂತೆ ಒಂದು ಪ್ರಸಿದ್ಧ ನುಡಿಗಟ್ಟು. ಏನಂತಂದ್ರೆ, ಅವನಂದ, ನೋಡಪ್ಪ, ದೇವ್ರು ನಡೆಸೋನೆಲ್ಲ, ನಾವೇನ್ ಮಾಡ್ಲಿಕ್ಕೆ ಶಕ್ಯ? ಆದ್ದರಿಂದ ಭಗವಂತನ ಇಚ್ಛೆ ಇದ್ದಂತೆ ಆಗಲಿ, ನನ್ನ ಮಕ್ಕಳು ರಾಜ್ಯಕ್ಕೆ ಬರೋರಿದ್ರು ಹಂಗೆ ಆಗಲಿ, ನಾನೇನು ಯಾರಿಗೂ ಏನು ಮಾಡ್ಲಿಕ್ಕೆ ಶಕ್ಯ ಇಲ್ಲ, ನನ್ನ ಕೈಲಿ ಏನು ಆಗುದಿಲ್ಲ ಅಂತ. ಯಾವಾಗ ಈ ಮಾತು ಅವನಿಂದ ಬಂತು, ಆವಾಗ ಅವರೆಲ್ಲ ಆ ಹಿಟ್ ಲಿಸ್ಟ್ ಅಂತಾರಲ್ಲ ಅದ್ರೊಳಗೆ ಬಂದ್ರು. ಯಾಕೆ ಹೇಳ್ರಿ? ಏನ್ ಅನ್ಬೇಕಾಗಿತ್ತು ಅವನು? ಅವನ ಹೆಂಡತಿ ಅಂದಲ್ಲ, ಯಥೋ ಧರ್ಮ ತಥೋ ಜಯ, ಧರ್ಮವೇ ಜಯವೆಂಬ ಮೂಲ ಮಂತ್ರ ಅಂತ ದಾಸರು ಹೇಳ್ತಾರಲ್ಲ, ಅದನ್ನ ಅನ್ಬೇಕಾಗಿತ್ತು ಅವನು ಅನ್ಲಿಲ್ಲ ಅದನ್ನು. ಆದ್ದರಿಂದ ಅವನ ಬಾಯಿಯಲ್ಲಿ ಆ ಅನೃತವಾದದ್ದು ಬರಲಿ, ಆ ಸೋಗು ಕಾಣಿಸ್ಲಿ ಜಗತ್ತಿಗೆ ಅಂತ ಹೇಳಿ ಧೃತರಾಷ್ಟ್ರ ಬರೀ ಕಣ್ಣಿನಿಂದ ಕುರುಡಲ್ಲ, ಮನಸ್ಸಿನಿಂದಲೂ ಕುರುಡ ಇದ್ದಾನೆ ಅಂತ ಗೊತ್ತಾಗ್ಬೋದು. ಅದಕ್ಕಾಗಿ ಇದೆಲ್ಲ ಮಾಡಿ ತೋರಿಸಿದ ಅಂತ ಹೇಳ್ತಾರೆ. ಇಲ್ಲಿಗೆ ಈ ದಶಮಸ್ಕಂದದ ಪೂರ್ವಾರ್ಧ ಎಲ್ಲ ಸಮಾಪ್ತವಾಯಿತು. ಇನ್ನು ಉತ್ತರಾರ್ಧ ಭಾಗವನ್ನು ನಾಳೆ ಮತ್ತು ನಾಡಿದ್ದ ದಿವಸ ನೋಡುವ ಪ್ರಯತ್ನ ಮಾಡೋಣ. ಅನೇನ ಭಾವಿಯತ್ ಪುಣ್ಯಂ ಸದಾಪ್ನೋತು. ಶ್ರೀಕೃಷ್ಣ.